ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕೇಳಬೇಕು ಅಂತ ಇತ್ತು. ನಾನೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದೆ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ಹೇಳಿ. ಹಾಗಾದ್ರೆ ಬನ್ನಿ ಕಥೆಯನ್ನ ಮುಂದುವರಿಸುವ. ಈ ಕಥೆಯ ಶೀರ್ಷಿಕೆ ರಹಸ್ಯದ ಬೆನ್ನೇರಿ. ಈಗಾಗಲೇ 1 ಮತ್ತು 2 ಪಾರ್ಟ್ ಆಗಿ ಅಪ್ಲೋಡ್ ಮಾಡಿದ್ದೇವೆ. ಇದು 3ನೇ ಭಾಗ ಮತ್ತು ಕೊನೆಯ ಭಾಗ ಆಗಿರುತ್ತೆ. ಬನ್ನಿ ಕಥೆಯನ್ನ ಶುರು ಮಾಡುವ. ಅಕ್ಕ, ಹೊರಗಡೆ ಹೋಗುವುದಿದ್ರೆ ಹೇಳಿ, ರಪ್ಪ ಬರ್ತೇನೆ ನಾನು. ದನದ ಕೊಟ್ಟಿಗೆ ಹತ್ತಿರ ನಿಂತಿದ್ದ ವೆಂಕಟ ಕೂಗಿ ಹೇಳಿದ. ಹ್ಞೂ, ಓಕೆ ಓಕೆ, ನಿಂತಲ್ಲಿಂದಲೇ ರಚನಾ ಉತ್ತರ ಕೊಟ್ಟಳು. ಅಮ್ಮ ಏನಂದ್ರು? ವೃತ್ತಿಯನ್ನ ಕೇಳಿದಳು. ಅದೇ, ನಿನ್ನೆ ಯಾಕೆ ಫೋನ್ ಮಾಡಿಲ್ಲ ಅಂತ ಅಪ್ಪ ಅಮ್ಮ ಇಬ್ಬರು ಕೋಪದಲ್ಲಿದ್ರು. ನೆಟ್ವರ್ಕ್ ಇಲ್ಲ, ಹಾಗೆ ಕಂಪನಿಲಿ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಅಂತ ಇನ್ನೊಂದು ಸುಳ್ಳು ಹೇಳ್ದೆ. ತನ್ನ ಪಾಡನ್ನ ರಚನಾಳ ಮುಂದೆ ವಿವರಿಸಿದ ಋತ್ವಿ. ಮನೆಯವರಿಗೆ ನಿಜ ಹೇಳಿನೇ ನೀನು ಬರ್ಬೋದು ಇತ್ತು ಅನಿಸ್ತಿದೆ ನಂಗೆ. ಏನು? ಋತ್ವಿ ಸ್ವಲ್ಪ ಹೊರಟಾಗಿ ಇನ್ನೊಮ್ಮೆ ಹೇಳು. ಮನೆಯಿಂದ ಅಂಗಳಕ್ಕೆ ಹೋಗ್ಬೇಕಾದ್ರೂ 1000 ಪ್ರಶ್ನೆ ಕೇಳ್ತಾರೆ. ಇನ್ನು ನಿನ್ನ ಜೊತೆ ಈ ಊರಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಅಷ್ಟೇ ಕತೆ. ರಚನಾ ಋತ್ವಿಯನ್ನೇ ನೋಡುತ್ತಾ ಮನೆಯೊಳಗೆ ನಡೆದು ಇನ್ನೂ ಒಂದು 4 ದಿನ ಕಣು, ಆಮೇಲೆ ಹೊರಡೋಣ ಅಂದ್ಲು. ಕರೆಸಿದ ಋತ್ವಿ. ಬಾ ಮನೆ ನೋಡೋಣ ಎಂದು ಹೋಗುತ್ತಿದ್ದವಳು ಕತ್ತು ತಿರುಗಿಸಿ ಋತ್ವಿಯನ್ನ ಕರೆದಳು. ಅಷ್ಟರಲ್ಲಿ ಜ್ಯೋತಿ ರೂಮ್ನಿಂದ ಬರುತ್ತಿರುವುದು ಕಾಣಿಸಿತು. ಜ್ಯೋತಿ ಅಕ್ಕ, ಎಲ್ಲಿ ಹೊರಟ್ರಿ? ರಚನಾ ಕೇಳಿದಳು. ಚಿಕ್ಕಿ ಮನೆಗೆ 1-2 ದಿನ ಇದ್ದು ಬರೋಣ ಅಂತ. ಮಾತು ಭಾರವಾಗಿತ್ತು. ಒಬ್ಬರೇ ಹೋಗ್ತಿದ್ದೀರಾ? ಇಲ್ಲ, ವೆಂಕಟ ಬಿಟ್ಟು ಬರ್ತಾನೆ, ಸಾವಿತ್ರಮ್ಮ ಹೇಳುತ್ತಾ ಒಳಗಿನಿಂದ ಬಂದರು. ರಚನಾ ಮುಗುಳ್ನಕ್ಕಳು. ಜ್ಯೋತಿ ಭಾರವಾದ ಹೆಜ್ಜೆಗಳನ್ನ ಇಡುತ್ತಾ ಹೊರಗಡೆ ನಡೆದಳು. ಹೊರಗಡೆ ಹೋಗ್ತಾ ಇದ್ದೀರಾ? ಸಾವಿತ್ರಮ್ಮ ಕೇಳಿದಳು. ಇಲ್ಲ ಆಂಟಿ, ಮನೆ ಪೂರ್ತಿ ಇನ್ನ ನೋಡಿಲ್ಲ. ನೋಡಿ ಆದ್ಮೇಲೆ ತೋಟದ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ. ಸರಿ, ಏನಾದ್ರೂ ಬೇಕಿದ್ದರೆ ಕೇಳಿ, ಒಳಗಡೆ ಇಡ್ತೀನಿ ಅಂದ್ರು ಸಾವಿತ್ರಮ್ಮ. ಸರಿ ಆಂಟಿ. ಮನೆಯ ವಿನ್ಯಾಸ, ವಿವಿಧ ಪೀಠೋಪಕರಣ, ದೇವರ ಕೋಣೆ, ದೇವಗಳ ಕೋಣೆ ಎನ್ನೆಲ್ಲ ನೋಡಿದ ನಂತರ ಋತ್ವಿ ಮತ್ತು ರಚನಾ ಅಟ್ಟದ ಮೆಟ್ಟಿಲು ಹತ್ತ ತೊಡಗಿದರು. ಮರದ ಹಲಗೆಯಿಂದ ಮಾಡಿದ ಒಂದೊಂದೇ ಮೆಟ್ಟಿಲುಗಳ ಮೇಲೆ ಕಾಲಿಡುತ್ತಿದ್ದರೆ ವಿಚಿತ್ರ ಸದ್ದು ಹೊರಡಿಸುತ್ತಿತ್ತು. ಮೇಲಿನ ಮಹಡಿಗೆ ತಲುಪಿದರು. ಹೊಗೆಯಾಡಿದ ಅಟ್ಟ ಪೂರ್ತಿ ಕಪ್ಪಾಗಿತ್ತು. ಅದೇನೋ ಒಂಥರ ಕಂಪು ವಾಸನೆ ಮೂಗಿಗೆ ಬಡಿಯಿತು. ಒಂಥರ ಮಳೆಗಾಲದಲ್ಲಿ ಅರ್ಧಂಬರ್ಧ ಒಣಗಿದ ಬಟ್ಟೆಯಿಂದ ಹೊರಡುವ ವಾಸನೆಯಂತೆ. ಮೇಲಿನ ಮಹಡಿಯಲ್ಲಿ 3 ರೂಮ್ಗಳು ಕಾಣಿಸಿದವು. 2 ಕೋಣೆಗಳಿಗೆ ಬೀಗ ಜಡಿಯಲಾಗಿತ್ತು. ಒಂದು ಕೋಣೆ ಮಾತ್ರ ಅರ್ಧ ಬಾಗಿಲು ತೆರೆದಿತ್ತು. ಒಂದೇ ಮೂಲೆಗೆ ಪ್ರಕಾಶಮಾನವಾಗಿ ಬೀಳುತ್ತಿದ್ದ ಬೆಳಕಿನ ಸಾಲಿನಲ್ಲಿ ಧೂಳಿನ ಕಣಗಳು ನಲಿದಾಡುತ್ತಿದ್ದವು. ಮತ್ತೆಲ್ಲವೂ ಮಸುಕಾದ ಕತ್ತಲೆ. ರಚನಾ ಮುಂದೆ ಹೋಗಿ ಆ ರೂಮ್ನ ಬಾಗಿಲನ್ನ ಪೂರ್ತಿಯಾಗಿ ತೆರೆದಳು. ವಿಚಿತ್ರವಾದ ಮೇಕೆ ಮುಖ ಅವಳನ್ನ ಕೆಕ್ಕಿರಿಸಿ ನೋಡುತ್ತಿರುವಂತೆ ಭಾಸವಾಯಿತು. ಮೇಕೆ ಮುಖ ನೋಡಿ ಭಯ ಆಯ್ತಾ? ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು. ರಚನಾ ತಿರುಗಿದಳು. ಋತ್ವಿ ಅವನನ್ನೇ ನೋಡುತ್ತಾ ನಿಂತಿದ್ದ. ಆ ವ್ಯಕ್ತಿ 2 ಕಣ್ಣುಗಳಷ್ಟೇ ಕಾಣುತ್ತಿದ್ದವು. ಪೂರ್ತಿ ಮುಖ ಬಟ್ಟೆಯಿಂದ ಮುಚ್ಚಿದ್ದ. ಹಾಗೇನಿಲ್ಲ, ಭಯದಿಂದ ತತ್ತರಿಸಿದರು. ಅದನ್ನ ತೋರ್ಪಡಿಸದೆ ಉತ್ತರಿಸಿದಳು ರಚನಾ. ಒಂದು ಹೆಜ್ಜೆ ಹಿಂದಿಟ್ಟಳು. ಭಯಪಡ್ಬೇಡಿ, ನಾನಿರೋದೇ ಹೀಗೆ, ಉತ್ತರಿಸಿದ ಆತ. ಅಮ್ಮ ಹೇಳಿದ್ರು. ನಿಮ್ಮ ಹೆಸರು? ಕೇಳಿದಳು ರಚನಾ. ಹೆಸರು ಕಟ್ಕೊಂಡು ಎಂತ ಆಗ್ಬೇಕು ಮೇಡಮ್? ಆತ ಋತ್ವಿ ಕಡೆ ತಿರುಗಿದ. ಇಷ್ಟು ಚೆನ್ನಾಗಿ ಮಾತನಾಡ್ತಿದ್ದೀರಾ, ನಾನು ಏನೋ ಅಂದುಕೊಂಡಿದ್ದೆ. ಅಂದ್ರೆ ಮನೆಯವರು ಹುಚ್ಚ, ಸೈಕೋ ಅಂತ ಏನೇನೋ ಹೇಳಿರಬೇಕು ಅಲ್ವಾ? ಆ ವ್ಯಕ್ತಿ ಆ ಮರದ ಕಿಟಕಿಯ ಕಡೆ ನಡೆಯುತ್ತಾ ಹೇಳಿದ. ಹಾಗೇನಿಲ್ಲ, ಅವರು ಹೇಳೋ ರೀತಿ ನೋಡಿದ್ರೆ ಹಾಗೆ ಅನಿಸ್ತಿತ್ತು. ರಚನಾ ಅವನ ಕಡೆ ನಡೆದಳು. ಆಹಾಹಾ, ಸಣ್ಣ ಧ್ವನಿಯಲ್ಲಿ ನಗು. ಯಾವುದೋ ಜನುಮದ ಶಾಪ ಇವಾಗ ಕಾಡ್ತಿದೆ ನೋಡಿ. ಆ ವ್ಯಕ್ತಿಯ ಮಾತಿನಲ್ಲಿ ವೇದನೆ ಇತ್ತು. ರಚನಾ ಆ ಕಿಟಕಿಯ ಕಡೆ ಕಣ್ಣಾಯಿಸಿದಳು. ತೋಟದ ಸಂಪೂರ್ಣ ದೃಶ್ಯ ಅದ್ಭುತವಾಗಿ ಕಾಣುತ್ತಿತ್ತು. ಮತ್ತೆ ಒತ್ತಲ್ಲದ ಹೊತ್ತಿನಲ್ಲಿ ಹಾರ್ಮೋನಿಯಂ ನುಡಿಸೋದು ತಪ್ಪಲ್ವಾ? ನೀವು ಕೇಳಿಸಿಕೊಂಡ್ರಾ? ಮಧ್ಯರಾತ್ರಿ, ಅದು ಯಾವುದೇ ತಾಳಮೇಳಗಳಿಲ್ಲದ ಸಂಗೀತ. ಸದ್ದು ಕಿರಿಕಿರಿ ಅನಿಸಲ್ವಾ ಅಂದಳು ರಚನಾ. ನಿಮಗೆ ಸದ್ದು ಮಾತ್ರ ಕೇಳಿಸಿರಬಹುದು ಅಂದುಕೊಳ್ತೀನಿ. ನನ್ನ ಪ್ರತಿ ಹಾರ್ಮೋನಿಯಂ ಸದ್ದು ಒಂದು ಸೂಚನೆ. ವಿಪರ್ಯಾಸ ಏನಂದ್ರೆ ಈ ಮನೆಯವರಿಗೆ ಅದು ಅರ್ಥಾನೇ ಆಗುವುದಿಲ್ಲ. ಸೂಚನೆನಾ? ಅಂದ್ರೆ ಈ ಮನೆಯಲ್ಲಿ ಏನೇನೋ ನಡೀತಿದೆ ಅಂದು ಹಾರ್ಮೋನಿಯಂ ಸದ್ದು ಮಾತ್ರ ಕೇಳಿಸುತ್ತಾ, ಅಥವಾ ಬೇರೆ ಎಂತಾದ್ರೂ ನೋಡಿದ್ರಾ? ನೋಡಿದ್ವಿ. ಎಂತ? ಯಾರೋ ಒಬ್ಬ ವ್ಯಕ್ತಿ ಲಾಠಿನು ಹಿಡಿದು ಹೋಗುತ್ತಿದ್ದ. ಅಬ್ಬಾ, ತಟ್ಟನೆ ಆ ವ್ಯಕ್ತಿ ರಚನಾ ಕಡೆ ತಿರುಗಿದ. ಸತ್ಯವಾಗ್ಲೂ ನೋಡಿದ್ರಾ? ಹೌದು. ಅದನ್ನ ನಾನು ನೋಡಿದೆ, ಇದೇ ಕಿಟಕಿಯಿಂದ. ಕೈ ತೋರಿ ಮಾತು ಮುಂದುವರಿಸಿದ. ಅದೇ ಸೂಚನೆ ಯಾರಿಗಾದರೂ ಕೊಡೋಣ ಅಂತ ಸದ್ದು ಮಾಡಿದೆ. ಯಾರಿಗೂ ಅರ್ಥಾನೇ ಆಗಿಲ್ಲ. ಹತಾಶೆಯ ನಗುವಿತ್ತು. ಯಾರದು? ನಂಗನಿಸುತ್ತದೆ ಕೆಲಸದಾಳು ಯಾರೋ ಒಬ್ಬ. ಯಾಕೆ ವಿಚಾರಿಸಿಲ್ಲ ನೀವು? 1 ಬಾರಿ ವಿಚಾರಿಸಿದ್ದೆ. ಹುಚ್ಚ ಅಂತ ಪಟ್ಟ ಕಟ್ಟಿ ಬಿಟ್ಟು. ನೀವಾನಾದ್ರೂ ನಂಬ್ತಿರಲ್ವಾ ನನ್ನ?
ಕಣ್ಣಾರೆ ಕಂಡಿದ್ದೀನಿ, ನಂಬಲೇಬೇಕು ಅಲ್ಲ. ಒಂದು ಕ್ಷಣ ಇಬ್ಬರ ನಡುವಲ್ಲೂ ಮೌನ ಆವರಿಸಿತು. ಇಬ್ಬರು ಆ ಮರದ ಕಿಟಕಿಯಿಂದ ತೋಟವನ್ನೇ ನೋಡುತ್ತಿದ್ದರು. ರಚನಾ ಮೌನ ಮುರಿದು ಕೇಳಿದಳು, ಬೆಂಕಿ ಆಕಸ್ಮಿಕ? ಅವತ್ತು ಏನು ನಡೆಯಿತು? ಅವತ್ತು ಪೊಲೀಸ್ ಬಂದು ಕೇಳಿದ ನಂತರ ಇಷ್ಟರವರೆಗೆ ಯಾರೂ ಕೂಡ ಕೇಳೇ ಇಲ್ಲ. ಪದೇ ಪದೇ ಹೇಳಬೇಕು ಅನಿಸಿರೋ ವಿಚಾರಗಳು ಇನ್ನೂ ನನ್ನಲ್ಲೇ ಉಳ್ಕೊಂಡಿವೆ ಎಂದ ಆ ವ್ಯಕ್ತಿ ದೀರ್ಘವಾದ ನಿಟ್ಟುಸಿರು ಇಟ್ಟ. ಮತ್ತು ಕಾಲೇಜು ಬಿಟ್ಟು ಬಂದವನಿಗೆ ಬಾವಾ ಫೋನ್ ಮಾಡಿದ್ರು, ತೋಟದ ಮನೆಗೆ ಬಾ, ಮಾತನಾಡೋಕೆ ಇದೆ ಅಂತ. ಅಲ್ಲಿಗೆ ತಲುಪೋ ಅಷ್ಟರಲ್ಲಿ ಕಂಡಿದ್ದು ಬೆಂಕಿಯಿಂದ ಆವೃತವಾದ ತೋಟದ ಮನೆ. ಅದರ ಜೊತೆಗೆ ಒಳಗಿನಿಂದ ಕಿರುಚುತ್ತಿದ್ದ ಬಾವನ ಕೂಗು. ಕಾಪಾಡೋಕೆ ಹೋದವನಿಗೆ ಸಿಕ್ಕಿದ್ದು ಈ ಉಡುಗೊರೆ ಎಂದು ಹೇಳಿ ಮುಖದ ಮೇಲಿನ ಬಟ್ಟೆ ಸರಿಸಿದ. ಮುಖದ ಭೀಕರತೆ ನೋಡಿದ ರಚನಾ ಬೆಚ್ಚಿ ಹಿಂದಕ್ಕೆ ವಾಲಿ ಕಂಬಕ್ಕೆ ಒರಗಿದಳು. ಋತ್ವಿಕ್ ಕಣ್ಣು ಮುಚ್ಚಿಕೊಂಡ. ತಕ್ಷಣ ಆ ವ್ಯಕ್ತಿ ಬಟ್ಟೆಯಿಂದ ಮುಖ ಮುಚ್ಚಿಕೊಂಡ. ಹೆಸರು ಹರ್ಷ. ಪ್ರತಿ ಹಾರ್ಮೋನಿಯಂ ಸದ್ದು ಸೂಚನೆಗಳಾಗಿರಲ್ಲ, ಕೆಲವೊಮ್ಮೆ ಬೇರೆ ಎಂತಹದೋ ಇರುತ್ತೆ ಅಂದ ಆತ ರೂಮ್ ಕಡೆ ವೇಗವಾಗಿ ನಡೆದ. ಋತ್ವಿ ಮತ್ತು ರಚನಾ ಮುಖ ನೋಡಿಕೊಂಡು ಮೆಟ್ಟಿಲು ಇಳಿಯ ತೊಡಗಿದರು. ಸಾವಿತ್ರಮ್ಮ ತಂದಿದ್ದ ಬಿಸಿ ಬಿಸಿ ಚಹಾ ಇರುತ್ತಿದ್ದ ರಚನಾ ಮಂಕಾಗಿ ಕುಳಿತಿದ್ದಳು. ಹರ್ಷನ ಪರಿಸ್ಥಿತಿ ಕಂಡು ಅವನ ಮೇಲೆ ಕನಿಕರ ಮೂಡಿತ್ತು. ಮೌನವಾಗಿ ಯೋಚಿಸುತ್ತಾ ಟೀ ಈರತೊಡಗಿದಳು. ಋತ್ವಿ ವಾಟ್ಸಪ್ ತೆಗೆದು ರಾಖಿಯ ಮೆಸೇಜ್ಗಳಿಗೆ ತಿರು ಸಂದೇಶ ಕಳುಹಿಸಿದ. ಸ್ವಲ್ಪ ಹೊತ್ತಿನಲ್ಲಿ ರಾಖಿಯಿಂದ ಫೋನ್ ಬಂತು. ಅರಿದ ಟೀಯನ್ನ ಒಂದೇ ಗುಡುಕಿಗೆ ಕುಡಿದು ಋತ್ವಿ ಅವಸರವಾಗಿ ಹೊರಗಡೆ ನಡೆದ. ರಿಸೀವ್ ಮಾಡಿದ. ಆ ಕಡೆಯಿಂದ, ಮಗನೇ, ನೀನು ಮನುಷ್ಯನೇನೋ, ಒಂದು ಥ್ಯಾಂಕ್ಸ್ ಹೇಳೋ ಯೋಗ್ಯತೆ ಇಲ್ಲ ಬಡ್ಡಿ ಮಗನೇ. ರಾಖಿಯಿಂದ ಬೈಗುಳದ ಸುರಿಮಳೆಯೇ ಸುರಿಯುತ್ತಿತ್ತು. ಸಾರಿ ಮಗ, ನಿನ್ನ ಸ್ವಾರಿ ಯಾವನಿಗೆ ಬೇಕು? ಅದು ಇರಲಿ, ಏನು ಮಾಡಿದ್ಯೋ? ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಟಿದ್ದೀಯ ತಾನೇ? ಇಲ್ಲ ಮಗ, ನಿನ್ನ ಹತ್ರ ಕೇಳಿ ಕೊಡೋಣ ಅಂತ. ಲೋ, ಏನು ನಿಂದು? ಇನ್ನು ಹೆಂಗೋ ತುತ್ತು ಕಲಸಿ ಬಾಯಿಗಿಟ್ರೇನೆ ಊಟ ಮಾಡೋದ ನೀನು? ಅದು ಹಂಗಲ್ಲ ಮಗ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಫಸ್ಟ್ ಅವಳಿಗೆ ರಿಕ್ವೆಸ್ಟ್ ಕಳುಹಿಸು. ಪ್ರೊಫೈಲ್ ನೋಡಿದ್ದೀಯಾ? ಬರೇ 32 ಫ್ರೆಂಡ್ ಲಿಸ್ಟ್, ಅದು ಕೂಡ ಬರೇ ಹುಡುಗೀರೆ. ಆಕ್ಸೆಪ್ಟ್ ಮಾಡ್ತಾಳೆ ಅಂತೀಯ? ನೀನು ರಿಕ್ವೆಸ್ಟ್ ಕಳಿಸೋ, ನೋಡೋಣ. ಸರಿ ಮಗ. ಲೋ, ಇವಾಗ್ಲೇ ಏನಾಯ್ತು ಅಂತ ತಿಳಿಸು. ಮತ್ತೆ ಏನಾದ್ರೂ ಮರ್ತೆ ಮಗನೇ, ಉಡ್ಕೊಂಡ್ ಬಂದು ಉಳಿತೀನಿ ಅಷ್ಟೇ. ನಕ್ಕ ಋತ್ವಿ. ಸರಿ ಮಗ, ಬಾಯ್, ಟೇಕ್ ಕೇರ್. ಫೋನ್ ಕಟ್ ಆಯ್ತು. ಏನು ಮಾಡ್ಲಿ? ಋತ್ವಿ ಎದೆ ಡವಡವ ಸದ್ದು ಕೇಳಿಸುತ್ತಿದೆ. ಅದೇ ಕ್ಷಣದಲ್ಲಿ ಆದದ್ದು ಆಗಲಿ ಎಂಬಂತೆ ಮೊಬೈಲ್ ತೆಗೆದು ಕಾಂತ್ಯಾಯಿನಿ ಪ್ರೊಫೈಲ್ ಓಪನ್ ಮಾಡಿ ರಿಕ್ವೆಸ್ಟ್ ಬಟನ್ ಕ್ಲಿಕ್ ಕೊಟ್ಟು ನೆಟ್ ಆಫ್ ಮಾಡಿ ಮೊಬೈಲ್ ಕಿಸೆಗೆ ತುರುಕಿಸಿ ಎದೆ ಮುಟ್ಟಿಕೊಂಡ. ಡಬ್ ಡಬ್ ಎಂಬ ಶಬ್ದ. ಋತ್ವಿ ತೋಟದ ಕಡೆ ಸುತ್ತಾಡ್ಕೊಂಡು ಬರೋಣ, ರಚನಾ ಜೋರಾಗಿ ಕರೆಯುತ್ತಿದ್ದಳು. ಬಂದೆ, ಕೈ ಸನ್ನೆ ಮಾಡಿದ ಋತ್ವಿ. ಕೆಲಸದಾಳು ವೆಂಕಟ ಜ್ಯೋತಿ ಅಕ್ಕನ ಜೊತೆ ಹೋಗಿದ್ದರಿಂದ ಋತ್ವಿ ಮತ್ತು ರಚನಾ ಇಬ್ಬರೇ ತೋಟದ ಕಡೆ ನಡೆದರು. ಅಲ್ಲಿ ಗುಳಿಗನಕಟ್ಟೆ ಭೂತಸ್ಥಾನದ ಹತ್ತಿರ ಹೋಗುವಾಗ ಸ್ವಲ್ಪ ಜಾಗೃತೆ ಸಾವಿತ್ರಮ್ಮ ಹೇಳಿ ಕಳುಹಿಸಿದ್ದರು. ಅಡಿಕೆ ಮರಗಳೇ ಬೆಳೆದು ನಿಂತಿರೋ ತೋಟ. ಅದರ ಎಡೆಯಲ್ಲಿ ಅಲ್ಲಲ್ಲಿ ಕಾಣಸಿಗುವ ಕೋಕೋ ಹಣ್ಣಿನ ಮರಗಳು. ಕೆಲವೊಂದು ಮರಗಳಲ್ಲಿ ಗೊಂಚಲಾಗಿ ಕೋಕೋ ಹಣ್ಣುಗಳು ನೇತಾಡುತ್ತಿದ್ದವು. ತೋಟದ ಕಾಲುದಾರಿಯಲ್ಲಿ ಬಾಗಿ ನಿಂತಿರುವ ತೆಂಗಿನ ಮರದ ಸಾಲುಗಳು ಕಣ್ಮನ ಸೆಳೆಯುತ್ತಿತ್ತು. ಹಾಗೆ ನೋಡುತ್ತಾ ಹೋಗುತ್ತಿದ್ದವರಿಗೆ ಒಂದು ಕಟ್ಟೆ ಕಾಣಿಸಿತು. ಸಾವಿತ್ರಮ್ಮ ಹೇಳಿರೋ ಭೂತಸ್ಥಾನ ನೆನಪಾಯಿತು. ಅದೇ ಆಗಿರಬೇಕು ಅಂದುಕೊಂಡು ಮುಂದೆ ನಡೆದರು. ಇಬ್ಬರು ಹೆಂಗಸರು ದೂರದಲ್ಲಿ ಕೂತು ಹುಲ್ಲು ಕೊಯ್ಯುತ್ತಿದ್ದರು. ಆಂಟಿ, ಕರೆದಳು ರಚನಾ. ಎಂತ? ಕುಳಿತಲ್ಲಿಂದಲೇ ಉತ್ತರಿಸಿದವರು ತಕ್ಷಣ ಎದ್ದು ನಿಂತರು. ಓ, ಅಲ್ಲಿ ಎಲ್ಲ ಹೋಗ್ಬೇಡ ಮಾರಾಯ್ತಿ, ಈ ಕಡೆ ಬನ್ನಿ ಎಂದು ಬೊಬ್ಬೆ ಹೊಡೆದರು. ಋತ್ವಿ ರಚನಾ ಅವರ ಕಡೆಗೆ ನಡೆದರು. ಪೇಟೆಯಿಂದ ಬಂದವರ ನೀವೇನಾ? ಪೇಟೆಯಿಂದ ಅಲ್ಲ, ಬೆಂಗಳೂರಿನಿಂದ ಆಂಟಿ. ಎಲ್ಲಿಂದಲೋ ಬಂದು ಹೆಂಗಸರು ಎಲ್ಲ ಗುಳಿಗನ ಕಟ್ಟೆ ಹತ್ತಿರ ಹೋಗ್ಬಾರ್ದು ಮಾರಾಯ್ತಿ, ಈ ಹುಡುಗ ಬೇಕಾದ್ರೆ ಹೋಗ್ಬೋದು ಎಂದು ಋತ್ವಿ ಕಡೆ ನೋಡಿದರು. ಪರವಾಗಿಲ್ಲ ಆಂಟಿ, ಅಂದ ಹಾಗೆ ನೀವು ಕೇಳಿದಳು ರಚನಾ. ನಾನು ನಮ್ಮ ದನಕ್ಕೆ ಹುಲ್ಲು ಕೊಯ್ಲಿಕ್ಕೆ ಬಂದದ್ದು, ಮನೆ ಇಲ್ಲೇ ಹತ್ತಿರದಲ್ಲಿ ಅಂದ್ರು. ಆಂಟಿ, ಅಲ್ಲೊಂದು ಜೋಪಡಿ ಮನೆ ಕಾಣಿಸ್ತಿದೆ ಅಲ್ವಾ? ಅದು ಯಾರದು? ತೋಟದ ಮಧ್ಯೆ ಇದ್ದ ಜೋಪಡಿ ಕಡೆ ಕೈ ತೋರಿಸಿದಳು. ಅದು ದನಿಯ ಕೆಲಸದವರ ಬೈರನದು. ಅವನ ಕರ ಕೈಲಿ ನೆಸಳೆ ಕುಂಟು ಎಲ್ಲ ಇಲ್ಲದೆ ಇರೋದು, ರಾತ್ರಿ ಮಲಗೋದು ಮಾತ್ರ ದನಿಗಳ ಮನೆಯ ಕೊಟ್ಯದಲ್ಲಿ ಅಂದ ಹೆಂಗಸರು ಹುಲ್ಲಿನ ಕಟ್ಟ ಹೊತ್ಕೊಂಡು. ನಾವು ಬರ್ತೇವೆ ಆಯ್ತಾ ಎಂದು ಹೊರಟರು. ಹಾಗಾದ್ರೆ ಆ ಜೋಪಡಿ ನೋಡೋಕೆ ಲಾಟಿನ್ ಬೆಳಕು ಸಹಾಯ ಮಾಡುತ್ತೆ ಅಲ್ವಾ? ಋತ್ವಿ ರಚನಾ ಕಡೆ ನೋಡಿ ಕೇಳಿದ. ರಚನಾ ಕಣ್ಣು ಬಿಟುಕಿಸಿ ನಕ್ಕಳು. ಮೆಲ್ಲನೆ ಅತ್ತ ಕಡೆ ಹೆಜ್ಜೆ ಹಾಕಿದ ಅವರಿಬ್ಬರು ಆ ಪುಟ್ಟ ಜೋಪಡಿಯ ಎದುರು ಬಂದು ನಿಂತರು. ಜೋಪಡಿಯೊಳಗೆ ಯಾರೂ ಇಲ್ಲದಿರುವುದು ಖಾತ್ರಿ ಆಯಿತು. ಮುಚ್ಚಿದ ತಗಡು ಶೀಟಿನ ಬಾಗಿಲನ್ನ ಮೆಲ್ಲನೆ ಸರಿಸಿದರು. ಕಿರ್ರನೆ ಸದ್ದು ಮಾಡುತ್ತಾ ತೆರೆದುಕೊಂಡಿತು. ಒಳಗಡೆ ಗಾಢವಾದ ಕತ್ತಲು. ಮೊಬೈಲ್ ತೆಗೆದು ಫ್ಲಾಶ್ ಲೈಟ್ ಆನ್ ಮಾಡಿದರು ಅವರಿಬ್ಬರು. ಒಳಗಡೆ ವಸ್ತುಗಳೆಲ್ಲ ಅಚ್ಚುಕಟ್ಟಾಗಿ ಜೋಡಿಸಲಾಗಿತ್ತು. ಲಾಟಿನು
ಅಲ್ಲೇ ಗೋಡೆಯ ಮೇಲೆ ನೇತಾಡುತ್ತಿತ್ತು. ಕೆಲವೊಂದು ಪಾತ್ರೆಗಳು, ಬೆಂಕಿಯೇ ಕಾಣದ ಓಲೆ ಬಟ್ಟೆಗಳು ಕಾಣಿಸಿದವು. ಮೊಬೈಲ್ ಬೆಳಕಿನಲ್ಲಿ ಪೂರ್ತಿ ತಡಕಾಡಿದ ಅವರಿಬ್ಬರಿಗೆ ಕಾಣಿಸಿದ್ದು ಅಲ್ಲೇ ಒಳಗಡೆ ತೂರಿದ ಇಟ್ಟಿದ್ದ ಕಬ್ಬಿಣದ ಪೆಟ್ಟಿಗೆ. ಅದರ ಕೈ ಹಿಡಿದು ಹೊರಗೆಳೆದ ಋತ್ವಿ ಟಾರ್ಚ್ ಬೆಳಕು ಬೀರಿದ ತುಕ್ಕು ಹಿಡಿದ ಸಣ್ಣ ಬೀಗ ಜಡಿಯಲಾಗಿತ್ತು. ರಚನಾ ಹತಾಶೆಯಿಂದ ಅಲ್ಲೇ ನೆಲದ ಮೇಲೆ ಕುಳಿತು ಋತ್ವಿ ಕಡೆ ನೋಡಿದಳು. ಋತ್ವಿ ಕಣ್ಣು ಮುಚ್ಚಿ ಯೋಚಿಸತೊಡಗಿದ. ತಕ್ಷಣ, ಅಕ್ಕ, ಕೀ ಇಲ್ಲೇ ಎಲ್ಲೋ ಇದೆ. ಇಲ್ಲೇನಾ? ಪೆಟ್ಟಿಗೆ ಯಾರಿಗೂ ಕಾಣದ ಹಾಗೆ ಇಟ್ಟಿದ್ದಾನೆ ಅಂದ್ರೆ ಅದರ ಕೀ ಇಲ್ಲೇ ಕಾಣೋ ರೀತಿಲೇ ಇರುತ್ತೆ, ಹುಡುಕು. ಕಿಟಕಿ ಸಂದು, ಚಾಪೆ ಅಡಿ, ಬಾಗಿಲ ಇಕ್ಕೆಲ, ದೇವರ ಫೋಟೋ. ಕೊನೆಗೆ ಸಿಕ್ಕಿದ್ದು ದೇವರ ಫೋಟೋದ ಅಡಿಯಲ್ಲಿ. ಎತ್ತಿಕೊಂಡು ಟ್ರಂಕ್ನ ಬೀಗ ಓಪನ್ ಮಾಡಿದ ಋತ್ವಿ. ಒಂದು ಬಟ್ಟೆಯಿಂದ ಮುಚ್ಚಲಾಗಿತ್ತು. ಅದನ್ನ ಸರಿಸಿ ಒಳಗಡೆ ಟಾರ್ಚ್ ಬೆಳಕು ಹಾಕಿದ. ಕೆಲವೊಂದು ಪೇಪರ್ಸ್ಗಳು. ಅದನ್ನ ಅತ್ತ ಸರಿಸಿದವನಿಗೆ ಕಂಡಿದ್ದು ಹಣ. 500 ರೂಪಾಯಿಗಳ ಕಟ್ಟು. ಸುಮಾರು 50,000 ಇರಬಹುದು. ಎಲ್ಲವೂ 500ರದ್ದೇ ನೋಟುಗಳು. ರಬ್ಬರ್ ಬ್ಯಾಂಡ್ ನಿಂದ ಬಿಗಿಯಲಾಗಿತ್ತು. ಅದರ ಜೊತೆ ಬಂದಿಯಾಗಿ ಒಂದು ಸಣ್ಣ ಪೇಪರ್ ಕಾಣಿಸಿತು. ಯಾರದ್ದು ಫೋನ್ ನಂಬರ್ ಬರೆಯಲಾಗಿತ್ತು. ಅಕ್ಕ, ನಂಬರ್ ಬರ್ಕೋ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ರಚನಾ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಅದನ್ನ ಅವರಿಗೆ ಕೇಳ್ಬೇಕು ಅಂದ ಋತ್ವಿ. ಆ ನೋಟಿಸ್ ಪತ್ರಗಳ ಕಡೆ ಕಣ್ಣಾಯಿಸಿದ. ಯಾವುದು ಉಪಯೋಗಕ್ಕೆ ಬರದ ಪತ್ರಗಳು. ಎಲ್ಲವನ್ನ ಇದ್ದ ಹಾಗೆ ಪೆಟ್ಟಿಗೆಯೊಳಗಿಟ್ಟು ಬೀಗ ಲಾಕ್ ಮಾಡಿ ಕೀಯನ್ನ ಅದರ ಜಾಗದಲ್ಲಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಋತ್ವಿ, ಆ ಮುದುಕ ಸಾಮಾನ್ಯದವನಲ್ಲ ಕಣೋ, ಇನ್ನು ಏನೋ ಮಾಡೋಣ. ನಿಂಗೆ ಇನ್ಸ್ಪೆಕ್ಟರ್ ನಂಬರ್ ಕೊಟ್ಟಿರೋದು ಏನಕ್ಕೆ? ಋತ್ವಿ ಒಂದು ಉಬ್ಬು ಮೇಲಿರಿಸಿ ಕೇಳಿದ. ರಚನಾ ಕೈಯಲ್ಲಿದ್ದ ಮೊಬೈಲ್ ನಿಂದ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಳು. 2 ರಿಂಗಿಗೆ ತೇಜಸ್ ರಿಸೀವ್ ಮಾಡಿದ. ಹೇಳಿ ರಚನಾ. ಮೇಡಮ್. ರಚನಾ ಬೈರನ ಜೋಪಡಿಯೊಳಗೆ ನೋಡಿದ ದೃಶ್ಯವನ್ನ ತೇಜಸ್ಗೆ ವಿವರಿಸಿದಳು. ನಂತರ ಅಲ್ಲಿ ಸಿಕ್ಕಿದ ಮೊಬೈಲ್ ನಂಬರ್ ತೇಜಸ್ಗೆ ಹೇಳಿ ಫೋನ್ ಇಟ್ಟಳು. ಮನೆಗೆ ಹಿಂತಿರುಗಿದ ರಚನಾ ಮತ್ತು ಋತ್ವಿ ಊಟ ಮಾಡಿ ರೂಮ್ ನಲ್ಲಿ ಕುಳಿತಿದ್ದರು. ಸ್ವಲ್ಪ ಹೊತ್ತಿನಲ್ಲೇ ತೇಜಸ್ನಿಂದ ರಚನಾಳ ಮೊಬೈಲ್ಗೆ ಕಾಲ್ ಬಂತು. ರಿಸೀವ್ ಮಾಡಿದಳು. ನೀವು ಕೊಟ್ಟಿರೋ ನಂಬರ್ ಡೀಟೇಲ್ ಚೆಕ್ ಮಾಡಿದ್ದೀವಿ. ಸರ್, ಯಾರ ನಂಬರ್ ಅದು? ಮಾಜಿ MLA ಶ್ರೀನಿವಾಸರದ್ದು. MLAನಾ? ಯಾರ್ ಸರ್ ಅವರು? ಅದೆಲ್ಲ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಬೈರಾ ಮನೆಯಲ್ಲಿದ್ದಾನಾ? ಇಲ್ಲ ಸರ್, ಯಜಮಾನರ ಜೊತೆ ಎಲ್ಲೋ ಹೊರಗಡೆ ಹೋಗಿರೋ ಹಾಗಿದೆ. ಓಕೆ, ಬೈರನ ಖುದ್ದಾಗಿ ವಿಚಾರಿಸಬೇಕು. ನಾನೇ ಬರ್ತೀನಿ. ಅಲ್ಲಿಯವರೆಗೆ ಯಾರಿಗೂ ವಿಚಾರ ತಿಳಿಸ್ಬೇಡಿ ಎಂದ ತೇಜಸ್ ಫೋನ್ ಇಟ್ಟ. ಇಷ್ಟರವರೆಗೆ ಸಿಕ್ಕಿದ್ದ ಸಾಕ್ಷಿಗಳೆಲ್ಲ MLA ಶ್ರೀನಿವಾಸರ ಕಡೆಗೆ ಬೆರಳು ತೋರಿಸುತ್ತಿದೆ. ಹಾಗಾದ್ರೆ ಸರಣಿ ಅಂತಕ MLAನಾ? ಪೊಲೀಸ್ ಜೀಪ್ ಅಪರ್ಣಿಕ ನಿಲಯದ ಅಂಗಳದಲ್ಲಿ ಬಂದು ನಿಂತಿತು. ಮಧ್ಯಾಹ್ನ ಊಟಕ್ಕೆ ಬಂದ ಬೈರನನ್ನ ಗಮನಿಸಿದ್ದ ರಚನಾ ತೇಜಸ್ಗೆ ಫೋನ್ ಮಾಡಿ ತಿಳಿಸಿದ್ದಳು. ಅದೇ ಕಾರಣದಿಂದ ತೇಜಸ್ ಬಂದಿದ್ದ. ಊಟ ಮಾಡಿ ವಿಶ್ರಾಂತಿ ಪಡೆಯುತ್ತಿದ್ದ ಅಚ್ಯುತರಾಯರಿಗೆ ಕುಳಿತಲ್ಲಿಂದಲೇ ಪೊಲೀಸ್ ಜೀಪ್ ಕಾಣಿಸಿತು. ತೂ ಬ್ಯಾವರ್ಸಿ ವಾಪಸ್ ಬತ್ತೇರು, ಮುಕ್ಲಿಗೆ ಬೇತೆ ಬೇಲೆ ಇಜ್ಜಿಂದು ಕುಳಿತಲ್ಲಿಂದಲೇ ಗೊಣಗಿದರು ಅಚ್ಯುತರಾಯರು. ಸಾರಿ ಯಜಮಾನ್ರೆ, ಪದೇ ಪದೇ ಬಂದು ತೊಂದರೆ ಕೊಡ್ತೀವಿ ಅಂತ ಅನ್ಕೋಬೇಡಿ, ತೇಜಸ್ ಹೇಳುತ್ತಾ ಒಳಬಂದು ಅಚ್ಯುತರಾಯರ ಎದುರುಗಡೆ ಕುಳಿತ. ರಚನಾ, ಋತ್ವಿ ಬಂದು ನಿಂತರು. ತೇಜಸ್ ಅವರ ಕಡೆಗೊಮ್ಮೆ ನೋಡಿ ಕ್ಯಾಪ್ ತೆಗೆದು ಪಕ್ಕ ಕಿಟ್ಟ. ಏನು ಹೇಳಿ ಇನ್ಸ್ಪೆಕ್ಟರ್, ಬಂದ ವಿಷಯ? ನಿಮ್ಮ ನಂಬಿಕಸ್ಥ ಕೆಲಸಗಾರ ಬೈರನ ಸ್ವಲ್ಪ ವಿಚಾರಿಸೋಕೆ ಇದೆ. ತೇಜಸ್ ಅಚ್ಯುತರಾಯರ ಬದಲಾಗುತ್ತಿರುವ ಮುಖಚರ್ಯೆಯನ್ನ ಗಮನಿಸುತ್ತಾ ಹೇಳಿದ. ಬೈರನ? ಅವನು ಏನು ಮಾಡಿದ? ಲಟ್ಟ ಜವಾನ ಇರುವಾಗ್ಲೇ ಅವ ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನು ಹಾಗೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್. ಯಾರಿಗ್ ಗೊತ್ತು ಯಜಮಾನ್ರೆ, ನಂಬಿಕಸ್ಥ ಕೆಲಸಗಾರರೇ ಕತ್ತು ಕೊಯ್ದು ಪರಾರಿ ಆಗಿರೋ ಎಷ್ಟೋ ಕೇಸ್ಗಳನ್ನ ನಾ ಕಂಡಿದ್ದೇನೆ. ಅಂದ್ರೂ ಏನಾಗಲ್ಲ ಯಜಮಾನ್ರೆ, ಸಣ್ಣ ಎನ್ಕ್ವೈರಿ ಅಷ್ಟೇ. ಅಚ್ಯುತರಾಯರು ಮೌನದಲ್ಲೇ ಏನೇನೋ ಯೋಚಿಸುತ್ತಾ ಕುಳಿತಲ್ಲಿಂದ ಎದ್ದು ನಿಂತರು. ಬನ್ನಿ ಇನ್ಸ್ಪೆಕ್ಟರ್, ಅವನು ತೋಟದಲ್ಲೊಂದು ಮನೆ ಇದೆ, ಅಲ್ಲಿರ್ತಾನೆ. ತೇಜಸ್ ಎದ್ದು ನಿಂತ. ರಚನಾ ಮೇಡಮ್, ನೀವು ಜೊತೆಗೆ ಬನ್ನಿ, ನಿಮ್ಮ ಪ್ರಾಜೆಕ್ಟಿಗೂ ಏನಾದ್ರೂ ಹೆಲ್ಪ್ ಆಗಬಹುದು. ಕಣ್ಣು ಮಿಟುಕಿಸಿ ನಕ್ಕ ತೇಜಸ್. 4 ಜನ ತೋಟದ ಕಡೆ ನಡೆದರು. ಜೋಪಡಿಯ ಮೇಲ್ಚಾವಣಿ ನೋಡುತ್ತಾ ಮಲಗಿದ್ದ ಬೈರನ ಕೈಯಲ್ಲಿದ್ದ ಬಿಡಿ ಹೊಗೆ ಉಗುಳುತ್ತಿತ್ತು. ತುಟಿಗಿಟ್ಟು ಹೊಗೆ ಉಗುಳಬೇಕು ಅನ್ನುವಷ್ಟರಲ್ಲಿ ಅಚ್ಯುತರಾಯರು ಬಾಗಿಲ ಬಳಿ ನಿಂತಿದ್ದರು. ಬೀಡಿ ಹೊಗೆ ತಲೆ ಕೆರಿದವರಂತೆ ಕೆಮ್ಮುತ್ತಾ ಎದ್ದು ಕುಳಿತ ಬೈರ. ದನಿಕುಲೆ ಈರು ಮೂಲು. ಬೈರ ಎದ್ದು ನಿಂತ. ಜೊತೆಗೆ ಪೊಲೀಸ್ ಇರೋದು ಗಮನಿಸಿ ಬೆಚ್ಚಿ ಬಿದ್ದ ಬೈರ. ಎದರಬೇಡ ಮಾರಾಯ, ಪೊಲೀಸ್ ನಿನ್ನತ್ರ ಎಂತದೋ ಕೇಳ್ಬೇಕಂತೆ, ಚೂರು ಹೊರಗೆ ಬಾ ಅಂದ್ರು ಅಚ್ಯುತರಾಯರು. ದನಿಕುಲೆ, ದಾದ ವಿಷಯ. ಬೈರ ಸಣ್ಣಗೆ ನಡುಗಳಾರಂಭಿಸಿದ. ತಕ್ಷಣ ತೇಜಸ್ ಒಳನುಗ್ಗಿದ. ಏನೂ ಇಲ್ಲ, ಜೊತೆಗೆ ಬಂದಿದ್ದ ಕಾನ್ಸ್ಟೇಬಲ್ಗೆ ರೂಮ್ ಸರ್ಚ್ ಮಾಡಿ ಎಂದು ಅಚ್ಯುತರಾಯರ ಕಡೆ ತಿರುಗಿದ. ಯಜಮಾನ್ರೆ, ನೀವು ಬೈರನಿಗೆ ಸಂಬಳ ಅಂತ ಎಷ್ಟು ಕೊಡ್ತೀರಾ? ಅವನ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೊಳ್ಳೋದು. ಏನಾದ್ರೂ ಬೇಕಿದ್ರೆ ಚಿಲ್ಲರೆ ಅಂತ ಸ್ವಲ್ಪ ಕೊಡ್ತೀನಿ. ಬೈರ ಏನೋ ದೊಡ್ಡದಾಗಿ ದುಡ್ಡು ಮಾಡೋ ಯೋಚನೆಯಲ್ಲಿದ್ದಾನೆ ಯಜಮಾನ್ರೆ. ಕಾನ್ಸ್ಟೇಬಲ್ ತೋರಿಸಿದ ಕಬ್ಬಿಣದ ಪೆಟ್ಟಿಗೆ ತೋರಿಸುತ್ತಾ ಹೇಳಿದ.
ತೇಜಸ್ ಬೈರನ ಕಡೆ ತಿರುಗಿ ಕೈ ಸನ್ನೆಯಲ್ಲಿ ಕೀ ಕೇಳಿದ. ಬೈರ ಭಯದಿಂದ ನಡುಗುತ್ತಿದ್ದ. ನಡುಗುವ ಕೈಗಳಿಂದ ಕೀ ಇರುವ ಜಾಗದ ಕಡೆ ಬೆರಳು ತೋರಿಸಿದ. ನಂತರಗಿರಿ ಪೊಲೀಸ್ ಠಾಣೆಯ ಲ್ಯಾಂಡ್ ಲೈನ್ ರಿಂಗ್ ಆಯ್ತು. ಹೆಡ್ ಕಾನ್ಸ್ಟೇಬಲ್ ಗಿರಿಯಪ್ಪ ಫೋನ್ ರಿಸೀವ್ ಮಾಡಿದ. ಅತ್ತ ಕಡೆಯಿಂದ ಹಲೋ, ಬಾನಿಲ ಪೊಲೀಸ್ ಸ್ಟೇಷನ್, SI ವಿನೋದ್ ಕೃಷ್ಣ ಮಾತನಾಡ್ತಿರೋದು. ಗುಡ್ ಆಫ್ಟರ್ನೂನ್ ಸರ್, ಗಂಭೀರ ಧ್ವನಿಯನ್ನ ವಿನಮ್ರತೆಯಿಂದ ಕಡೆ ವಾಲಿಸಿ ಮಾತನಾಡಿದ ಗಿರಿಯಪ್ಪ. ಹೇಳಿ ಸರ್, ಏನು ವಿಷಯ ಕೇಳಿದ. ಈ ಹಿಂದೆ ನಿಮ್ಮ ಸ್ಟೇಷನ್ ಅಲ್ಲಿ ಒಂದು ಹುಡುಗಿ ಮೇಲೆ 4 ಜನ ದಾಳಿ ಮಾಡಿರೋ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತಲ್ವಾ? ಒಂದು ಕ್ಷಣ ಯೋಚಿಸಿ, ಎಸ್ ಸರ್, ಅವರ ಬಗ್ಗೆ ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದ್ವಿ. ಅದೇ ಕಂಪ್ಲೇಂಟ್ ಹೋಲಿಕೆ ಆಗುವಂತಹ ಒಂದು ಕೇಸ್ ಸಿಕ್ಕಿದೆ. ಅದೇ ಆಲ್ಟರ್ನೇಷನ್ ಮಾಡಿರೋ ಕಪ್ಪು ಬಣ್ಣದ ಬೊಲೆರೋ ಗಾಡಿ ನಂಬರ್ ಪ್ಲೇಟ್ ಇಲ್ಲದೆ ಓಡಾಡ್ತಿತ್ತು. ಡ್ರೈವರ್ ಜೊತೆ ಇನ್ನೊಬ್ಬ ತಗಲಾಕೊಂಡಿದ್ದಾನೆ ಎಂದ. ಸರ್, ಇನ್ಸ್ಪೆಕ್ಟರ್ ಹೊರಗಡೆ ಹೋಗಿದ್ದಾರೆ, ಬಂದ್ಮೇಲೆ ವಿಷಯ ತಿಳಿಸಿ, ಬರ್ತೀವಿ ಎಂದ ಗಿರಿಯಪ್ಪ. ಓಕೆ ಎಂದ SI ವಿನೋದ್ ಕೃಷ್ಣ ಕರೆ ಸ್ಥಗಿತಗೊಳಿಸಿದ. ಕಾನ್ಸ್ಟೇಬಲ್ ದೇವರ ಫೋಟೋದ ಹಿಂದೆ ಇದ್ದ ಕೀ ತೆಗೆದುಕೊಂಡು ಪೆಟ್ಟಿಗೆ ಲಾಕ್ ತೆರೆದು ಓಪನ್ ಮಾಡಿ ಪೆಟ್ಟಿಗೆ ಒಳಗೆ ತಡಕಾಡಿದ. ಕಾಣಿಸಿತು 500 ರೂಪಾಯಿಗಳ ನೋಟುಗಳ ಕಟ್ಟು. ಇದಕ್ಕೇನಂತೀರ ಯಜಮಾನ್ರೆ, ನೀವು ಇಷ್ಟು ಸಂಬಳ ಕೊಡ್ತೀರಾ? ಬೈರನಿಗೆ ಕೇಳಿದ ತೇಜಸ್ ಪ್ರಶ್ನೆ ಅಚ್ಯುತರಾಯರಿಗೆ ತೀಕ್ಷ್ಣವಾಗಿ ನಾಟಿದಂತಿತ್ತು. ತಕ್ಷಣ ಸವರಿಸಿಕೊಂಡು ಬೈರನ ಕಡೆ ತಿರುಗಿದರು. ಅಚ್ಯುತರಾಯರ ಕಣ್ಣು ಕೆಂಪಾಗಿತ್ತು. ಎಲ್ಲಿಂದ ಇಷ್ಟೊಂದು ಹಣ? ಧ್ವನಿಯಲ್ಲಿ ಕೋಪದಿಂದ ಆವೇಶವಿತ್ತು. ಬೈರ ನಡುಗುತ್ತಿದ್ದ. ಉಗುಳು ನುಂಗಿಕೊಂಡ ಬೈರನ ತುಟಿಗಳು ಅದರುತ್ತಿವೆ. ದನಿಕುಲೆ ಎನ್ನ ತಪ್ಪಾಂಡ್ ಎಂದು ಅಚ್ಯುತರಾಯರ ಕಾಲಿಗೆರಗಿ ಬೈರ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ತೇಜಸ್ ಮುಂದೆ ಬಂದು ಬೈರನನ್ನ ಭುಜ ಎತ್ತಿ ನಿಲ್ಲಿಸಿ, ಹೇಳಿ, ಎಲ್ಲಿಂದ ಇಷ್ಟು ಹಣ? MLA ಮೊಬೈಲ್ ನಂಬರ್ ನಿಮಗೆ ಎಲ್ಲಿಂದ ಸಿಕ್ತು? ಆ ಶ್ರೀನಿವಾಸರ ಮಾತು ಕೇಳಿ ನಾನು ಮಣ್ಣು ತಿನ್ನೋ ಕೆಲಸ ಮಾಡಿ ಬಿಟ್ಟೆ ದನಿಗಳೇ ಎಂದು ಮತ್ತೆ ಕುಸಿದು ಕುಳಿತ. ಆ ದುಡ್ಡು ಕೊಟ್ಟಿದ್ದು MLA ಶ್ರೀನಿವಾಸರು. ಏನು, ಶ್ರೀನಿವಾಸನ? ಅಚ್ಯುತರಾಯರು ಹಲ್ಲೂ ಕಡಿದರು. ನಿಂಗೆ ಯಾಕೆ ಹಣ ಕೊಟ್ಟಿದ್ದು? ಅವನಿಗೂ ನಿಂಗೂ ಎಂತ ವ್ಯವಹಾರ? ಅಚ್ಯುತರಾಯರು ಬೈರನ ಕತ್ತು ಹಿಡಿದು ಗೋಡೆಗೆ ಒರಗಿಸಿದರು. ತೇಜಸ್ ತಕ್ಷಣ ಅಚ್ಯುತರಾಯರನ್ನ ಹಿಡಿದೆಳೆದ. ಬೈರ ಕೊಸರಾಡಿಕೊಂಡು ಕೆಮ್ಮ ತೊಡಗಿದವನು ಅರ್ಧ ಸ್ವರದಲ್ಲಿ, ದಣಿಗಳ ಮೊಮ್ಮಗಳನ್ನ ಯಾರಿಗೂ ಗೊತ್ತಾಗದ ಹಾಗೆ ತಂದು ನನ್ನ ಮನೆಯಲ್ಲಿ ಬಿಟ್ರೆ ಹಣ ಕೊಡ್ತೀನಿ ಅಂದ್ರು. ಇದು ಅಡ್ವಾನ್ಸ್ ಅಂತ ಕೊಟ್ಟಿದ್ರು ಅಂದ ಬೈರ. ಅವನ ಮಾತು ಕೇಳಿದ ಅವರು ಮೂವರು ಬೆಚ್ಚಿಬಿದ್ದರು. ಅಚ್ಯುತರಾಯರು ಕುಸಿದು ಹಿಂದಕ್ಕೆ ವಾಲಿದರು. ತೇಜಸ್ ಅಕ್ಷರಾಂಶ ನಡುಗಿ ಹೋಗಿದ್ದ. ರಚನಾ ಮತ್ತು ಋತ್ವಿ ಮುಖ ನೋಡಿಕೊಂಡರು. ಅಂದ್ರೆ ಅರ್ವಿ, ಅಚ್ಯುತರಾಯರ ಮೊಮ್ಮಗಳು, ನಾ ಕೊಂದಿದ್ದು ನೀವಾ? ತೇಜಸ್ ಕೇಳಿದ. ಇಲ್ಲ ಸಾಹೇಬ್ರೆ, ನಾನೂ ಕೊಂದಿಲ್ಲ. ಅಷ್ಟೊತ್ತಿಗೆ ಅರ್ವಿ ಕಂದನ್ನ ಬೇರೆ ಯಾರೋ ಕಿಡಿನಾಪು ಮಾಡಿದ್ರು ಎಂದು ಜೋರಾಗಿ ಅಳೋಕೆ ಶುರು ಮಾಡಿದ. ವಾಟ್, ಏನು ಹೇಳ್ತಿದ್ದೀಯಾ? ಹಾಗಾದ್ರೆ ಮಕ್ಕಳ ಕಿಡ್ನಾಪ್ ಮಾಡಿ ಕೊಂದಿರೋದು ಯಾರು? ಗೊತ್ತಿಲ್ಲ ಸಾಹೇಬ್ರೆ. ತೇಜಸ್ ತಲೆ ಕೊಡವಿಕೊಂಡು ತಲೆಯನ್ನೊಮ್ಮೆ ನವರಿಸಿಕೊಂಡು, ಇದಕ್ಕೆಲ್ಲ ಉತ್ತರ MLA ಶ್ರೀನಿವಾಸರೇ ಕೊಡಬೇಕು ಅಂದುಕೊಂಡ ತೇಜಸ್ ಕಾನ್ಸ್ಟೇಬಲ್ಗೆ ಹೇಳಿ ಬೈರನ ಕರೆದುಕೊಂಡು ಬರೋಕೆ ಹೇಳಿ ಅಚ್ಯುತರಾಯರ ಕಡೆ ತಿರುಗಿದ. ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ, ಬಿಡಬೇಡಿ ಇನ್ಸ್ಪೆಕ್ಟರ್. ಆ ಶ್ರೀನಿವಾಸನ್ನ, ನನ್ನ ಮಗುನ ಅಷ್ಟು ಹೇಳುವಷ್ಟರಲ್ಲಿ ಅಚ್ಯುತರಾಯರ ದುಃಖದ ಕಟ್ಟೆ ಒಡೆದಿತ್ತು. ಗಳಗಳನೆ ಕಣ್ಣಿಂದ ನೀರು ಹರಿಯತೊಡಗಿತು. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲಾ ಗೊತ್ತಾಗೋವರೆಗೆ ಮನೆಯವರಿಗೆ ಯಾರಿಗೂ ವಿಷಯ ತಿಳಿಸೋಕೆ ಹೋಗ್ಬೇಡಿ ಎಂದು ಧೈರ್ಯ ತುಂಬಿದ ತೇಜಸ್ ಮುಂದಿನ ತನಿಖೆಗೆ ತಯಾರಾದ. ಸರ್, ಬೈರ ನಿಜ ಹೇಳ್ತಿದ್ದಾನೆ ಅನ್ಸ್ತಿದೆಯಾ? ರಚನಾಳ ಪ್ರಶ್ನೆ ನೇರವಾಗಿತ್ತು. ನನ್ನ ಪ್ರಕಾರ ಅವನು ನಿಜಾನೇ ಹೇಳ್ತಿದ್ದಾನೆ. ಅವನಿಗೆ ಅಷ್ಟೇ ಗೊತ್ತಿರೋದು. ಎಲ್ಲದಕ್ಕೂ ಉತ್ತರ ಮಾಜಿ MLAನೇ ಕೊಡಬೇಕು. ಅಂದ್ರೆ ಅವರನ್ನ ಅರೆಸ್ಟ್ ಮಾಡ್ತೀರಾ? ಇಲ್ಲ, ಆಹ್ವಾನ ಕೊಡೋಣ ಎಂದವನು ಜೇಬಿನಿಂದ ಮೊಬೈಲ್ ತೆಗೆದ. ಶ್ರೀನಿವಾಸರು 2 ರಿಂಗಿಗೆ ಫೋನ್ ರಿಸೀವ್ ಮಾಡಿದರು. ಹಲೋ ಸರ್, ಎಲ್ಲಿದ್ದೀರಾ? ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ಹೋ ಇನ್ಸ್ಪೆಕ್ಟರ್, ಏನು ವಿಷಯ? ನಾನು ಮನೆಯಲ್ಲೇ ಇದ್ದೀನಿ ಸರ್, ನಿಮ್ಮತ್ರ ಮಾತನಾಡೋಕೆ ಇತ್ತು, ಸಿಗ್ತೀರಾ? ಏನು ಹೇಳಿ ಇನ್ಸ್ಪೆಕ್ಟರ್, ಎಂತ ಸಮಾಚಾರ? ತುಂಬಾ ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದು ಒಳಿತು ಅನಿಸ್ತು. ಸೊ ಸ್ಟೇಷನ್ಗೆ ಬಂದ್ರೆ ಮಾತಾಡೋಣ. ಶ್ರೀನಿವಾಸ ಕೊಂಚ ಉಬ್ಬಿದ. ಹಾಗಾದ್ರೆ ಬರ್ತೀನಿ ಬಿಡಿ. ತೇಜಸ್ ಉಪಾಯ ಫಲಿಸಿತ್ತು. ಬಾನಿಲ ಪೊಲೀಸ್ ಸ್ಟೇಷನ್ ನೀಡಿರೋ ಮಾಹಿತಿಯನ್ನ ಕಾನ್ಸ್ಟೇಬಲ್ ತೇಜಸ್ಗೆ ತಿಳಿಸಿದ. ಇದೇ ಕಾರಣಕ್ಕಾಗಿ ರಚನಾ ಋತ್ವಿ ಕೂಡ ನಂದನಗಿರಿ ಪೊಲೀಸ್ ಠಾಣೆ ಕಡೆ ಹೊರಟರು. ಶ್ರೀನಿವಾಸರು ಕಾರ್ನಿಂದ ಇಳಿದು ಪೊಲೀಸ್ ಠಾಣೆಯನ್ನೊಮ್ಮೆ ನೋಡಿದರು. ಯಬ್ಬ ಜಿಗ್ಗ, ಯಾವಾಗ ಮಾರೆ ರಿಪೇರಿ ಆಗಿದ್ದು, ಮುರಿದು ಬೀಳೋಕೆ ರೆಡಿ ಆಗಿದ ಸ್ಟೇಷನ್ ಭಾರಿ ಚಂದ ಆಗಿದೆ ಮನಸ್ಸಿನಲ್ಲೇ ಅಂದುಕೊಂಡು ಸ್ಟೇಷನ್ ಒಳಗಡೆ ನಡೆದರು. ಒಳಗಡೆ ಕಾಲಿಟ್ಟ ಶ್ರೀನಿವಾಸರಿಗೆ ಕಂಡಿದ್ದು ಅಚ್ಯುತರಾಯರು. ಅವರನ್ನೇ ನೋಡುತ್ತಾ ಬಂದ ಶ್ರೀನಿವಾಸರಿಗೆ ತೇಜಸ್ ಸ್ವಾಗತಿಸಿದ. ಬನ್ನಿ ಸರ್, ಕುಳಿತುಕೊಳ್ಳಿ. ಅಚ್ಯುತರಾಯರನ್ನೇ ನೋಡುತ್ತಾ ಚೇರಿ ಎಳೆದು ಕುಳಿತರು ಶ್ರೀನಿವಾಸರು. ಏನು ವಿಷಯ ಇನ್ಸ್ಪೆಕ್ಟರೇ ಕೇಳಿದ. ತೇಜಸ್ ಕೈಯಲ್ಲಿದ್ದ ಗಾಜಿನ ದಾಳವನ್ನ ತಿರುಗಿಸುತ್ತಾ ಚೇರ್ ಎಳೆದು ಕುಳಿತ. ತುಂಬಾ ವಿಷಯಗಳಿವೆ ಶ್ರೀನಿವಾಸರೇ,
ಈ ಊರಲ್ಲಿ ಮಕ್ಕಳ ಮಿಸ್ಸಿಂಗ್ ಪ್ರಕರಣ ಗೊತ್ತಿದೆ ತಾನೆ? ಅವರ ಮುಖವನ್ನೇ ನೋಡುತ್ತಾ ಕೇಳಿದ. ಗೊತ್ತುಂಟು. ಎಂತ ಆಯ್ತು? ಏನಾದ್ರೂ ಮಾಹಿತಿ ಸಿಕ್ತಾ? ಮಾಹಿತಿ ಅಲ್ಲ ಸರ್, ಕೊಲೆಗಾರನೇ ಸಿಕ್ಬಿಟ್ಟ. ಏನು? ಶ್ರೀನಿವಾಸರ 2 ಕಣ್ರೆಪ್ಪೆಗಳು ಅಗಲವಾಗಿತ್ತು. ನಿಜವಾಗಿಯೂ ಕೊಲೆಗಾರ ಸಿಕ್ಕಿದ್ನ? ಶ್ರೀನಿವಾಸರ ಮುಖದಲ್ಲಿ ಉತ್ತರ ತಿಳಿದುಕೊಳ್ಳುವ ಕುತೂಹಲ. ಅಂದ್ರೆ ನಿಮ್ಗೆ ಗೊತ್ತಿಲ್ವ ಸರ್? ತೇಜಸ್ ಮಾತು ಖಾರವಾಗಿತ್ತು. ನಂಗೆ ಹೀಗೆ ಗೊತ್ತಾಗೋದು? ನೀವು ಹೇಳಿದ್ರೆ ಅಲ್ವಾ? ಹೌದು. ನನ್ನನ್ನ ಇಲ್ಲಿ ಕರೆಸಿದ ಕಾರಣ? ಇರಿ ಸರ್, ಹೇಳ್ತೀನಿ. ಕಾನ್ಸ್ಟೇಬಲ್ ಎಂದು ಕರೆದ ತೇಜಸ್. ಕಾನ್ಸ್ಟೇಬಲ್ ಬೈರನನ್ನ ಒಳಗಿನಿಂದ ಕರೆತಂದ. ಈ ವ್ಯಕ್ತಿ ಪರಿಚಯ ಇದೆಯೇ ಸರ್? ಬೈರನನ್ನ ನೋಡಿದ ಶ್ರೀನಿವಾಸರು ಕುಳಿತಲ್ಲಿಂದಲೇ ಮೇಲಿದ್ದರು. ತೇಜಸ್ ಕೇಳಿರೋ ಪ್ರಶ್ನೆ ತನಗೆ ಕೇಳಿಸಿಕೊಳ್ಳಲಿಲ್ಲವೇನೇನೋ ಎಂಬಂತೆ ಬೈರನನ್ನೇ ನೋಡತೊಡಗಿದರು. ಶ್ರೀನಿವಾಸರು ಗರಬಡಿದವರಂತೆ ನಿಂತೇ ಇದ್ದರು. ತೇಜಸ್ ಸರ್ ಏರಿದ ಧ್ವನಿಯಲ್ಲಿ ಕೇಳಿದ. ಅದು ಉಗುಳು ನುಂಗಿಕೊಂಡರು. ಬೈರ ಎಲ್ಲಾನೂ ಹೇಳಿದ್ದಾನೆ. ಯಾಕೆ ಹೀಗೆ ಮಾಡಿದ್ರಿ? ಅರ್ವಿನ ಕಿಡ್ನಾಪ್ ಮಾಡೋಕೆ ಬೈರನಿಗೆ ಸುಪಾರಿ ಕೊಟ್ಟಿದ್ದು ನೀವೇ ಅಂತ ಒಪ್ಕೊಂಡಿದ್ದಾನೆ ಮಿಸ್ಟರ್ ಶ್ರೀನಿವಾಸ್. ಏನ್ ಹೇಳ್ತಾ ಇದ್ದೀರಾ? ನಾನಾ ಯಾಕೆ ಕಿಡ್ನಾಪ್ ಮಾಡಿಸಿಲ್ಲ, ಇವನು ಹೇಳಿದ ಅಂತ ನಂಬಿಟ್ರ? ಅದನ್ನ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬೋದಿತ್ತಲ್ಲ ಸರ್? ತೇಜಸ್ ಕೇಳಿದ. ಸ್ಟೇಷನ್ ಒಳಗಿರೋ ಪ್ರತಿಯೊಬ್ಬರು ತನ್ನನ್ನೇ ಗಮನಿಸುತ್ತಿದ್ದಾರೋ ಅನ್ನುವ ಭಾವನೆ ಶ್ರೀನಿವಾಸರಿಗೆ. ನಿಂತ ಜಗವೇ ಗಿರಗಿರನೆ ತಿರುಗುತ್ತಿರುವ ಅನುಭವ. ಸುಸ್ತಾದವರಂತೆ ಶ್ರೀನಿವಾಸರು ಚೇರ್ ಮೇಲೆ ಕುಸಿದು ಕುಳಿತರು. ಹೇಳಿ ಸರ್, ಇಷ್ಟು ಮಕ್ಕಳ ಕಿಡ್ನಾಪ್ ನೀವೇ ಮಾಡಿಸಿದ್ರ? ಅರ್ವಿನ ಕೊಲೆ ಮಾಡಿದ್ದು ನೀವೇನಾ? ಟೇಬಲ್ಗೆ ಬೆಳೆದ ತೇಜಸ್. ತಕ್ಷಣ ಎಚ್ಚೆತ್ತುಕೊಂಡ ಶ್ರೀನಿವಾಸರ ಮುಖದಲ್ಲಿ ಬೆವರು ಹರಿಯುತ್ತಿದ್ದವು. ಇನ್ನು ನಿಜ ಹೇಳಿಲ್ಲ ಅಂದ್ರೆ ನಾನೇ ತಪ್ಪಿತಸ್ಥನಾಗುತ್ತೇನೆ. ಹೌದು, ಬೈರನಿಗೆ ಸುಪಾರಿ ಕೊಟ್ಟಿದ್ದು ನಾನೇ. ಶ್ರೀನಿವಾಸ ಅಕ್ಷರಾಂಶ ಕಿರುಚಿದ ಆಗಿತ್ತು. ನನ್ನ ಬೋಟ್ ನೀರಿಗೆ ಇಳಿಸೋಕೆ ಮೊದಲು ಒಂದು ನರಬಳಿ ಕೊಡಬೇಕು ಅಂತ ಮಂತ್ರವಾದಿ ಹೇಳಿದ್ದ. ಅದರ ಜೊತೆ ಇಡೀ ಊರ ಜನರ ಮುಂದೆ ಬೋರ್ವೆಲ್ ಕೊರೆಸೋ ವಿಚಾರದಲ್ಲಿ ಅಚ್ಚುತ್ತ ನನ್ನ ಮರ್ಯಾದೆ ತೆಗೆದ. ಸೇಡು ಪ್ರತೀಕಾರಕ್ಕಾಗಿ ಕಾಯುತ್ತಿತ್ತು. ಅದೇ ಸಮಯಕ್ಕೆ ಉಳಿದದ್ದು ಒಂದು ಉಪಾಯ. ಒಂದೇ ಕಲ್ಲಲ್ಲಿ 2 ಹಕ್ಕಿ. ಅದೇ ಇವನ ಮೊಮ್ಮಗಳು. ನನ್ನ ಬೋಟು ಸಮುದ್ರಕ್ಕೆ ಇಳಿಯುತ್ತೆ, ಅದರ ಜೊತೆ ಅಚ್ಯುತರಾಯರ ಇಡೀ ಕುಟುಂಬ ಕಣ್ಣೀರಲ್ಲೇ ದಿನ ಕಳೆಯುತ್ತೆ ಅಂತ ಪ್ಲಾನ್ ಹಾಕೊಂಡೆ. ಅದೇ ಸಮಯಕ್ಕೆ ಬೈರನ ಹಣದ ಸೆಂಟಿಮೆಂಟ್ ನನಗೆ ಅಸ್ತ್ರ ಆಯ್ತು. ಅಚ್ಯುತರಾಯರ 3/4 ಸಂಬಳ ಅವನಿಗೆ ಸಾಲುತ್ತಿರಲಿಲ್ಲ. ಹಣ ತೋರಿಸಿದ ತಕ್ಷಣ ಆ ಕೆಲಸಕ್ಕೆ ಒಪ್ಪಿಕೊಂಡ. ಆದ್ರೆ ಆ ಮಗು ಬಲಿ ಕೊಡೋಕೆ ಎಂಬ ವಿಚಾರ ಸ್ವತಃ ಬೈರನಿಗೂ ಗೊತ್ತಿಲ್ಲ ಎಂದು ಶ್ರೀನಿವಾಸರು ಅಚ್ಯುತರಾಯರನ್ನ ದುರುಗುಟ್ಟಿ ನೋಡಿದರು. ಅಂದ್ರೆ? ತೇಜಸ್ ಕೇಳಿದ. ಕೋಪದಿಂದ ಎಂಜಲು ಉಗುಳಲು ಬಾಯಿ ತೆರೆದ ಶ್ರೀನಿವಾಸರು ಸ್ಟೇಷನ್ ಒಳಗಡೆ ಇರುವುದು ಮನವರಿಕೆ ಮಾಡಿಕೊಂಡು ಮಾತು ಮುಂದುವರಿಸಿದ. ಎಲ್ಲಾನು ನನ್ನ ಪ್ಲಾನ್ ಪ್ರಕಾರ ನಡಿಬೇಕಿತ್ತು. ಆದ್ರೆ ಈ ಬೈರನಿಗಿಂತ ಮೊದಲೇ ಯಾರೋ ಆ ಮಗುನ ಕಿಡ್ನಾಪ್ ಮಾಡಿದ್ರು. ಹತಾಶೆಯ ಕೋಪದಿಂದ ಟೇಬಲ್ಗೆ ಗುದ್ದಿದ ಶ್ರೀನಿವಾಸ. ವಾಟ್? ಹಾಗಾದ್ರೆ ಮಗುನ ಕಿಡ್ನಾಪ್ ಮಾಡಿಲ್ವಾ? ಉಳಿದ ಮಕ್ಕಳು ಕಾಣೆಯಾಗಿರೋದು? ತೇಜಸ್ನ ಧ್ವನಿಯಲ್ಲಿ ಆವೇಶವಿತ್ತು. ಇನ್ಸ್ಪೆಕ್ಟರ್, ಈ ಪಾಪಿನೇ ನನ್ನ ಮೊಮ್ಮಗುನ ಕೊಂದದ್ದು. ಈಗ ಸುಳ್ಳು ಹೇಳಿ ತಪ್ಪಿಸೋಕೆ ನೋಡ್ತಿದ್ದಾನೆ. ಬಿಡ್ಬೇಡಿ ಇನ್ಸ್ಪೆಕ್ಟರ್ ಎಂದು ಒಬ್ಬಿರಿದರು ಅಚ್ಯುತರಾಯರು. ಶ್ರೀನಿವಾಸ ವ್ಯಂಗ್ಯ ನಗೆ ಬೀರಿದ್ದ ಜೋರಾಗಿ. ಅದು ನಿಜ ಆಗ್ತಿದೆ, ನನಗೂ ಸಂತೋಷನೇ. ಆದ್ರೆ ಆ ತಪ್ಪು ದೇವರು ನನ್ನ ಕೈಯಿಂದ ಮಾಡದ ಹಾಗೆ ಮಾಡಿಬಿಟ್ಟ. ನಿಜ ಹೇಳಿ ಶ್ರೀನಿವಾಸ್, ಮಕ್ಕಳ ಅಪಹರಣಕ್ಕೂ ನಿಮಗೂ ಸಂಬಂಧನೇ ಇಲ್ವಾ? ನಾನು ನಿಜಾನೇ ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟರ್. ಇಷ್ಟೇ ನಡೆದಿದ್ದು. ಏನು ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕ್ತೀರಾ? ನಂದು ತಪ್ಪು ಅಂತ ಮನವರಿಕೆ ಆಗಿದೆ ನಂಗೆ. ಇನ್ನು ದೊಡ್ಡ ತಪ್ಪು ಮಾಡುವಷ್ಟರಲ್ಲಿ ಆ ದೇವರು ತಡೆದು ಬಿಟ್ಟ. ತೇಜಸ್ ದೀರ್ಘ ಉಸಿರೆಳೆದುಕೊಂಡು ಕಣ್ಣು ಮುಚ್ಚಿ ಏನೇನೋ ಯೋಚಿಸಿದವನು ತಕ್ಷಣ ಕಣ್ ತೆರೆದ. ಅರೆಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಹೊರಗಡೆ ಬರೋರು ನೀವು. ಅದು ಅಲ್ಲದೆ ಜೈಲಿನಲ್ಲಿ ಜಾಗ ಕೂಡ ಇಲ್ಲ. ಕೇಸ್ ಮುಗಿಯುವವರೆಗೆ ನೀವು ನಿಮ್ಮ ಕಸ್ಟಡಿಯಲ್ಲೇ ಇರ್ತೀರಾ ಮಿಸ್ಟರ್ ಶ್ರೀನಿವಾಸ್ ಎಂದ ತೇಜಸ್ ಬೈರನ ವಿಚಾರಣೆ ನಡೆಸಿದ. ತುಂಬಾ ಹೊತ್ತು ವಿಚಾರಣೆ ನಡೆಸಿದ ನಂತರ ಬೈರ ಕಿಡ್ನಾಪ್ ಮಾಡಿಲ್ಲ ಎಂಬುದು ಸ್ಪಷ್ಟವಾಯಿತು. ಹಾಗಾದ್ರೆ ಮಕ್ಕಳ ಅಪಹರಣ ಮಾಡುತ್ತಿರುವವರು ಯಾರು? ಯೋಚಿಸತೊಡಗಿದ ತೇಜಸ್. ತಕ್ಷಣ ನೆನಪಾಯಿತು ಕಾನ್ಸ್ಟೇಬಲ್ ಹೇಳಿರೋ ವಿಚಾರ. ಮಕ್ಕಳು ಕಾಣೆ ಆಗಿರೋ ಮನೆಯ ಒಬ್ಬ ವ್ಯಕ್ತಿ ಪಂಚಾಯತ್ ಸದಸ್ಯ ಆಗಿದ್ದ. ಏನೋ ಲಿಂಕ್ ಇದೆ. ಕಾನ್ಸ್ಟೇಬಲ್ಗೆ ಹೇಳಿ ಕಾಣೆಯಾದ ಮಕ್ಕಳ ಮನೆಯವರನ್ನ ಸ್ಟೇಷನ್ಗೆ ಕರೆತರಲು ಆದೇಶಿಸಿದ. ಚೇರ್ಗೆ ಒರಗಿದ. ಬಾನಿಲದ ಪೊಲೀಸ್ ಕರೆ ಮಾಡಿದ ವಿಚಾರ ನೆನಪಾಯಿತು. ಗೋಡೆ ಗಡಿಯಾರ 3:45 ತೋರಿಸಿತು. ಮಕ್ಕಳ ಮನೆಯವರು ಬರಲು ಇನ್ನೂ ತುಂಬಾ ಸಮಯ ಇರುವುದರಿಂದ ಒಬ್ಬ ಕಾನ್ಸ್ಟೇಬಲ್ ಜೊತೆ ಋತ್ವಿ ಮತ್ತು ರಚನಾಳನ್ನ ತೇಜಸ್ ಬಾನಿಲ ಸ್ಟೇಷನ್ ಕಡೆ ಕಳುಹಿಸಿದ. ರಚನಾಳ ಕಾರು ಹೈವೇಯಲ್ಲಿ ವೇಗವಾಗಿ ಚಲಿಸುತ್ತಿತ್ತು. ಹಿಂಬದಿ ಸೀಟಲ್ಲಿ ಕುಳಿತ ಋತ್ವಿ ಫೇಸ್ಬುಕ್ ನ ಪುಟ ತಿರುವಿದ. ಕಾಂತ್ಯಾಯಿನಿಗೆ ಕೊಟ್ಟ ರಿಕ್ವೆಸ್ಟ್ ಆಕ್ಸೆಪ್ಟ್ ಆಗಿತ್ತು. ಋತ್ವಿಯ ಎದೆ ಬಡಿತ ಮತ್ತೆ ಹೆಚ್ಚಾದ ಅನುಭವ. ಆತರ ಅನುಭವ ಹೊಸತಲ್ಲ ಋತ್ವಿಗೆ. ಕಾಂತ್ಯಾಯಿನಿ ಹೆಸರು ಕೇಳಿದಾಗಿನಿಂದ ಅದು ಮಾಮೂಲಿ ಆಗಿತ್ತು. ಮೊಬೈಲ್ ಪರದೆಯಲ್ಲಿ ಕುಳಿತಿದ್ದ ಅವಳ ಫೋಟೋಗೊಂದು ಲೈಕ್ ಬಟನ್ ಅದುಮಿ. ರಾಕಿ ಹೇಳಿದ ಮಾತು ಮನದಲ್ಲೇ
ಗುಣಗಾಡುತ್ತಿತ್ತು. ಹಾಯ್ ಅಂತ ಮೆಸೇಜ್ ಮಾಡು. ಮೆಸೆಂಜರ್ ಓಪನ್ ಮಾಡಿದ. ಲಾಸ್ಟ್ ಸೀನ್ 1 hour ಎಗೋ. ಹಿಂದೇಕೋ ಕೈ ನಡುಗುತ್ತಿರಲಿಲ್ಲ. ಹಾಯ್ ಎಂದು ಟೈಪ್ ಮಾಡಿ ಕಿರುನಗೆಯ ಎಮೋಜಿ ಸೇರಿಸಿ ಸೆಂಡ್ ಮಾಡಿದ. ಟಪ್ ಎಂಬ ಸದ್ದಿನೊಂದಿಗೆ ಸಂದೇಶ ಅವಳ ಮೆಸೆಂಜರ್ ಕಡೆ ಚಲಿಸಿತು. ತುಂಟ ನಗು ಋತ್ವಿಯ ಮುಖದಲ್ಲಿ. ಬಾನಿಲು ತಲುಪಿದ ಅವರು ಮೂವರು ಸ್ಟೇಷನ್ ಒಳಗಡೆ ನಡೆದರು. ಎಸ್ಐ ವಿನೋದ್ ಚೇಂಬರ್ನಲ್ಲಿದ್ದರು. ಕಾನ್ಸ್ಟೇಬಲ್ ಸೆಲ್ಯೂಟ್ ಹೊಡೆದು ಬಂದ ವಿಷಯ ತಿಳಿಸಿದ. ರಚನಾ ಮತ್ತು ಋತ್ವಿಯಲ್ಲಿ ಕೆಲವೊಂದು ಪ್ರಶ್ನೆ ಕೇಳಿದ ನಂತರ ಇನ್ಸ್ಪೆಕ್ಟರ್ ಒಳಗಡೆ ನಿಲ್ಲಿಸಿದ್ದ ಗಾಡಿ ಕಡೆ ಕರೆದೊಯ್ದರು. ಇದೇ ಗಾಡಿಯನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ ಅವರಿಬ್ಬರು, ಎಸ್ ಸರ್, ಇದೇ ಗಾಡಿಯಲ್ಲಿ ಬಂದಿದ್ದು ಆ 4 ಜನ. ಇಬ್ಬರು ತಗಲಾಕಿಕೊಂಡಿದ್ದಾರೆ. ಅವರ ಗುರುತು ಹಿಡಿತೀರಾ ಕೇಳಿದ ಎಸ್ಐ ವಿನೋದ್. ಇಲ್ಲ ಸರ್, ಅವರು 4 ಜನ ಮುಖ ಪೂರ್ತಿ ಮುಚ್ಚಿಕೊಂಡಿದ್ದರು. ಬನ್ನಿ, ಲಾಕ್ ಆಫ್ ಅಲ್ಲಿ ಇದ್ದಾರೆ ಎಂದು ಕರೆದೊಯ್ದ. ಇಬ್ಬರು ವ್ಯಕ್ತಿಗಳು ಲಾಕ್ ಆಫ್ ಒಳಗೆ ಕುಳಿತಿದ್ದರು. ಅದರಲ್ಲೂ ಒಬ್ಬನಿಗೆ ತಲೆಗೂದಲು ಇಲ್ಲದೆ ಬಾಂಡ್ಲಿ ತರ ಇದ್ದ. ಸರ್, ಇವರೇ ಅಂತ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ, ಬಟ್ ಆ ಶರೀರ ಮೈ ಕಟ್ಟು ನೋಡಿದ್ರೆ ಅವರ ಹಾಗೆ ಅನ್ಸುತ್ತೆ ಅಂದು ರಚನಾ. ಸರಿ ಮೇಡಮ್, ಗಾಡಿ 100% ಅದೇ ತಾನೆ, ಮುಂದಿನದು ನಾವು ನೋಡ್ಕೋತೀವಿ. ಇನ್ನು ಏನಾದ್ರೂ ಇದ್ರೆ ಕರಿತೀವಿ, ನೀವು ಇನ್ನು ಹೊರಡಬಹುದು ಎಂದ. ರಚನಾ ಮತ್ತು ಋತ್ವಿ ಕಾನ್ಸ್ಟೇಬಲ್ ಜೊತೆಗೆ ನಂದನಗಿರಿಗೆ ಹಿಂದಿರುಗಿದ್ದರು. ಸಮಯ 5:15 ಆಸುಪಾಸಿನಲ್ಲಿತ್ತು. ನಂದನಗಿರಿ ಪೊಲೀಸ್ ಠಾಣೆಯಲ್ಲಿ ತೇಜಸ್ ಉಪಸ್ಥಿತಿಯಲ್ಲಿ ವಿಚಾರಣೆ ನಡೆಯುತ್ತಿದೆ. ಕಾಣೆಯಾದ 4 ಮಕ್ಕಳ ಮನೆಯವರು ಬಂದಿದ್ದರು. ಜೊತೆಗೆ ಶ್ರೀನಿವಾಸರು ಕೂಡ. ಅವರ ಕಡೆ ತಿರುಗಿದ ತೇಜಸ್ ಕೇಳಿದ, ಅಚ್ಯುತರಾಯರಿಗೂ ಶ್ರೀನಿವಾಸರಿಗೂ ಆಗಿರೋ ತಕರಾರು ಏನದು? ಅವರಲ್ಲೊಬ್ಬ ಮಾತು ಶುರು ಮಾಡಿದ. ಸರ್, ಇದೆಲ್ಲ ಇವಾಗ ಯಾಕೆ ಕೇಳ್ತಿದ್ದೀರಾ? ನಾನು ಕೇಳಿದಷ್ಟಕ್ಕೆ ಉತ್ತರ ಕೊಡಿ. ತೇಜಸ್ ಮಾತು ತೀಕ್ಷ್ಣವಾಗಿತ್ತು. ಸರ್, ನಾನು ಹೇಳ್ತೀನಿ. ಇಲ್ಲೇ ಒಂದು 3 ಕಿಲೋಮೀಟರ್ ಹೋದ್ರೆ 10-15 ಮನೆಗಳಿರೋ ಕಾಲೋನಿ ಇದೆ. ಆ ಎಲ್ಲಾ ಮನೆಗಳಿಗೆ ನೀರಿನ ಅಭಾವ ತುಂಬಾ ಇತ್ತು. ಅವರು ಪಂಚಾಯತಿಗೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರು. ಈ ಕಾರಣದಿಂದಲೇ ನಾನು ಅಧ್ಯಕ್ಷ ಇರೋ ಸಮಯದಲ್ಲೇ ಸರ್ಕಾರದಿಂದ ಒಂದು ಬೋರ್ವೆಲ್ ಆ ಊರಿಗೆ ಹಾಕಿಸಿ ನೀರಿನ ಕೊರತೆ ನೀಗಿಸುವುದು ಅಂತ ತೀರ್ಮಾನ ಆಯ್ತು. ಅದರಂತೆ ಕೊಳವೆ ಬಾವಿಗೆ ಸರ್ಕಾರದಿಂದ ಹಣ ಮಂಜೂರು ಆಯ್ತು. ಕೊರೆಸುವ ದಿನಾನೂ ನಿಗದಿ ಆಯ್ತು. ಒಂದು ಜಾಗ ಸೆಲೆಕ್ಟ್ ಮಾಡಿ ಅಲ್ಲಿಯೇ ಕೊಳವೆ ಬಾವಿ ತೆಗೆಯುವುದು ಎಂದು ತೀರ್ಮಾನವಾದಾಗ ಊರಿನ 2 ಗುಂಪುಗಳು ಜಾಗದ ವಿಚಾರವಾಗಿ ಕಿತ್ತಾಡಿಕೊಂಡರು. ಒಂದು ಗುಂಪು ನಾವು ಹೇಳಿರೋ ಜಾಗದಲ್ಲೇ ಕೊಳವೆ ಬಾವಿ ಕೊರೆಸಬೇಕು ಅಂದ್ರೆ, ಅದರ ವಿರುದ್ಧವಾಗಿ ಇನ್ನೊಂದು ಗುಂಪು ನಾವು ಹೇಳಿರೋ ಜಾಗದಲ್ಲಿ ತೆಗೆಸಬೇಕು ಅಂತ ಹೋರಾಟ ಕೇಳಿದ್ರು. ಆ 2 ಗುಂಪುಗಳ ಕಿತ್ತಾಟದ ನಡುವೆ ಒಂದು ಗುಂಪಿಗೆ ಊರ ಜಮೀನ್ದಾರ ಅಚ್ಯುತರಾಯರ ಬೆಂಬಲವಾಗಿ ನಿಂತ್ರೆ, ಇನ್ನೊಂದು ಗುಂಪಿಗೆ ಮಾಜಿ MLA ಶ್ರೀನಿವಾಸರು ಇದ್ದರು. ಇದೇ ಗಲಾಟೆ ಸ್ಟೇಷನ್ ಮೆಟ್ಟಿಲೇರಿತು. ಈ ಹಿಂದೆ ಇದ್ದ ಇನ್ಸ್ಪೆಕ್ಟರ್ ಮಧ್ಯೆ ಹಾಜರಾಗಿ ಜಗಳ ನಿಲ್ಲಿಸಿ ಆ 2 ಗುಂಪಿನ ಮುಖಂಡರು ಸೂಚಿಸಿದ ಜಾಗ ಬಿಟ್ಟು ಬೇರೇನೇ ಜಾಗದಲ್ಲಿ ಬೋರ್ವೆಲ್ ತೆಗೆಯಲಾಯಿತು. ಜಗಳ ಅಲ್ಲಿಗೆ ನಿಂತೋಯ್ತು. ಅಷ್ಟೇ ದುಃಖಕ್ಕೆ ಮೂಲ ಎಂಬಂತೆ ಬೇರೆ ಜಾಗದಲ್ಲಿ ಕೊರೆಸಿದ ಬಾವಿ ನೀರಿಲ್ಲದೆ ಬತ್ತಿ ಹೋಯಿತು. ಅದೇ ಆಳಾದ ಕೊಳವೆ ಬಾವಿ ಆ ಬಲರಾಮನ ಪುಟ್ಟ ಮಗಳ ಸಾವಿಗೆ ಕಾರಣವಾಯಿತು ಎಂದು ಹೇಳಿ ಮುಗಿಸಿದ್ದ ಆತ ಟೇಬಲ್ ಮೇಲಿದ್ದ ನೀರಿನ ಬಾಟಲಿಯಿಂದ ಒಂದು ಗುಟುಕು ಕುಡಿದ. ವಾಟ್? ಬಾಲಕಿ ಸಾವಿಗೆ ಕಾರಣ ಯಾರು? ಬಲರಾಮ? ತೇಜಸ್ ಕೇಳಿದ. ಹೌದು ಸರ್, ಆಟಿಕೆ ವ್ಯಾಪಾರಿ ಬಲರಾಮನ 3 ವರ್ಷದ ಮಗಳು ಆಟವಾಡುತ್ತಾ ಬಂದು ಆ ತೆರೆದ ಕೊಳವೆ ಬಾವಿಗೆ ಬಿದ್ದು ಸಾವನ್ನಪ್ಪಿದ್ದಳು. ಎಷ್ಟೇ ಪ್ರಯತ್ನ ಪಟ್ಟರೂ ಯಾರಿಗೂ ಆ ಮಗುನ ಉಳಿಸಿಕೊಳ್ಳೋಕೆ ಆಗಿಲ್ಲ. ಆ ವ್ಯಕ್ತಿ ಹೇಳಿದ ಕತೆ ಕೇಳಿ ತೇಜಸ್ ಒಂದು ಕ್ಷಣ ಮೌನವಾಗಿದ್ದ. ಉಳಿದವರು ಕೂಡ ತಲೆ ತಗ್ಗಿಸಿ ಕುಳಿತಿದ್ದರು. ಎಲ್ಲವೂ ನಿಶಬ್ದ. ಕತೆ ಕೇಳಿದ ರಚನಾ, ಋತ್ವಿಯೂ ಮೌನ. ನೀವೆಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರು ತಾನೆ ಎಂದು ಕೇಳಿದ ತೇಜಸ್. ಅದೇ ಸಮಯಕ್ಕೆ ಶ್ರೀನಿವಾಸರ ಮೊಬೈಲ್ ಫೋನ್ ರಿಂಗ್ ಆಯ್ತು. ಕೆಲಸಕ್ಕೆ ಅಡ್ಡಿ ಎನ್ನುವಂತೆ ದುರುಗುಟ್ಟಿ ನೋಡಿದ ತೇಜಸ್ ಫೋನ್ ರಿಸೀವ್ ಮಾಡಿದ. ಆ ಕಡೆಯಿಂದ ಕೇಳಿದ ಮಾತಿಗೆ ಶ್ರೀನಿವಾಸರು ಬೆಚ್ಚಿ ಬಿದ್ದರು. ಕುಳಿತಲ್ಲಿಂದಲೇ ತಟ್ಟನೆ ಎದ್ದು ನಿಂತು, ಎಂತ? ಶ್ರೀನಿವಾಸರು ಆಕಾಶವೇ ಕಳಚಿ ತಲೆಗೆ ಬಿದ್ದಂತೆ ಮೊಬೈಲ್ ಹಿಡಿದು ನಿಂತಿದ್ದಾರೆ. ಸರ್, ನನ್ನ ಮೊಮ್ಮಗಳು. ಶ್ರೀನಿವಾಸರು ತೇಜಸ್ನ ಕಡೆ ನೋಡಿ ಅಳುತ್ತಿದ್ದಾರೆ. ಏನಾಯ್ತು ಸರ್? ನನ್ನ ಮೊಮ್ಮಗಳು ಕಾಣಿಸ್ತಿಲ್ಲ. ತೇಜಸ್ ಬೆಚ್ಚಿ ಬಿದ್ದ. ರಘುರಾಮರು, ಋತ್ವಿಯ ತಂದೆ, ಪೇಟೆ ಕಡೆ ಹೊರಟವರು. ಒಬ್ಬ ವ್ಯಕ್ತಿಯನ್ನು ನೋಡಿದ ಹಾಗೆನಿಸಿತು. ಅವನೇನಾ? ಛೇ, ಅವನಲ್ಲ ಬಿಡು, ಮನಸ್ಸಿನಲ್ಲೇ ಅಂದುಕೊಂಡ ಅವರು ಮುಂದೆ ಹೊರಟವರು ಮತ್ತೆ ಸೂಕ್ಷ್ಮವಾಗಿ ಗಮನಿಸಿದರು. ಹೌದು, ಅವನೇ. ಇಲ್ಲಿ ಏನು ಮಾಡ್ತಾ ಇದ್ದಾನೆ? ಹೋಗಿ ಮಾತಾಡಿಸೋಣ. ಹತ್ತಿರ ನಡೆದರು. ಏನಪ್ಪಾ ಕರೆದರು. ಆತ ತಿರುಗಿ ನೋಡಿದ. ಅಂಕಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು? ಋತ್ವಿ ಫ್ರೆಂಡ್ ಅಲ್ವಾ? ಹ್ಞೂ ಅಂಕಲ್, ನಿತೇಶ್ ನಾನೇ. ನೀನು ಹೋಗಿಲ್ವಾ? ರಘುರಾಮರು ಅನುಮಾನದಿಂದ ಕೇಳಿದರು. ಇಲ್ಲ ಅಂಕಲ್, ಋತ್ವಿ ಮತ್ತು ರಚನಾ ಅಕ್ಕ ಮಾತ್ರ ಹೋಗಿದ್ದು. ರಚನಾ ಅಕ್ಕನ? ಎಲ್ಲಿಗೆ? ಅಂಕಲ್, ಋತ್ವಿ ಹೇಳಿಲ್ವಾ? ಅದೇ ಜರ್ನಲಿಸ್ಟ್. ಏನಪ್ಪಾ ಅವನು ಎಲ್ಲಿ ಹೇಳ್ತಾನೆ? ಏನು ಸರಿಯಾಗಿ ಹೇಳು. ಅಂಕಲ್, ಆ ಜರ್ನಲಿಸ್ಟ್ ಒಂದು ಊರಿಗೆ ಪ್ರೊಜೆಕ್ಟ್ ವಿಷಯವಾಗಿ ಹೋಗಿದ್ದಾರೆ. ಊರಿಗ? ಯಾವ ಊರು? ಉಗುಳು ನುಂಗಿಕೊಂಡರು ರಘುರಾಮರು. ಅದೇ ಏನೋ ಹೇಳ್ತಿದ್ದ, ನಂದನಗಿರಿ ಎಂತದು. ನಂದನಗಿರಿನ? ರಘುರಾಮರ ಮುಖದಲ್ಲಾದ ಬದಲಾವಣೆಯನ್ನು ತಟ್ಟನೆ ಮರೆಮಾಚಿಕೊಂಡು, ಸರಿ ಕಣೋ, ನಂಗೆ ಹೊತ್ತಾಯ್ತು, ನಾ ಹೊರಡ್ತೀನಿ ಎಂದು
ಅಲ್ಲಿಂದ ಹೊರಟೇ ಬಿಟ್ಟರು. ಮಳೆಯ ಆರ್ಭಟದ ಜೊತೆ ಇನ್ನೊಂದು ಮಗು ಕಾಣೆಯಾದ ವಿಚಾರ ನಂದನಗಿರಿ ಪೂರಾ ಹಬ್ಬಿತ್ತು. ಶ್ರೀನಿವಾಸರ ಮನೆಯವರ ಆಕ್ರಂದನ ಮುಗಿಲೂ ಮುಟ್ಟಿತ್ತು. ನೆಲತಾಕುವಷ್ಟು ಉದ್ದದ ರೈನ್ಕೋಟ್ ತೊಟ್ಟು ತೇಜಸ್ ಘಟನಾ ಸ್ಥಳದಲ್ಲಿ ನಿಂತಿದ್ದ. ಕತ್ತಲು ಆವರಿಸುತ್ತಿತ್ತು. ಮನೆಯ ಸುತ್ತಮುತ್ತಲು ಆ ಧಾರಾಕಾರ ಮಳೆಗೂ ಜನಜಂಗುಳಿ ಕೂಡಿತ್ತು. ರಾಜಕೀಯ ವ್ಯಕ್ತಿ ಹಾಗೂ ಉದ್ಯಮಿ, ಅದುದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಸೇರಿದ್ದರು. ಸುಳಿವು ಸಿಗದ ಮಕ್ಕಳ ಅಪಹರಣದ ಜೊತೆ ಮೇಲಾಧಿಕಾರಿಗಳ ಒತ್ತಡದಿಂದ ತೇಜಸ್ ಅಕ್ಷರಂಶಃ ಕುಗ್ಗಿ ಹೋಗಿದ್ದ. ಕೊಡೆ ಹಿಡಿದುಕೊಂಡು ಕಾನ್ಸ್ಟೇಬಲ್ ಪ್ರಮೋದ್ ತೇಜಸ್ ಹತ್ತಿರ ಓಡಿ ಬಂದ. ಏನಾಯ್ತು? ಏನಾದ್ರೂ ಸುಳಿವು ಸಿಕ್ತಾ? ಮಳೆಯ ತೀವ್ರತೆಗೆ ತನ್ನ ಧ್ವನಿಯನ್ನ ಜೋರಾಗಿಸಿ ಕೇಳಿದ ತೇಜಸ್. ಮಳೆ ನೀರಿಗೆ ಕೈ ಅಡ್ಡಲಾಗಿ ಹಿಡಿದುಕೊಂಡು ಕಾನ್ಸ್ಟೇಬಲ್ ಪ್ರಮೋದ್, ಸರ್, ಎಲ್ಲಾ ಕಡೆ ಹುಡುಕಾಡಿದ್ವಿ, ಯಾವುದೇ ಸುಳಿವಿಲ್ಲ. ಎಲ್ಲಾ ಸ್ಟೇಷನ್ಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ ಎಂದ. ಜೀಪ್ಗೆ ಹೊರಗೆ ನಿಂತಿದ್ದ ತೇಜಸ್ ಶ್ರೀನಿವಾಸರ ಮನೆ ಕಡೆ ನಡೆದ. ತೊಟ್ಟಿದ್ದ ಕೋಟ್ನಿಂದ ಮಳೆ ನೀರು ಜಿನುಗುತ್ತಿತ್ತು. ಸಿಟ್ಔಟ್ ನಲ್ಲಿ ಶ್ರೀನಿವಾಸರು ಕುಳಿತಿದ್ದರು. ತೇಜಸ್ ಬರುತ್ತಿರುವುದನ್ನ ತಲೆ ಎತ್ತಿ ನೋಡಿದ ಶ್ರೀನಿವಾಸರು ತನ್ನ ದೃಷ್ಟಿಯನ್ನ ಬೇರೆ ಕಡೆ ಬದಲಾಯಿಸಿದರು. ಅವರ ಮುಖದಲ್ಲಿ ಬೇಜಾರು, ನೋವಿನ ಜೊತೆ ಪಶ್ಚಾತ್ತಾಪ ಒಗೆಯಾಡುತ್ತಿತ್ತು. ಮಗು ಕಾಣೆಯಾಗೋ ಸಮಯದಲ್ಲಿ ಮನೆಯಲ್ಲಿ ಯಾರು ಯಾರು ಇದ್ರು, ಎಲ್ಲರನ್ನ ಬರೋಕೆ ಹೇಳಿ, ತೇಜಸ್ ಹೇಳಿದ. ಶ್ರೀನಿವಾಸರು ಪಕ್ಕ ನಿಂತಿದ್ದ ಒಬ್ಬಳ ಬಳಿ ಕರಿ ಅವರನ್ನೆಲ್ಲ ಹೇಳಿದರು. ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಹೆಂಗಸರು, ಒಬ್ಬ ಕೆಲಸದಾಳು ಬಂದು ನಿಂತರು. ಹೆಚ್ಚು ಸಮಯ ಇಲ್ಲ. ಏನು ನಡೆಯಿತು? ಏನಾದ್ರೂ ಅನುಮಾನ ಬರುವಂತಹ ಸನ್ನಿವೇಶಗಳು, ವಸ್ತು, ವ್ಯಕ್ತಿ ಏನೇ ಇದ್ರೂ ನೆನಪು ಮಾಡಿಕೊಂಡು ಹೇಳಿ ಎಂದ ತೇಜಸ್. ಅತ್ತು ಸುಸ್ತಾಗಿ ಆ ಹೆಂಗಸರಿಗೆ ಮಾತೇ ಹೊರಡುತ್ತಿಲ್ಲ. ಒಬ್ಬರು ಮಧ್ಯ ವಯಸ್ಸಿನ ಹೆಂಗಸು, ಶ್ರೀನಿವಾಸರ ಹೆಂಡತಿ. ಇನ್ನೊಂದು ಅವರ ಮಗಳು. ಸರ್, ಇಲ್ಲೇ ಹೊರಗಡೆ ಆಟ ಆಡ್ತಾ ಇದ್ಲು ನೋಡಿ, ಆಟಿಕೆ ಸಾಮಾನುಗಳೆಲ್ಲ ಅಲ್ಲೇ ಬಿದ್ದುಕೊಂಡಿದೆ ಎಂದ ಆ ಹೆಂಗಸಿನ ಮಾತಲ್ಲಿ ನೋವಿತ್ತು. ಮನೆ ಸಿಟ್ಔಟ್ ನಲ್ಲಿ ರಾಶಿ ಬಿದ್ದಿದ್ದ ಆಟಿಕೆಗಳ ಕಡೆ ಒಮ್ಮೆ ಕಣ್ಣಾಯಿಸಿದ ತೇಜಸ್. ನೀವು ಯಾರು ಕೂಡ ಮಗುವಿನ ಜೊತೆ ಇರಲಿಲ್ವಾ? ಕೆಲಸದಾಳುಗಳೆಲ್ಲ ಎಲ್ಲೋಗಿದ್ರು ಕೇಳಿದ. ಸರ್, ನಾವು ಮನೆ ಒಳಗಡೆ ಇದ್ವಿ, ಕೆಲಸದಾಳುಗಳೆಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ರು ಎಂದರು ಆ ಹೆಂಗಸು. ಇನ್ನೇನು ಕೇಳಬೇಕು ಅನ್ನುವಷ್ಟರಲ್ಲಿ ತೇಜಸ್ ಮೊಬೈಲ್ ರಿಂಗ್ ಆಯ್ತು. ಈ ಮೊಬೈಲ್ಗೊಂದು ವಿಶ್ರಾಂತಿಯೇ ಇಲ್ಲ ಎಂದು ಗೊಣಗುತ್ತಾ ಫೋನ್ ರಿಸೀವ್ ಮಾಡಿದ. ಆ ಕಡೆಯಿಂದ ಹೆಡ್ ಕಾನ್ಸ್ಟೇಬಲ್ ಗಿರಿಯಪ್ಪ, ಸರ್, ಮಳೆಯಿಂದ ಸ್ಟೇಷನ್ ಹಿಂಭಾಗದ ಗೋಡೆ ಕುಸಿದು ಬಿದ್ದಿದೆ. ವಾಟ್? ತೇಜಸ್ ಎದ್ದು ನಿಂತ. ಯಾರಿಗಾದ್ರೂ ಹಾನಿಯಾಗಿದ್ಯಾ ಕೇಳಿದ. ಸರ್, ಒಬ್ಬ ಕಾನ್ಸ್ಟೇಬಲ್ಗೆ ಗಾಯ ಆಗಿದೆ. ಹಳೆ ಸೆಲ್ ಕಡೆಯ ಗೋಡೆ ಕುಸಿದು ಬಿದ್ದಿರೋದು. ಅಲ್ಲೇ ನಿಂತಿದ್ದ ಈ ಅಪ್ಪ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದ. ಸರಿ, ನಾನು ಇವಾಗ್ಲೇ ಬಂದೆ. ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿ, ತಡ ಮಾಡಬೇಡಿ. ತೇಜಸ್ ತಕ್ಷಣ ಕಾನ್ಸ್ಟೇಬಲ್ ಪ್ರಮೋದ್ನ ಕರೆದು, ಇವರ ಹತ್ರ ಪೂರ್ತಿ ಡೀಟೇಲ್ಸ್ ಕರೆಕ್ಟ್ ಮಾಡಿ ಸ್ಟೇಷನ್ಗೆ ಬನ್ನಿ. ಒಬ್ಬ ಕಾನ್ಸ್ಟೇಬಲ್ ಇಲ್ಲೇ ಇರಲಿ ಎಂದು ಹೇಳಿದ ತೇಜಸ್ ಅಲ್ಲಿಂದ ಹೊರಟ. ಮಳೆಯ ತೀವ್ರತೆಯ ಸೇಳಿಕೊಂಡು ತೇಜಸ್ನ ಜೀಪು ವೇಗವಾಗಿ ಮುನ್ನುಗ್ಗಿತು. ತೇಜಸ್ ಸ್ಟೇಷನ್ ತಲುಪೋ ಹೊತ್ತಿಗೆ ಗಾಯಗೊಂಡ ಕಾನ್ಸ್ಟೇಬಲ್ ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಹೆಡ್ ಕಾನ್ಸ್ಟೇಬಲ್ ಗಿರಿಯಪ್ಪ ಸ್ಟೇಷನ್ ನಲ್ಲೇ ಇದ್ದ. ತೇಜಸ್ ಬಂದ ತಕ್ಷಣ ಕುಸಿದು ಬಿದ್ದ ಗೋಡೆಯ ಬಗ್ಗೆ ವಿವರಿಸಿ ತೊಡಗಿದ. ಸ್ಟೇಷನ್ ಹಿಂಭಾಗಕ್ಕೆ ನಡೆದ ತೇಜಸ್ ಟಾರ್ಚ್ ಬೆಳಕಿನಿಂದ ಸ್ಥಳ ಗಮನಿಸತೊಡಗಿದ. ಕಾನ್ಸ್ಟೇಬಲ್, ಯಾಕ್ರಿ ಆ ಮಳೆಗೆ ಈ ಕಡೆ ಬಂದಿದ್ರು? ಗೊತ್ತಿಲ್ಲ ಸರ್, ಒಬ್ಬೆ ಕೇಳಿನೇ ನಾ ಓಡಿದಾಗ ಒಂದು ಕಾಲು ಮನೆಯಡೆಗೆ ಸಿಕ್ಕಿಕೊಂಡಿತ್ತು. ಈ ಸರಕಾರಕ್ಕೆ ಒಂದು ಆಧುನಿಕ ಪೊಲೀಸ್ ಸ್ಟೇಷನ್ ಕಟ್ಟೋ ಯೋಗ್ಯತೆ ಇಲ್ಲ. ದೃಶ್ಯವನ್ನ ನೋಡುತ್ತಾ ಗೊನಗಿಕೊಂಡ ತೇಜಸ್ ಹಾಸ್ಪಿಟಲ್ಗೆ ಬೇರೆ ಯಾರು ಹೋಗಿದ್ದಾರೆ ಕೇಳಿದ. ಸರ್, ಇನ್ನೊಬ್ಬ ಕಾನ್ಸ್ಟೇಬಲ್ ಜೊತೆಗೆ ಹೋಗಿದ್ದಾರೆ. ಇವಾಗ ಸ್ಟೇಷನ್ ಅಲ್ಲಿ ನಾವಿಬ್ಬರೇ ಇರೋದು. ಸರಿ, ನಾ ಹಾಸ್ಪಿಟಲ್ ಕಡೆ ಹೋಗ್ತೀನಿ. ಇವತ್ತು ಸ್ಟೇಷನ್ ಅಲ್ಲೇ ಇರಿ, ನಾಳೆ ಮನೆಗೆ ಹೋಗಿ ಎಂದ ತೇಜಸ್ ಸರ್ಕಾರಿ ಆಸ್ಪತ್ರೆಗೆ ತೆರಳಿದ. ಸರ್ಕಾರಿ ಆಸ್ಪತ್ರೆಯ ಬೆಡ್ ನಲ್ಲಿ ಗಾಯಗೊಂಡ ಕಾನ್ಸ್ಟೇಬಲ್ಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ತೇಜಸ್ ಅಲ್ಲಿ ತಲುಪೋ ಹೊತ್ತಿಗೆ ಕಾನ್ಸ್ಟೇಬಲ್ ನಿದ್ದೆ ಮಂಪರಲ್ಲಿದ್ದ. ಡಾಕ್ಟರ್ನ ವಿಚಾರಿಸಿದ ತೇಜಸ್, ಕಾಲಿಗೆ ತುಂಬಾ ಏಟಾಗಿದೆ, ಬ್ಯಾಂಡೇಜ್ ಸುತ್ತಿ ಗ್ಲೂಕೋಸ್ ಹಾಕಿದ್ದೀವಿ, ಇಂಜೆಕ್ಷನ್ ಮಂಪರ್ನಿಂದ ನಿದ್ದೆ ಬಂದಿದೆ ಅಷ್ಟೇ ಎಂದ ಡಾಕ್ಟರ್. ಜೀವಕ್ಕೆ ತೊಂದರೆ ಆಗುವಂತದ್ದು ಏನೂ ಆಗಿಲ್ಲ, ಭಯಪಟ್ಟಿದ್ರು ಅಷ್ಟೇ ಎಂದರು. ಅದಾಗ್ಲೇ ಕಾನ್ಸ್ಟೇಬಲ್ ಮನೆಯವರು ಬಂದಿದ್ದರು. ಅವರ ಬಳಿ ಮಾತನಾಡಿಸಿದ ತೇಜಸ್ ಅವರಿಗೆ ಸಮಾಧಾನಕರ ಮಾತು ಹೇಳಿ ಅಲ್ಲಿಂದ ಹೊರಟ. ಹೊರಗಡೆ ಬಂದವನು ತುಟಿಗೊಂದು ಸಿಗರೇಟ್ ಇಟ್ಟು ಲೈಟರ್ ಉರಿಸಿ ಎಡಗೈಯ ವಾಚ್ ನೋಡಿಕೊಂಡ. ಸಮಯ 10:20 ತೋರಿಸಿತು. ಸಿಗರೇಟ್ ತುದಿಗೆ ಬೆಂಕಿ ಹಚ್ಚಿ ಬೀಳುತ್ತಿದ್ದ ಮಳೆ ಹನಿಯನ್ನೇ ನೋಡತೊಡಗಿದ. ತುಸು ಹೊತ್ತು ಹಾಗೆ ನಿಂತವನಿಗೆ ಶ್ರೀನಿವಾಸರ ಮನೆಯ ಘಟನೆ ನೆನಪಾಯಿತು. ತಕ್ಷಣ ಕಾನ್ಸ್ಟೇಬಲ್ ಪ್ರಮೋದ್ಗೆ ಕರೆ ಮಾಡಿದ. ಒಂದೆರಡು ಬಾರಿ ಪ್ರಯತ್ನಿಸಿದರೂ ನಾಟ್ ರೀಚಬಲ್ ಬರುತ್ತಿತ್ತು. ತುಂಬಾ ತಡವಾದುದರಿಂದ ತನ್ನ ರೂಮ್ ಕಡೆ ಜೀಪ್ ಚಲಾಯಿಸಿದ ತೇಜಸ್. ಫ್ರೆಶ್ ಆಗಿ ಬಂದು ಮೊಬೈಲ್ ನೋಡಿದಾಗ ಸ್ಟೇಷನ್ ನಿಂದ 4 ಮಿಸ್ಡ್ ಕಾಲ್ ಇತ್ತು. ತಕ್ಷಣ ಕರೆ ಮಾಡಿದ. ಆ ಕಡೆಯಿಂದ ರಿಸೀವ್ ಮಾಡಿದ ಹೆಡ್ ಕಾನ್ಸ್ಟೇಬಲ್ ಗಿರಿಯಪ್ಪ, ಹಲೋ ಸರ್, ಕಮಿಷನರ್ ಆಫೀಸ್ ನಿಂದ ಫೋನ್ ಬಂದಿತ್ತು. MLA ಮೊಮ್ಮಗಳ ಬಗ್ಗೆ ಏನು ನಡೀತಿದೆ? ಆದಷ್ಟು ಬೇಗ ರಿಪೋರ್ಟ್ ಮಾಡಬೇಕಂತೆ.
ನಿಮ್ಮ ಮೊಬೈಲ್ ನಾಟ್ ರೀಚಬಲ್ ಅಂತ ಬರ್ತಿತ್ತು ಎಂದ. ಅಬ್ಬ, ಅಂತಸ್ತು ಹೆಸರು ಇರೋರ ಮನೆ ವಿಚಾರ ಎಷ್ಟು ಬೇಗ ದೊಡ್ಡವರಿಗೆ ಮುಟ್ಟಿದೆ ಅಂದ್ರೆ ಬಡವರ ಪಾಡು ಕೇಳೋರೇ ಇಲ್ಲ. ತೇಜಸ್ ಯೋಚಿಸತೊಡಗಿದವನು ತಕ್ಷಣ ಓಕೆ ಗಿರಿಯಪ್ಪ, ಏನಂತ ವಿಚಾರಿಸ್ತೀನಿ ಎಂದು ಫೋನ್ ಇಟ್ಟ. ಏನೋ ನೆನಪಾಗಿ ಪುನಃ ಕಾನ್ಸ್ಟೇಬಲ್ ಪ್ರಮೋದ್ಗೆ ಕರೆ ಮಾಡಿದ. ಕಾಲ್ ಕನೆಕ್ಟ್ ಆಯ್ತು. ರಿಸೀವ್ ಮಾಡಿದ. ಪ್ರಮೋದ್, ಏನಾಯ್ತು? ಏನಾದ್ರೂ ಮಾಹಿತಿ ಸಿಕ್ತಾ? ಸರ್, ಎಲ್ಲರ ವಿಚಾರಣೆ ಮಾಡಿ ಆಯ್ತು. ಇಲ್ಲಿ ದೊಡ್ಡ ಮಂದಿಗಳ ಟಾರ್ಚರ್ ತಡೆಯೋಕೆ ಆಗ್ತಿಲ್ಲ. ಒಂದೇ ಸಮನೆ ಪ್ರೆಷರ್ ಆಗ್ತಿದ್ದಾರೆ. ಹೇಗೋ ಮಾತಲ್ಲಿ ಸಂಭಾಳಿಸಿದ್ದೀನಿ ಎಂದ. ಸರಿ ಪ್ರಮೋದ್, ನಾನು ನಾಳೆ ಮುಂಜಾನೆ ಬರ್ತೀನಿ. ಏನಾದ್ರೂ ಸುಳಿವು ಸಿಕ್ಕ್ರೆ ತಕ್ಷಣ ಕಾಲ್ ಮಾಡಿ ಎಂದ ತೇಜಸ್. ಓಕೆ ಸರ್. ಮುಂಜಾನೆ ಒಂದೇ ಸಮನೆ ಮೊಬೈಲ್ ರಿಂಗಿನಿಸುತ್ತಿತ್ತು. ನಿದ್ದೆ ಮಂಪರಿನಲ್ಲಿ ಕಣ್ಣುಜ್ಜಿಕೊಂಡು ಮೊಬೈಲ್ ಕೈಗೆತ್ತಿಕೊಂಡ ತೇಜಸ್. ಗುಡ್ ಮಾರ್ನಿಂಗ್ ಸರ್, ನಾನು ಪ್ರಮೋದ್ ಮಾತಾಡ್ತಿರೋದು. ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಲೀಡ್ ಸಿಕ್ಕಿದೆ. ವಾಟ್? ಬೆಡ್ಶೀಟ್ ಬದಿಗೆ ಸರಿಸಿ ಕುಳಿತ ತೇಜಸ್. ಏನು ಸುಳಿವು ಪ್ರಮೋದ್? ಸರ್, ಈ ಊರಲ್ಲಿ ಈ ಹಿಂದೆ ಕಾಣೆಯಾದ ಒಂದು ಮಗುವಿನ ಮನೆಯಲ್ಲಿ ಒಂದು ಬೊಂಬೆ ಸಿಕ್ಕಿತ್ತು ಅಲ್ವಾ? ಅಂತಹುದೇ ಬೊಂಬೆ ಶ್ರೀನಿವಾಸರ ಮನೆಯಲ್ಲೂ ಇದೆ ಸರ್. ಅಂದ್ರೆ ಸರ್, ಇವಾಗ ಕಾಣೆಯಾದ ಉಳಿದ 3 ಮಕ್ಕಳ ಮನೆಯಲ್ಲೂ ಈ ತರದ ಬೊಂಬೆ ಏನಾದ್ರೂ ಇದೆಯೇ ಅಂತ ಹುಡುಕಬೇಕು. ಶ್ರೀನಿವಾಸರ ಮನೆಯವರನ್ನ ವಿಚಾರಿಸಿದಾಗ ಮಗು ಕಾಣೆ ಆದವತ್ತೆ ಸಂಜೆ ಅದೇ ಬೊಂಬೆ ಮಾರುವವ ವ್ಯಕ್ತಿ ಆ ಮನೆ ಹತ್ರ ಬಂದಿದ್ದ ಅಂತೆ. ಅಂದ್ರೆ ಆ ಬೊಂಬೆ ಮಾರುವವನೇ ಕಿಡ್ನಾಪ್ ಮಾಡಿರ್ತಾನೆ ಅಂತೀರಾ? ಸರ್, ಆ ಬೊಂಬೆ ಮಾರುವವರು ಬೇರೆ ಯಾರೂ ಅಲ್ಲ. ಇವತ್ತು ಪಂಚಾಯತ್ ಅಧ್ಯಕ್ಷ ಹೇಳಿದ ಕೊಳವೆ ಬಾವಿ ಕಥೆಯಲ್ಲಿ ಕೊಳವೆ ಬಾವಿಗೆ ಬಿದ್ದು ತನ್ನ ಮಗುವನ್ನ ಕಳೆದುಕೊಂಡ ಅದೇ ಆಟಿಕೆ ವ್ಯಾಪಾರಿ ಬಲರಾಮನೆ ಆ ಬೊಂಬೆ ಮಾರುವವನು. ಓ ಗಾಡ್! ತೇಜಸ್ ಬಾಯಲ್ಲಿ ಮೆಲ್ಲಗಿನ ಉದ್ಗಾರ ವ್ಯಕ್ತಿದ. ಸರ್, ಆ ಬೊಂಬೆ ಫೋಟೋ ವಾಟ್ಸಪ್ ಮಾಡ್ತೀನಿ. ಸರಿ ಪ್ರಮೋದ್, ಉಳಿದ ಮಕ್ಕಳ ಮನೆಯಲ್ಲೂ ವಿಚಾರಿಸ್ತೀನಿ. ಫೋಟೋ ಸೆಂಡ್ ಮಾಡಿ, ನಾನು ಆದಷ್ಟು ಬೇಗ ಅಲ್ಲಿ ಬರ್ತೀನಿ ಎಂದು ಫೋನ್ ಇಟ್ಟ. ತೇಜಸ್ ಫ್ರೆಶ್ ಆಗಿ ಬಂದು ಬೇಗ ರೆಡಿ ಆದ. ಅಷ್ಟರಲ್ಲಾಗ್ಲಿ ಪ್ರಮೋದ್ ಆ ಗೊಂಬೆ ಫೋಟೋ ಸೆಂಡ್ ಮಾಡಿದ್ದ. ಅದನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ ತೇಜಸ್, ಎಸ್, ಅದೇ ಗೊಂಬೆ. ಏನ್ ಮಾಡುವುದು ಎಂದು ಯೋಚಿಸಿದ್ದವನಿಗೆ ರಚನಾಳ ನೆನಪಾಯ್ತು. ಅವಳ ನಂಬರ್ಗೆ ಕರೆ ಮಾಡಿದ. ರಚನಾ, ಒಂದು ಇಂಪಾರ್ಟೆಂಟ್ ವಿಷಯ. ನಾನು ಒಂದು ಗೊಂಬೆ ಚಿತ್ರ ಸೆಂಡ್ ಮಾಡ್ತೀನಿ. ಅದೇ ತರಹದ ಗೊಂಬೆ ಅಚ್ಯುತರಾಯರ ಮನೆಯಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ತಿಳಿಸಿ ಎಂದ. ಈ ದಿನ ಉದಯಿಸಿದ ಸೂರ್ಯನೇಕು ವಿಚಿತ್ರವಾಗಿ ಕಾಣುತ್ತಿದ್ದ ರಘುರಾಮರಿಗೆ, ಋತ್ವಿಯ ತಂದೆಗೆ. ಇಷ್ಟು ವರ್ಷಗಳ ಶ್ರಮ ವ್ಯರ್ಥವಾಯಿತೆ. ಹತಾಶೆ, ಕೋಪ ರಘುರಾಮರಲ್ಲಿ ಉಕ್ಕಿತು. ಹುಟ್ಟಿದಾಗಿನಿಂದ ತನ್ನ ಮಾತನ್ನ ಧಿಕ್ಕರಿಸಿದ ಮಗ ಒಂದು ಸುಳ್ಳು ಹೇಳಿದನೆ. ಯಾಕಾಗಿ? ಮಗನನ್ನ ಆ ರೀತಿ ಕಟ್ಟಿ ಹಾಕಿದ್ದೇ ತಪ್ಪಾಯಿತೆ. ಅಡಿನಾಲಿಕೆ ಬೇಕಿದ್ದ ಅವನ ಮೌಲ್ಯ ಪ್ರೌಢ ಜೀವನಗಳು ನನ್ನಿಂದಲೇ ಮನ್ನಾಯಿತು ಎಂಬ ಸೇಡೆ ಅಥವಾ ಸ್ಪಷ್ಟ ಉದ್ದೇಶವೇ? ಇದಕ್ಕೆಲ್ಲ ನಾನೇ ಕಾರಣವಾ? ಇಲ್ಲ, ನನ್ನ ಮಗ ನನ್ನಿಂದ ಕೈತಪ್ಪಿ ಹೋಗಲು ನಾ ಬಿಡಲಾರೆ. ಅದು ಎಂದಿಗೂ ಸಾಧ್ಯವಿಲ್ಲ. ಇದಕ್ಕೆಲ್ಲ ಉತ್ತರ ಸಿಗಬೇಕಾದ್ರೆ ನಾ ಹೋಗಲೇಬೇಕು. ರಘುರಾಮರ ನಿಲುವು ಸ್ಪಷ್ಟವಾಗಿತ್ತು. ರಘುರಾಮರ ಪಯಣ ನಂದನಗಿರಿಯ ಕಡೆ ಸಾಗಿತು. ತೇಜಸ್ಗೆ ಕರೆ ಮಾಡಿದ ರಚನಾ, ಸರ್, ನೀವು ತೋರಿಸಿದಂತಹ ಗೊಂಬೆ ಈ ಮನೆಯಲ್ಲೇ ಇಲ್ವೇ ಇಲ್ಲ. ಮನೆಯವರು ಈ ತರಹದ ಗೊಂಬೆ ನೋಡೇ ಇಲ್ಲ ಸರ್. ಕರೆಕ್ಟ್ ಆಗಿ ಚೆಕ್ ಮಾಡಿದ್ರ ರಚನಾ? ಹಾಗೆ ಆಗೋಕೆ ಸಾಧ್ಯನೇ ಇಲ್ಲ. ನಾವು ತನಿಖೆ ಮಾಡಿದ ಪ್ರಕಾರ ಇಲ್ಲಿ ಕಾಣೆಯಾದ 4 ಮಕ್ಕಳ ಮನೆಯಲ್ಲೂ ಆ ತರಹದ ಗೊಂಬೆ ಸಿಕ್ಕಿದೆ. ಅಚ್ಯುತರಾಯರ ಮನೆಯಲ್ಲಿ ಇಲ್ಲ ಅಂದ್ರೆ ಏನು ಅರ್ಥ? ತೇಜಸ್ ಯೋಚಿಸತೊಡಗಿದ. ಸರ್, ಕರೆಕ್ಟ್ ಆಗಿ ಚೆಕ್ ಮಾಡಿದ್ವಿ. ನೀವು ತೋರಿಸಿದಂತಹ ಬೊಂಬೆ ಇಲ್ಲ ಸರ್. ಅಂದ ಹಾಗೆ ಏನು ವಿಷಯ ಸರ್? ಪ್ರಮೋದ್ ಹೇಳಿರುವುದನ್ನೆಲ್ಲ ತೇಜಸ್ ರಚನಾಳಿಗೆ ವಿವರಿಸಿದ. ಸರ್, ಮುಂದೇನು? ಆ ಗೊಂಬೆ ವ್ಯಾಪಾರಿ ಸಿಗಬೇಕು. ಇಲ್ಲ ಅಂದ್ರೆ ಅವನ ಮನೆಗೆ ಹೋಗ್ಬೇಕು. ಸರ್, ನಾವು ಬರ್ತೀವಿ. ನೋ ರಚನಾ, ಸದ್ಯಕ್ಕೆ ಪರಿಸ್ಥಿತಿ ಹೇಗೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಹೋಗಿ ನೋಡಿನೇ ಏನು ಅಂತ ತೀರ್ಮಾನಕ್ಕೆ ಬರಬೇಕು. ನೀವು ಬರೋದು ಬೇಡ ಅಂದ ತೇಜಸ್ ಫೋನ್ ಇಟ್ಟ. ಈ ಊರಲ್ಲಿ ಕಾಣೆಯಾದ 5 ಮಕ್ಕಳಲ್ಲಿ ಪತ್ತೆಯಾಗಿದ್ದು ಒಂದು ಮಗು ಮಾತ್ರ. ಅದು ಅಚ್ಯುತರಾಯರ ಮೊಮ್ಮಗು. ಅದು ಕೂಡ ಹೆಣವಾಗಿ. ಸಮಥಿಂಗ್ ಇಸ್ ದೇರ್. ತೇಜಸ್ ಯೋಚಿಸುತ್ತಿದ್ದ. ಋತ್ವಿ ಇನ್ಸ್ಪೆಕ್ಟರ್ ಬರೋದು ಬೇಡ ಅಂತಿದ್ದಾರೆ. ನಾವು ಹೋಗೋದು ಬೇಡ ಅಲ್ವಾ ಹೇಳಿದ ರಚನಾ. ಋತ್ವಿಯನ್ನೇ ಗಂಭೀರವಾಗಿ ನೋಡತೊಡಗಿದಳು. ಒಂದು ಕ್ಷಣ ಮೌನ. ತಟ್ಟನೆ ಇಬ್ಬರು ಕಿಸಕ್ಕನೆ ನಕ್ಕರು. ಇನ್ಸ್ಪೆಕ್ಟರ್ ಜೊತೆ ಹೋಗೋದು ಬೇಡ, ಬಟ್ ನಾವು ಬೊಂಬೆ ಪರ್ಚೇಸ್ ಮಾಡಬಹುದಲ್ವಾ? ಋತ್ವಿ ಮತ್ತು ರಚನೆ ಕುಳಿತ ಕಾರು ಅಪರ್ಣಿಕ ನಿಲಯದ ಗೇಟ್ ದಾಟಿ ಮುಂದೆ ಸಾಗಿತು. ಮನೆ ಮಹಡಿಯಿಂದ ಕೇಳಿಸಿದ ಹಾರ್ಮೋನಿಯ ಸದ್ದು ಅವರಿಬ್ಬರ ಕಿವಿಗೆ ಕೇಳಿಸಲೇ ಇಲ್ಲ. 4 ಪೊಲೀಸರನ್ನ ಒಳಗೊಂಡ ತಂಡ ಎಲ್ಲಾ ಸಿದ್ಧತೆ ನಡೆಸುತ್ತಿತ್ತು. ಬಾನಿಲ ಎಸ್ಐ ನವೀನ್ ಕೃಷ್ಣ ಜೊತೆ ಮಾತನಾಡಿ ಫೋನ್ ಇಟ್ಟ ತೇಜಸ್ ಮೂಕಚೇಯ ಬದಲಾಯಿತು. ಏನೇನೋ ಯೋಚಿಸುತ್ತಾ ಉಗುಳು ನುಂಗಿಕೊಂಡ. ತಕ್ಷಣ ಸವರಿಸಿಕೊಂಡು, ಪ್ರಮೋದ್, ಎಲ್ಲ ಓಕೆ ತಾನೇ ಕೇಳಿದ. ನಾವು ರೆಡಿ ಸರ್. ತೇಜಸ್ ತಂಡ ಆಟಿಕೆ ವ್ಯಾಪಾರಿಯನ್ನ ಹುಡುಕುತ್ತಾ ಅವನ ಮನೆ ಕಡೆ ಸಾಗಿದರು. ಅರ್ಧ ಗಂಟೆಯಲ್ಲಿ ಊರಿನವರು ತೋರಿಸಿದ ಆಟಿಕೆ ವ್ಯಾಪಾರಿಯ ಮನೆ ಎದುರುಗಡೆ ತೇಜಸ್ ತಂಡ ಮಫ್ತಿಯಲ್ಲಿ ನಿಂತಿದ್ದರು. ಅಲ್ಲಲ್ಲಿ ಕಾಣುವ ಮಣ್ಣುಗಳದೇ ರಾಶಿ, ಉಬ್ಬು ತಗ್ಗುಗಳಿಂದ ಕೂಡಿದ ಔಗು ಪ್ರದೇಶ. ಅಲ್ಲೇ ಪಕ್ಕದಲ್ಲಿದ್ದ ಒಂದು ಇಳಿಜಾರಿನಲ್ಲಿ ಕಡಿಮೆ ಎಂದರೂ 7-8 ರೂಮುಗಳಿರೋ ಒಂದು ಮನೆ ಕಾಣಿಸಿತು.
ಇಬ್ಬರು ಪೊಲೀಸರನ್ನ ಅಲ್ಲೇ ನಿಲ್ಲಿಸಿ ತೇಜಸ್ ಮತ್ತು ಇನ್ನೊಬ್ಬ ಕಾನ್ಸ್ಟೇಬಲ್ ಮನೆ ಕಡೆ ನಡೆದರು. ಹತ್ತಿರ ಬಂದವರಿಗೆ ಬಾಗಿಲಿಗೆ ಬೀಗ ಜಡಿದಿರುವುದು ಕಾಣಿಸಿತು. ಮನೆಯ ಎದುರುಗಡೆಗೆ ಸಣ್ಣ ಅಂಗಳ ಪೂರ್ತಿ ಹುಲ್ಲು ಬೆಳೆದಿತ್ತು. ಜನರೇ ವಾಸಿಸುತ್ತಿಲ್ಲವೇನೋ ಎಂಬಂತಿತ್ತು. ಮನೆಯ ಎಡಭಾಗದ ಜಗಲಿಯಲ್ಲಿ ಒಂದು ನಾಯಿ ಕಟ್ಟಿ ಹಾಕಲಾಗಿತ್ತು. ಪೊಲೀಸರು ಅಂಗಳಕ್ಕೆ ಬಂದರು. ತನಗೇನು ಸಂಬಂಧವಿಲ್ಲದಂತೆ ಮಲಗಿತ್ತು. ಸಾರ್, ಮನೆಯಲ್ಲಿ ಯಾರು ಇಲ್ಲ ಅನಿಸ್ತಿದೆ ಎಂದ ಪ್ರಮೋದ್. ನೋಡು, ಅಲ್ಲಿ ನಾಯಿಗೆ ಕೆಲವು ಹೊತ್ತಿನ ಹಿಂದೆಯಷ್ಟೇ ಊಟ ಹಾಕಿದ್ದಾರೆ. ಅದರ ಬಟ್ಟಲಿನಲ್ಲಿ ಹಾಗೆ ಇದೆ ಎಂದು ತೋರಿಸಿದ ತೇಜಸ್. ಮನೆ ಸುತ್ತಲೂ ಇಬ್ಬರು ಕಳ್ಳ ಹೆಜ್ಜೆಗಳನ್ನಿಡುತ್ತಾ ತಪಾಸಣೆ ಮಾಡತೊಡಗಿದರು. ಯಾವುದೇ ಕುರುಹುಗಳು ಇಲ್ಲ. ತುಕ್ಕು ಹಿಡಿದ ಮನೆಯ ಬೀಗ ತೇಜಸ್ಗೆ ಅನುಮಾನ ಮೂಡಿಸಿತು. ಎಷ್ಟೋ ದಿನಗಳಿಂದ ಮುಟ್ಟದಿರೋ ಬೀಗ. ಒಳಗೆ ಹೋಗೋಕೆ ಬೇರೆ ಎಲ್ಲೋ ಜಾಗ ಇದೆ. ಮನೆಯ ಸುತ್ತಲೂ ತಡಕಾಡಿದರು. ಕಿಟಕಿಯಿಂದ ಇಣುಕಿ ನೋಡೋಣ ಎಂದು ಕಿಟಕಿಗೆ ಮುಚ್ಚಿದ ಬಾಗಿಲು ತೆರೆಯಲು ಬಲ ಪ್ರಯೋಗಿಸಿ ಎಳೆದ ರಭಸಕ್ಕೆ ಕಿಟಕಿ ಪೂರ್ತಿ ಸೆಟ್ ವೃತ್ತಾಕಾರವಾಗಿ ತಿರುಗಿ 90% ವಾಲಿ ನಿಂತಿತು. ತೇಜಸ್ ಆಶ್ಚರ್ಯದಿಂದ ನೋಡಿದ. ಮನೆಯ ಒಳಗೆ ಒಬ್ಬ ವ್ಯಕ್ತಿಗೆ ಸರಾಗವಾಗಿ ಹೋಗುವಂತೆ ಜಾಗವಿತ್ತು. ಆ ರೀತಿಯಾಗಿ ನಿರ್ಮಿಸಲಾಗಿತ್ತು. ಕೂಡಲೇ ತೇಜಸ್ ಅಲರ್ಟ್ ಆದ. ಉಳಿದ ಇಬ್ಬರು ಕಾನ್ಸ್ಟೇಬಲ್ಗಳನ್ನ ಕೈಸನ್ನೆಯಲ್ಲಿ ಬರಲು ಸೂಚಿಸಿದ. ಒಬ್ಬೊಬ್ಬರಾಗಿ 4 ಜನ ಪೊಲೀಸರು ಒಳ ನುಗ್ಗಿದರು. ಮನೆಯ ಒಳಗೆ ಸಣ್ಣ ಬೆಳಕಿತ್ತು. ಕಣ್ಣಿಗೆ ವಸ್ತುಗಳು ಕಾಣಿಸುವಷ್ಟು. ಎಲ್ಲವನ್ನ ಸ್ವಚ್ಛಂದವಾಗಿ ಅಚ್ಚುಕಟ್ಟಾಗಿ ಜೋಡಿಸಲಾಗಿತ್ತು. ಕೈಯಲ್ಲಿ ಗಣ್ಣು ಹಿಡಿದು ಒಂದೊಂದೇ ಹೆಜ್ಜೆಗಳನ್ನಿಡುತ್ತಾ 4 ಜನ ಪೊಲೀಸರು ಒಂದೊಂದು ಕಡೆ ನಡೆದರು. ತೇಜಸ್ ಶೋಕೇಸ್ ಹತ್ತಿರ ಬಂದ. ಪುಟ್ಟ ಮಗುವಿನ ಜೊತೆ ಗಂಡ ಹೆಂಡತಿಯ ಫೋಟೋ. ಅದರ ಪಕ್ಕದಲ್ಲೇ ಅದೇ ಬೊಂಬೆ ಕಾಣಿಸಿತು. ತೇಜಸ್ ಬೊಂಬೆಯನ್ನೊಮ್ಮೆ ಕೈಯಲ್ಲಿ ಎತ್ತಿ ನೋಡಿದವನು ಮತ್ತೆ ಅದೇ ಜಾಗಕ್ಕೆ ಸೇರಿಸಿ ಮುಂದೆ ನಡೆದ. ಅಲ್ಲಲ್ಲಿ ನೇತಾಡಿಸಿದ್ದ ಆಟಿಕೆಗಳು ಆವರಿಸಿದ್ದ ಮೌನಕ್ಕೊಂದು ಸಂಗೀತ ನೀಡುತ್ತಿದ್ದವು. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದು ಕರೆದ. ಸರ್, ಮನೆ ಪೂರ್ತಿ ಹುಡುಕಿದ್ರು ಯಾರೂ ಕಾಣಿಸ್ತಿಲ್ಲ ಎಂದು ಹೇಳುತ್ತಾ ತೇಜಸ್ ಕಡೆ ಬರತೊಡಗಿದ. ಅದೇ ಕ್ಷಣದಲ್ಲಿ ಎಲ್ಲಿಂದಲೋ ಬೀಸಿ ಬಂದ ದೊಣ್ಣೆ ಕಾನ್ಸ್ಟೇಬಲ್ ನ ಮುಖಕ್ಕೆ ಬಡಿಯಿತು. ಅಮ್ಮ ಎನ್ನುತ್ತಾ ಕಾನ್ಸ್ಟೇಬಲ್ ಅಲ್ಲೇ ಇದ್ದ ಟೇಬಲ್ ಮೇಲೆ ಎಗರಿ ಬಿದ್ದ. ಮುಂದಿನ ಏಟು ತೇಜಸ್ ಕಡೆ ತೂರಿ ಬಂತು. ಬೀಸಿ ಬಂದ ಏಟನ್ನ ಎಡಗೈನಿಂದ ಬ್ಲಾಕ್ ಮಾಡಿ ದಾಳಿ ಮಾಡಿದ ವ್ಯಕ್ತಿಯ ಮುಖಕ್ಕೆ ಗುದ್ದಿದ ತೇಜಸ್ನ ಮುಷ್ಟಿ ಏಟಿಗೆ ಆ ವ್ಯಕ್ತಿ ನೋವಿನಿಂದ ಮುಖ ಉಜ್ಜಿಕೊಂಡು ಹಲ್ಲು ಕಡಿಯುತ್ತಾ ಮತ್ತೆ ಮುನ್ನುಗ್ಗಿದ್ದ. ಅದಕ್ಕೆ ತಯಾರಾಗಿದ್ದ ತೇಜಸ್ ಮುನ್ನುಗ್ಗಿ ಬಂದ ಆತನನ್ನ ಎತ್ತಿ ಗೋಡೆಗೆ ಎಸೆದ. ನೋವಿನಿಂದ ನರಳುತ್ತಾ ಆ ವ್ಯಕ್ತಿ, ಯಾರೋ ನೀವು ಕಿರುಚುತ್ತಿದ್ದ. ತೇಜಸ್ ಮುಂದೆ ಬಂದು ಕಾನ್ಸ್ಟೇಬಲ್ ನ ಎಬ್ಬಿಸಿ ಆ ವ್ಯಕ್ತಿಯ ಎದುರು ಬಂದು 2 ಕಾಲು ಬಗ್ಗಿಸಿ ಕುಳಿತು ಪೊಲೀಸ್ ಎಂದು ತಮ್ಮನ್ನು ಪರಿಚಯಿಸಿಕೊಂಡ. ತೇಜಸ್ನ ಮಾತು ಕೇಳಿ ಆ ವ್ಯಕ್ತಿ ಅಕ್ಷರಾಂಶಃ ಬೆಚ್ಚಿ ಬಿದ್ದು ಹಾಗೆತ್ತು. ಆಟಿಕೆ ವ್ಯಾಪಾರಿ ಬಲರಾಮ ನೀನೇನ? ತೇಜಸ್ ಕೇಳಿದ. ನೋವನ್ನು ನುಂಗಿಕೊಂಡು ಹೌದು ಸರ್ ಎಂದ. ಯಾಕೋ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ಯಾ? ತೇಜಸ್ ಅವನ ಕಾಲರ್ ಹಿಡಿದು ಹೇಳುತ್ತಿದ್ದ. ಯಾಕ್ ಸರ್, ನಮ್ಮಂತ ಬಡವರೇನ ನಿಮಗೆ ಕಾಣೋದು ಎಂದ ಆ ವ್ಯಕ್ತಿ ಮೂಗಿನಿಂದ ಹರಿಯುತ್ತಿದ್ದ ರಕ್ತವನ್ನ ಉಜ್ಜಿಕೊಂಡು ವ್ಯಂಗ್ಯವಾಗಿ ನಕ್ಕ. ತೇಜಸ್ನ ಕೋಪ ನೆತ್ತಿಗೇರಿತು. ಬಲರಾಮನನ್ನ ಎಳೆದು ಅಲ್ಲೇ ಇದ್ದ ಸೋಫಾದ ಮೇಲೆ ಕೂರಿಸಿದ. ನೀವು ಕಿಡ್ನಾಪ್ ಮಾಡಿರೋ ಮಕ್ಕಳು ಎಲ್ಲಿ ಅಂತ ಬಾಯ್ ಬಿಟ್ಟಿಲ್ಲ ಅಂದ್ರೆ ಇಲ್ಲೇ ಸಾಯಿಸಿ ಬಿಡ್ತೀನಿ ಎಂದ. ತೇಜಸ್ ಗನ್ ತೆಗೆದು ಲೋಡ್ ಮಾಡಿ ಬಲರಾಮನ ನೆತ್ತಿಗೆ ಗುರಿ ಮಾಡಿ ಹಿಡಿದ. ಪೊಲೀಸ್ ಮಾತು ಕೇಳಿ ಬಲರಾಮ ಜೋರಾಗಿ ನಕ್ಕ. ಕರ್ಕಶ ವ್ಯಂಗ್ಯ ನಗು ಮನೆಯ ಮೇಲ್ಛಾವಣಿಯಲ್ಲಿ ಮರ್ದನಿಸಿತು. ನಗುತ್ತಿದ್ದವನು ಅದೇ ಕ್ಷಣಕ್ಕೆ ಅಲ್ಲಾರಂಭಿಸಿದ. ಕಾಣೆಯಾದ ಮಕ್ಕಳನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೀರಲ್ವಾ ಇನ್ಸ್ಪೆಕ್ಟರ್? ಏನು ಅರಿಯದ ನನ್ನ ಕಂದಮ್ಮ ಯಾರದೋ ಆಡಳಿತದ ದುರಾಸೆಗೆ ಬಲಿಯಾದಾಗ ಏನಾಗಿತ್ತು ಸರ್ ನಿಮ್ಮ ಕರ್ತವ್ಯ? ಬಲರಾಮನ ಕಣ್ಣಿಂದ ನೀರು ಹರಿಯುತ್ತಿದ್ದವು. ಎಲ್ಲೋಗಿತ್ತು ಸರ್? ಬಲರಾಮ ಕಿರುಚಿ ನೆಲಕ್ಕೆ ಕುಸಿದ. ನಿಮ್ಮ ಮಗಳು ಕೊಳವೆ ಬಾವಿಗೆ ಬಿದ್ದು ಸಾವನ್ನಪ್ಪಿರುವುದು ಆಕಸ್ಮಿಕ. ಅದಕ್ಕೂ ಈ ಮಕ್ಕಳ ಅಪಹರಣಕ್ಕೂ ಏನು ಸಂಬಂಧ? ಏನು ಆಕಸ್ಮಿಕ ಸರ್? ಏನು ನಾನೇ ಮಾಡಿದ್ದು ಸರಿ, ನನ್ನದೇ ನಿರ್ಧಾರ ಸರಿ ಎಂದು ಆಡಳಿತ ಮಾಡೋ ರಾಜಕಾರಣಿಗಳ ದುರಾಸೆ ಇಡೀ ಊರೇ ನನ್ನ ಕೈ ಹಿಡಿತದಲ್ಲಿದೆ ಅನ್ನೋ ಜಮೀನ್ದಾರರ ದರ್ಪ ಅವತ್ತು ನನ್ನ ಮಗಳ ಬಲಿ ತೆಗೆದುಕೊಂಡಿತು ಸರ್. ಎಲ್ಲೋ ತೆಗೆಯಬೇಕಿದ್ದ ಕೊಳವೆ ಬಾವಿ ಇವರ ಜಾಗದಲ್ಲಿ ನನ್ನ ಜಮೀನಿನ ಪಕ್ಕವೇ ತೆಗೆಯುವಂತಾಯ್ತು. ಪರವಾಗಿಲ್ಲ ಅಂತ ಬಿಟ್ಟೆ ಸರ್. ಅದೇ ಒಳ್ಳೆತನ. ನಂಗೆ ಕೇಡಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕೊಳವೆ ಬಾವಿ ತೋಡಿಸಿದ ಸರ್ಕಾರ ಅದರಲ್ಲಿ ನೀರಿಲ್ಲ, ಬರಡು ಕೊಳವೆ ಬಾವಿ ಎಂದು ತಿಳಿದ ತಕ್ಷಣ ಹಾಗೆ ಬಿಟ್ಟೋದ್ರು ಸರ್. ಯಾವತ್ತೂ ಅದನ್ನ ಮುಚ್ಚೋ ಪ್ರಯತ್ನ ಮಾಡಿಲ್ಲ. ತೆರೆದ ಕೊಳವೆ ಬಾವಿ ಮುಚ್ಚಿ ಹಾಕಬೇಕೆಂಬ ಅರಿವಿಲ್ಲದ ಅಧಿಕಾರಿಗಳು, ತು ಅವರ ಜನ್ಮಕ್ಕೆ. ಬಲರಾಮನ ಕಣ್ಣಲ್ಲಿ ಸೇಡಿತ್ತು. ಯಾವುದೋ ಜೀವದ ಬಲಿಗಾಗಿ ಬಾಯಿ ತೆರೆದು ಕುಳಿತಿದ್ದ ಕೊಳವೆ ಬಾವಿಗೆ ಬಲಿಯಾಗಿದ್ದು ಮಾತ್ರ ನನ್ನ ಮಗಳು ಸರ್. ಮಗಳ ಜೊತೆ ನನ್ನ ಹೆಂಡತಿಯನ್ನು ಕಳ್ಕೊಂಡೆ, ಅದು ಸಾಕಾಗದರಲ್ಲಿ ಅಂತ ನೋಡಿ ಸರ್. ಬಂಗಾರದಂತಹ ಭೂಮಿ ಮಗಳು ಕೊಳವೆ ಬಾವಿಗೆ ಬಿದ್ದ ತಕ್ಷಣ ಸರ್ಕಾರ ಆ ಮಗುನ ಕಾಪಾಡ್ತೀನಿ ಅಂತ 3 ದಿನ ಇಟಚಿ ಜೆಸಿಬಿ ತಂದು ಅಗೆದ್ರು ಸರ್. ಅತ್ತ ಮಗಳು ಜೀವಂತ ಸಿಕ್ಕಿಲ್ಲ, ಇತ್ತ ಬಂಗಾರದಂತಹ ಬೆಳೆ ಬಾಳುವ ಭೂಮಿ ಪ್ರಪಾತ ತರ ಆಗೋಯ್ತು ಸರ್.
ಬಡವರು ಅಂದ್ರೆ ಇಂಥವರಿಗೆ ಆಟಿಕೆ ಸಾಮಾನು ತರ ಆಗೋಗಿದೆ ಸರ್ ಎಂದು ಹೇಳಿ ಮುಗಿಸಿದ ಬಲರಾಮ ಕಣ್ಣೀರಲ್ಲಿ ಒದ್ದೆಯಾಗಿದ್ದವು. ನೋಡಿ ಬಲರಾಮ್, ನಿಮ್ಗೆ ಆಗಿರೋ ಅನ್ಯಾಯ ನಮಗೂ ಅರ್ಥ ಆಗುತ್ತೆ. ಹಾಗಂತ ಏನು ಅರಿಯದ ಮುಗ್ಧ ಕಂದಮ್ಮಗಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಅವರು ನಿಮ್ಮ ಮಗಳಂತೆ ಅಲ್ವಾ? ಆಹಾಹಾ, ಯಾರು ಸರ್ ಶಿಕ್ಷೆ ಕೊಟ್ಟರು? ಆ ಕಂದಮ್ಮಗಳೇ ನನ್ನ ಮಗಳ ರೂಪದಲ್ಲಿದ್ದಾರೆ. ಜೋರಾಗಿ ಅಳು ಮಿಶ್ರಿತವಾಗಿ ನಗುತ್ತಿದ್ದ ಬಲರಾಮ. ನಾನು ನನ್ನ ಮಗಳನ್ನ ಕಳ್ಕೊಂಡೆ, ನೋವು ಅವರು ಅನುಭವಿಸಬೇಕು ಸರ್. ಆದ್ರೆ ಒಬ್ಬ ಅದರಿಂದ ತಪ್ಪಿಸಿಕೊಂಡು ಬಿಟ್ಟ ಎಂದು ಕೈ ಉಜ್ಜಿಕೊಂಡು ಅಲ್ಲು ಕಡಿದ ಬಲರಾಮ. ನೋಡಿ ಬಲರಾಮ, ಉಳಿದ ಮಕ್ಕಳು ಎಲ್ಲಿ ಅಂತ ಹೇಳಿ, ನಿಮಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ. ಅದೇ ಕ್ಷಣದಲ್ಲಿ ಮಗು ಅಳುತ್ತಿರುವುದು ಕೇಳಿಸಿತು. 4 ಪೊಲೀಸರ ಕಿವಿ ನೆಟ್ಟಗಾಯ್ತು. ಪರಸ್ಪರ ಮುಖ ನೋಡಿಕೊಂಡರು. ಮಗು ಇಲ್ಲೇ ಎಲ್ಲೋ ಇದೆ, ಸರ್ಚ್. ತೇಜಸ್ ಕಿರುಚಿದ. ಬಲರಾಮ ನಗುತ್ತಿದ್ದ. ಮನೆಯೊಳಗಿನಿಂದಲೇ ಮಗು ಅಳುವ ಸದ್ದು ನೆಲದಡಿಯಿಂದ ಸ್ಪಷ್ಟವಾಯಿತು ತೇಜಸ್ಗೆ. ಆದರೆ ನೆಲಮಾಳಿಗೆಗೆ ಹೋಗಲು ದಾರಿ. ಬಲರಾಮನನ್ನ ಎಳೆದೊಯ್ದು ತೇಜಸ್, ಎಲ್ಲೋ ಮಗು ಕಿರುಚುತ್ತಿದೆ. ಆದರೆ ಬಲರಾಮ ವಿಚಿತ್ರವಾಗಿ ನಗುತ್ತಿದ್ದ. ಸರ್, ಕಿಟಕಿ ಡಿಸೈನ್ ನ ಹಾಗೆ ಇದಕ್ಕೂ ಎಲ್ಲೋ ಬಾಗಿಲು ಈ ತರಾನೇ ಮಾಡಿರಬಹುದು. ರಚನಾ ತೇಜಸ್ನ ನೋಡಿ ಹೇಳಿದಳು. ನೀವು ಯಾಕ್ರಿ ಇಲ್ಲಿಗೆ ಬಂದ್ರಿ? ತೇಜಸ್ ಕೋಪದಲ್ಲಿ ಗುಡುಗಿದ. ಸರ್, ಅವಾಗ್ಲೇ ಬಂದ್ವಿ. ರಚನಾ ಕೈಯಲ್ಲಿದ್ದ ಆಂಡಿ ಕ್ಯಾಮ್ ಮಡಿಸುತ್ತಾ ಹೇಳಿದಳು. ತೇಜಸ್ಗೆ ಅವರನ್ನ ವಿಚಾರಿಸಲು ಸಮಯವಿರಲಿಲ್ಲ. ಒಬ್ಬನೊಮ್ಮೆ ಗಂಟಿಕ್ಕಿ ಅಳುವಿನ ಸದ್ದು ಬಂದ ಕಡೆಯೆಲ್ಲ ಕಣ್ಣಾಯಿಸಿದ. ಉಳಿದ ಪೊಲೀಸರು ಮನೆಯಡಿ ಹುಡುಕುತ್ತಿದ್ದರು. ತೇಜಸ್ ಅನುಮಾನ ಬಂದು ಅಲ್ಲೇ ಇದ್ದ ದೊಡ್ಡ ಟೇಬಲ್ ಎಳೆದು ಪಕ್ಕಕ್ಕೆ ಸರಿಸಿ ಅದರಡಿಯಲ್ಲಿದ್ದ ಮ್ಯಾಟ್ ಎಳೆದ. ಅಲ್ಲಿ ಕಾಣಿಸಿತು ನೆಲಮಾಳಿಗೆಗೆ ದಾರಿ. ರಚನನೊಮ್ಮೆ ದಿಟ್ಟಿಸಿ ನೋಡಿದ ತೇಜಸ್ ಬಲರಾಮನನ್ನ ಎಳೆದುಕೊಂಡೇ ನೆಲಮಾಳಿಗೆಯ ಮೆಟ್ಟಿಲು ಇಳಿಯತೊಡಗಿದ. ನೆಲಮಾಳಿಗೆಯ ದೃಶ್ಯ ಕಂಡು ತೇಜಸ್ಗೆ ಆಶ್ಚರ್ಯವಾಗಿತ್ತು. ಅಲ್ಲಿ ರೂಮನ್ನ ಮಕ್ಕಳ ರೂಮ್ನ ಹಾಗೆ ಮಾಡಲಾಗಿತ್ತು. ಸುತ್ತಲ ಗೋಡೆಯ ಮೇಲೆ ಕಾರ್ಟೂನ್ ಚಿತ್ರಗಳು, ಅಲ್ಲಲ್ಲಿ ಆಟಿಕೆಗಳು, ಗೊಂಬೆಗಳು, ಬೆನೆಟಿಯರ್ ಬೇರು, ಆಟದ ಸೈಕಲ್ ಎಲ್ಲವೂ ಇದ್ದವು. ರಚನಾ ಮತ್ತು ಋತ್ವಿ ತೇಜಸ್ನನ್ನ ಹಿಂಬಾಲಿಸಿದರು. ಇನ್ನು ಮುಂದೆ ಹೋದವರಿಗೆ ಕಾಣಿಸಿತು 4 ಮಕ್ಕಳು ಆಟಿಕೆ ಜೊತೆ ಆಡುತ್ತಿರುವ ದೃಶ್ಯ. ಅದರಲ್ಲಿ ಒಂದು ಮಗುವಷ್ಟೇ ಅಳುತ್ತಿತ್ತು. ಅಳುತ್ತಿದ್ದ ಮಗುವನ್ನ ರಚನಾ ಹೋಗಿ ಎತ್ತಿಕೊಂಡಳು. ನಂದನಗಿರಿಯಲ್ಲಿ ಕಾಣೆಯಾದ 5 ಮಕ್ಕಳಲ್ಲಿ 4 ಮಕ್ಕಳು ಅಲ್ಲಿದ್ದರು. ತೇಜಸ್ ಆ ಮಕ್ಕಳನ್ನ ನೋಡಿ ಒಂದು ದೀರ್ಘವಾದ ನಿಟ್ಟುಸಿರಿಟ್ಟ. ಮತ್ತೆ ತೇಜಸ್ ಕಣ್ಣು ಕೆಂಪಾಯಿತು. ಬಲರಾಮನ ಕಡೆ ತಿರುಗಿದ. ಹಾಗಾದ್ರೆ ಅಚ್ಯುತರಾಯರ ಮೊಮ್ಮಗಳನ್ನ ಯಾಕೋ ಸಾಯಿಸಿದೆ? ರುಂಡ ಬೇರ್ಪಡಿಸಿ ಕೊಲೆ ಮಾಡುವಂತದ್ದು ಏನಿತ್ತು? ಏನ್ ಸರ್, ಮಗುವನ್ನ ಕೊಲೆ ಮಾಡುವಷ್ಟು ನೀಚ ನಾನಲ್ಲ. ತನ್ನ ಮಗುವನ್ನ ಕಳೆದುಕೊಂಡಷ್ಟೇ ನೋವು ಅವರು ಅನುಭವಿಸಬೇಕು ಅಂತ ಈ ರೀತಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ದೀನಿ. ಆದ್ರೆ ಅಚ್ಯುತರಾಯರ ಮೊಮ್ಮಗುನು ಕಿಡ್ನಾಪ್ ಮಾಡೋಣ ಅಂತ ಅವತ್ತು ಹೋಗಿದ್ದು ನಿಜ. ಆದ್ರೆ ಅದು ನನ್ನ ಕೈಯಿಂದ ಆಗಲಿಲ್ಲ. ಏನು ಹೇಳ್ತಿದ್ಯಾ? ಆ ಮಗುನ ಅಪಹರಿಸಿದ್ದು ನೀನಲ್ವಾ? ಸುಳ್ಳು ಹೇಳಿ ನಾನು ಸಾಧಿಸೋದು ಆದ್ರೂ ಏನು? ಅವತ್ತು ಅಚ್ಯುತರಾಯರ ಮೊಮ್ಮಗಳನ್ನ ಕಿಡ್ನಾಪ್ ಮಾಡೋಣ ಅಂತ ಅವತ್ತು ಸಂಜೆ ಯಾರಿಗೂ ಗೊತ್ತಾಗದ ಹಾಗೆ ಅವರ ಮನೆ ಹತ್ರ ಹೋಗಿದ್ದೆ ಸರ್. ದನದ ಕೊಟ್ಟಿಗೆಯ ಹತ್ರ ಕರು ಜೊತೆ ಆಟ ಆಡ್ತಿದ್ದ ಆ ಮಗು ಇನ್ನೇನು ನನ್ನ ಕೈಗೆ ಸಿಗಬೇಕು ಅನ್ನುವಷ್ಟರಲ್ಲಿ ಒಬ್ಬ ವ್ಯಕ್ತಿ ಮಗುನ ಎತ್ತಿಕೊಂಡು ಮಾತನಾಡಿಸ್ತಾ ಇದ್ರು. ಯಾರು ಆ ವ್ಯಕ್ತಿ? ತೇಜಸ್ ಕೇಳಿದ. ವಾಟ್? ಬಲರಾಮ ಹೇಳಿದ ವ್ಯಕ್ತಿಯ ಹೆಸರು ಕೇಳಿ ಋತ್ವಿ, ತೇಜಸ್, ರಚನಾ ಮೂವರು ಬೆಚ್ಚಿಬಿದ್ದರು. ಮಧ್ಯಾಹ್ನ 3ರ ಸಮಯ. ಆಗಷ್ಟೇ ಬಂದು ಇಣುಕುತ್ತಿದ್ದ ಸೂರ್ಯನನ್ನ ಮತ್ತೆ ಕರಿಮೋಡಗಳು ಆಕ್ರಮಿಸತೊಡಗಿದವು. ಬೀಸುವ ಗಾಳಿಯ ಅಗೋಚರ ಸುಳಿವುಗಳ ಸಂದೇಶವನ್ನ ಹೊತ್ತು ತಂದಂತಿತ್ತು. ದೂರದಲ್ಲೆಲ್ಲೋ ಗುಡುಗು ಬಿಸುಗುಟ್ಟುವುದಷ್ಟೇ ಕೇಳಿಸುತ್ತಿತ್ತು. ಅಪರ್ಣಿಕ ನಿಲಯ ಅಕ್ಷರನೊಮ್ಮೆ ಕೈಯಲ್ಲಿ ನೆವರಿಸಿದ ರಘುರಾಮರು ಅಲ್ಲಿಂದಲೇ ಆ ಮನೆಯನ್ನೊಮ್ಮೆ ನೋಡಿದರು. ಗಟ್ಟಿ ಮನಸ್ಸು ಮಾಡಿ ಗೇಟು ತೆರೆದರು. ಕಿರಿ ಎಂಬ ಸದ್ದಿನೊಂದಿಗೆ ಗೇಟು ಮುಂದೆ ಚಲಿಸಿತು. ರಘುರಾಮರು ಮುಂದೆ ನಡೆದು ಗೇಟು ಮುಚ್ಚಿದರು. ಅಚ್ಯುತರಾಯ, ಬಲರಾಮ ಹೇಳಿದ ಹೆಸರು ಕೇಳಿ ಅವರು ಮೂವರು ಬೆಚ್ಚಿ ಬಿದ್ದರು. ಹೇ, ನಿನ್ನನ್ನ ನೀನು ಬಚಾವ್ ಮಾಡೋ ಉದ್ದೇಶದಿಂದ ಅಚ್ಯುತರಾಯರ ಮೇಲೆ ಕೊಲೆ ಆರೋಪ ಮಾಡ್ತಿದ್ದೀಯಾ ರಾಸ್ಕಲ್ ಎಂದು ತೇಜಸ್ ಬಲರಾಮನ ಕಾಲರ್ ಹಿಡಿದು ಒಂದು ಸುತ್ತು ಸುತ್ತಿದ. ಸರ್, ಅಚ್ಯುತರಾಯರು ಕೊಲೆ ಮಾಡಿದ್ರು ಅಂತ ನಾನ್ ಯಾವಾಗ ಹೇಳ್ದೆ? ಅವರ ಮೊಮ್ಮಗನ್ನ ಕಿಡ್ನಾಪ್ ಮಾಡೋಣ ಅಂತ ಅವತ್ತು ಸಂಜೆ ಅವರ ಮನೆ ಹತ್ತಿರ ಹೋದಾಗ ದನದ ಕೊಟ್ಟಿಗೆ ಹತ್ತಿರ ಅಚ್ಯುತರಾಯರು ಮತ್ತು ಇನ್ನೊಬ್ಬ ವ್ಯಕ್ತಿ ನಿಂತಿದ್ರು. ಆ ಮಗುನ ಅಚ್ಯುತರಾಯರು ಎತ್ತಿಕೊಂಡಿದ್ರು. ಅದಕ್ಕೋಸ್ಕರನೇ ಆ ಮಗುನ ಅವತ್ತು ಕಿಡ್ನಾಪ್ ಮಾಡಕ್ಕೆ ಆಗಲ್ಲ ಅಂತ ನಾ ಅಲ್ಲಿಂದ ಹಿಂತಿರುಗಿದೆ. ಅಚ್ಯುತರಾಯರ ಜೊತೆ ಇದ್ದ ಇನ್ನೊಬ್ಬ ವ್ಯಕ್ತಿ ಯಾರು ಅಂತ ಗೊತ್ತಿಲ್ವಾ? ಇಲ್ಲ ಸರ್, ಆ ವ್ಯಕ್ತಿ ನಾನು ನಿಂತಲ್ಲಿಗೆ ಬೆನ್ನು ಹಾಕಿ ನಿಂತಿದ್ದ. ಅವನ ವೇಷಭೂಷಣ ನೋಡಿದ್ರೆ ಯಾವುದೋ ಮಂತ್ರವಾದಿ ತರ ಇದ್ದ. ಸರ್, ಇವನು ಹೇಳಿದ್ದೆಲ್ಲ ನಂಬ್ತೀರಾ? ರಚನಾ ಮಧ್ಯಬಾಯಿ ಹಾಕಿದಳು. ಆ ಘಟನೆ ನಡೆದ ದಿನ ನಾ ಮನೆಯಲ್ಲೇ ಇರ್ಲಿಲ್ಲ ಇನ್ಸ್ಪೆಕ್ಟರ್ ಎಂದು ಅಚ್ಯುತರಾಯರ ದೃಶ್ಯ ಒಮ್ಮೆ ತೇಜಸ್ ಕಣ್ಣ ಮುಂದೆ ಹಾದು ಹೋಯ್ತು. ರಚನಾ 1 ನಿಮಿಷ, ಇವನು ಹೇಳಿದ್ರಲ್ಲೂ ಏನೋ ಒಂದು ಇದೆ. ಸರ್, ಏನು ಹೇಳ್ತಿದ್ದೀರಾ? ಬಲರಾಮನನ್ನ ಕಾನ್ಸ್ಟೇಬಲ್ಗೆ ಹ್ಯಾಂಡ್ ಓವರ್ ಮಾಡಿದ ತೇಜಸ್ ರಚನಾಳನ್ನ ಬದಿಗೆ ಕರೆದು, ರಚನಾ, ಬಾಲ್ಯ ಎಸ್ಐ ಕಾಲ್ ಮಾಡಿದ್ರು. ನಿಮ್ಮ ಮೇಲೆ ದಾಳಿ ಮಾಡಿದ ಆ ಗ್ಯಾಂಗ್ ನ ಬಾಯಿ ಬಿಡಿಸಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಆ ದಾಂಡಿಗರನ್ನ ನಿಮ್ಮ ಮೇಲೆ ಚೂ ಬಿಟ್ಟಿದ್ದು ಬೇರೆ ಯಾರೂ ಅಲ್ಲ, ಅದೇ ಅಚ್ಯುತರಾಯರು. ವಾಟ್? ರಚನಾ ಬಾಯಿಗೆ ಕೈ ಇಟ್ಟುಕೊಂಡು ನಂಬಲಾರದವಳಂತೆ
ತೇಜಸ್ನ ನೋಡಿದಳು. ಋತ್ವಿ ಕೂಡ ತೇಜಸ್ ಹೇಳಿದನ್ನ ಕೇಳಿ ಮತ್ತೊಮ್ಮೆ ಬೆಚ್ಚಿ ಬಿದ್ದ. ರಚನಾ, ವಿಷಯ ಏನು ಬೇರೇನೇ ಇದೆ. ಇದಕ್ಕೆಲ್ಲ ಉತ್ತರ ಸಿಗಬೇಕೆಂದರೆ ಅಚ್ಯುತರಾಯರೇ ಹೇಳಬೇಕು. ಸರ್, ನಂಗೆ ಇವಾಗ್ಲೂ ನಂಬಿಕೆ ಬರ್ತಾ ಇಲ್ಲ. ಅಚ್ಯುತರಾಯರು ಇಂಥ ಕೆಲಸ ಏನು ಅಂತ ನೋಡೋಣ ರಚನಾಳ ಭುಜ ತಟ್ಟಿದ ತೇಜಸ್. ಉಳಿದ ಕಾನ್ಸ್ಟೇಬಲ್ಸ್ಗೆ ಹೇಳಿ ಬಲರಾಮನನ್ನ ಸ್ಟೇಷನ್ಗೆ ಕರೆದೊಯ್ಯುವ ವ್ಯವಸ್ಥೆ ಮಾಡಿದ. ಹಾಗೂ ಅಲ್ಲಿದ್ದ ಮಕ್ಕಳನ್ನ ಸೇಫ್ ಆಗಿ ಕರೆದೊಯ್ಯಲು ಆದೇಶಿಸಿ, ಸರ್, ಆ ಮಕ್ಕಳು ನನಗೆ ಬೇಕು ಸರ್, ಬಲರಾಮ ಅರಸುತ್ತಿದ್ದ. ಅದೇ ಅವಸ್ಥೆಯಲ್ಲಿ ಅವನನ್ನು ಎಳೆದುಕೊಂಡು ಜೀಪಲ್ಲಿ ಕೂರಿಸಿಕೊಂಡರು. ಬಲರಾಮನ ಕೂಗು ತೇಜಸ್ಗೆ ಕೇಳಿಸುತ್ತಲೇ ಇತ್ತು. ಕೈಯಲ್ಲಿರೋ ವಾಚ್ ಗಂಟೆ 2:40 ತೋರಿಸಿತು. ಹೊರಡೋಣ. ಗೋಡೆಗೆ ಹೊರಗೆ ನಿಂತಿದ್ದ ರಚನಾಳ ಕಡೆ ನೋಡಿ ಹೇಳಿದ ತೇಜಸ್. ಅವಳ ಕಣ್ಣಲ್ಲಿ ಅದೇನೋ ಕೋರಿಕೆ ಇತ್ತು. ಏನಾಗಲ್ಲ, ಕಣ್ಣಲ್ಲೇ ಧೈರ್ಯ ತುಂಬಿದ ತೇಜಸ್. ಸ್ವಲ್ಪ ಹೊತ್ತಲ್ಲೇ ಅವರು ಮೂವರು ಅಪರ್ಣಿಕ ನಿಲಯದ ಕಡೆ ಹೊರಟರು. ಋತ್ವಿ, ರಚನಾ ಮತ್ತು ತೇಜಸ್ ಕುಳಿತ ಕಾರ್ ಇನ್ನೇನು ಅಪರ್ಣಿಕ ನಿಲಯದ ಗೇಟ್ ದಾಟಬೇಕು ಅನ್ನುವಷ್ಟರಲ್ಲಿ ಋತ್ವಿ ತಟ್ಟನೆ ಬ್ರೇಕ್ ಪೆಡಲ್ ಅದುಮಿದ. ರಕ್ಕನೆ ಕಾರು ನಿಂತಿತು. ಹಿಂಭಾಗದ ಸೀಟಲ್ಲಿ ಕುಳಿತ ರಚನಾ, ಏನಾಯ್ತು ಋತ್ವಿ ಆಶ್ಚರ್ಯದಿಂದ ಕೇಳಿದಳು. ಋತ್ವಿ ಅದನ್ನೇನು ನೋಡಿ ಶಾಕ್ ಆದವನಂತೆ ಬಾಯಿ ಅಗಲಿಸಿ ನೋಡುತ್ತಿದ್ದ. ಋತ್ವಿ, ರಚನಾ ಮತ್ತೆ ಕರೆದಳು. ಅಪ್ಪ ಬಂದಿದ್ದಾರೆ. ಮನೆಯ ಕಡೆ ನೋಡಿ ಹೇಳಿದ ಋತ್ವಿ. ತಕ್ಷಣ ರಚನಾ ಮತ್ತು ತೇಜಸ್ ಮನೆ ಕಡೆ ನೋಡಿದರು. ಒಬ್ಬ ವ್ಯಕ್ತಿ ಆ ಮನೆಯ ಅಂಗಳದಿಂದ ಮನೆಯೊಳಗೆ ನಡೆಯುತ್ತಿದ್ದರು. ಅಪ್ಪನ? ರಚನಾ ಉಗುಳು ನುಂಗಿಕೊಂಡಳು. ಯಾಕೆ, ಏನಾಯ್ತು ತೇಜಸ್ ಕೇಳಿದ. ಸರ್, ಅದು ಮನೆಯಲ್ಲಿ ಸುಳ್ಳು ಹೇಳಿ ಬಂದಿರೋದು. ಅದಕ್ಕೆ ಅವನ ತಂದೆ ಹುಡುಕಿಕೊಂಡು ಇಲ್ಲಿಗೆ ಬಂದು ಬಿಟ್ಟಿದ್ದಾರೆ. ಅಕ್ಕ, ನೀವು ಇಬ್ಬರು ಹೋಗಿ, ನಾ ಇಲ್ಲೇ ಇರ್ತೀನಿ. ಏನಾಗುತ್ತೆ ನೋಡೋಣ, ಆಮೇಲೆ ಬರ್ತೀನಿ ಎಂದ ಋತ್ವಿ. ಸರಿ ಕಣೋ ಸರ್, ಗಾಡಿ ಇಲ್ಲೇ ಇರಲಿ, ನಡ್ಕೊಂಡೇ ಹೋಗೋಣ ಅಂದ್ಲು ರಚನಾ. ರಚನಾ ಹೇಳಿದರೆ ತೇಜಸ್ ಇಲ್ಲ ಅನ್ನುವವನೇ ಬಸವನಂತೆ ತಲೆ ಅಲ್ಲಾಡಿಸಿದ. ರಚನಾ, ತೇಜಸ್ ಮನೆ ಕಡೆ ಹೆಜ್ಜೆ ಹಾಕಿದರು. ಋತ್ವಿ ಕಾರಿನಿಂದ ಇಳಿದು ಅವರ ಹಿಂದೆ ಅರ್ಧ ದಾರಿಯವರೆಗೆ ಹಿಂಬಾಲಿಸಿದ. ರಘುರಾಮರು ಅಂಗಳದಲ್ಲಿ ನಿಂತು ಮನೆಯನ್ನೊಮ್ಮೆ ನೋಡಿದರು. 21 ವರ್ಷಗಳ ಹಿಂದಿನ ದೃಶ್ಯಗಳೆಲ್ಲ ಒಮ್ಮೆ ಕಣ್ಣ ಮುಂದೆ ಹಾದು ಹೋಯಿತು. ತಡ ಮಾಡದೆ ಮನೆಯ ಹೊರ ಚಾವಡಿಯ ಮೂಲಕ ನಡೆದು ಒಳಗಿನ ವಿಶಾಲ ಚಾವಡಿಗೆ ಕಾಲಿಟ್ಟರು. ಅಚ್ಯುತರಾಯರು ಬೆತ್ತದ ಕುರ್ಚಿಗೆ ಹೊರಗೆ ಕುಳಿತು ದೀರ್ಘ ಆಲೋಚನೆಯಲ್ಲಿದ್ದರು. ಸಾವಿತ್ರಮ್ಮ ಜ್ಯೋತಿಯನ್ನು ಕರೆತರಲು ಚಿಕ್ಕಿ ಮನೆಗೆ ಹೋಗಿದ್ದ ಕಾರಣ ರಾಯರು ಒಬ್ಬಂಟಿ ಮನೆಯಲ್ಲಿ. ಅಚ್ಚುತ್ತ ಯಾರೋ ಕರೆದಂತೆ ಕೇಳಿಸಿತು. ಸದ್ದು ಬಂದ ಕಡೆ ಕತ್ತು ತಿರುಗಿಸಿದರು. ಎದುರಿಗೆ ರಘುರಾಮರು ನಿಂತಿದ್ದರು. ತಟ್ಟನೆ ಕುಳಿತಲ್ಲಿಂದ ಎದ್ದು ನಿಂತರು. ಅಚ್ಯುತರಾಯರು, ರಘು, ಕೇವಲ ತುಟಿಗಳ ಚಲನೆಯಷ್ಟೇ, ಧ್ವನಿ ಹೊರಡಲಿಲ್ಲ. ಅಯ್ಯೋ ಪಾಪಿ, ಕೊನೆಗೂ ನೀನು ಹೇಳಿದಂಗೆ ಮಾಡ್ಬಿಟ್ಟಿಯಲ್ಲೋ. ರಘುರಾಮರು ಬೊಬ್ಬಿರಿದರು. ರಚನಾ ಇನ್ನೇನು ಮನೆಯೊಳಗೆ ಕಾಲಿಡಬೇಕು ಅನ್ನುವಷ್ಟರಲ್ಲಿ ತೇಜಸ್ ತಡೆದ. ನಿಲ್ಲು, ಒಳಗಡೆ ಏನೋ ಆಗುತ್ತೆ ನೋಡೋಣ, ವೇಟ್ ಮಾಡು, ಪಿಸುಗುಟ್ಟಿದ ತೇಜಸ್. ರಘುರಾಮರು ಆ ರೀತಿ ಕಿರುಚುವುದನ್ನ ಕಂಡು ಅಚ್ಯುತರಾಯರು ಗಾಬರಿಯಿಂದ ಏನು ಅರಿಯದವರಂತೆ ರಘುರಾಮನನ್ನೇ ನೋಡತೊಡಗಿದರು. ಏನಾಯ್ತು ರಘು, ಯಾಕೆ ತರ ಆಡ್ತಾ ಇದ್ಯಾ? ಎಷ್ಟೋ ವರ್ಷಗಳ ನಂತರ ಬಂದಿದ್ಯಾ? ಬರ್ಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ, ಆದ್ರೆ ಎಂದು ಅಲ್ಲೂ ಕಡಿದರು ರಘುರಾಮರು. ಎಲ್ಲೋ ನನ್ನ ಮಗ ಋತ್ವಿ, ಎಲ್ಲೋ ನನ್ನ ಜೊತೆ ಕಳಿಸು, ಇಲ್ಲ ಅಂದ್ರೆ. ರಘುರಾಮರ ಮಾತು ಕೇಳಿ ಅಚ್ಯುತರಾಯರು ಅಕ್ಷರಾಂಶಃ ಬೆಚ್ಚಿ ಬಿದ್ದರು. ಅತ್ತ ಇತ್ತ ಒಮ್ಮೆ ಕಣ್ಣಾಯಿಸಿ, ಋತ್ವಿ ನಿನ್ನ ಮಗನ? ಅಯ್ಯೋ ಅಯ್ಯೋ, ಕ್ಷಮಿಸು, ಋತ್ವಿ ನನ್ನ ಮಗನ? ಅಚ್ಯುತರಾಯರ ಮುಖದಲ್ಲಿ ವ್ಯಂಗ್ಯ ನಗು. ಓ ದೇವರೇ, ಕಡೆಗೂ ನನ್ನ ಮಗನ ನನ್ನ ಮನೆಗೆ ಕಳುಹಿಸಿ ಬಿಟ್ಟೆ. ಅಚ್ಯುತರಾಯರನ್ನ ನೋಡಿ ರಘುರಾಮರ ಪಿತ್ತ ನೆತ್ತಿಗೇರಿತು. ಹತಾಶೆ ಮತ್ತು ಕೋಪದಿಂದ ಮುನ್ನುಗ್ಗಿ ಅಚ್ಯುತರಾಯರ ಕಾಲರ್ ಪಟ್ಟಿ ಹಿಡಿದು ರಘುರಾಮರು, ದಯವಿಟ್ಟು ನನ್ನ ಮಗನ ನಂಗೆ ಕೊಟ್ಟು ಬಿಡು, ಗೋಗರೆಯುತ್ತಿದ್ದರು. ಅದೇ ಕ್ಷಣಕ್ಕೆ ತೇಜಸ್ ಮತ್ತು ರಚನಾ ಒಳನುಗ್ಗಿದರು. ಸಡನ್ ಆಗಿ ಇನ್ಸ್ಪೆಕ್ಟರ್ ಬಂದಿರುವುದನ್ನ ಗಮನಿಸಿದ ಅಚ್ಯುತರಾಯರು ಒಂದು ಕ್ಷಣ ಅವಕ್ಕಾದರು. ಕಾಲರ್ ಪಟ್ಟಿ ಹಿಡಿದ ರಘುರಾಮರು ಕೈ ಸಡಿಲಿಸಿ ದೂರ ನಿಂತರು. ಏನು ನಡೀತಿದೆ ಇಲ್ಲಿ? ತೇಜಸ್ ಅವರಿಬ್ಬರನ್ನ ನೋಡುತ್ತಾ ಕೇಳಿದ. ಸರ್, ಅದು. ಅಚ್ಯುತರಾಯರು ತೊದಲಲಾರಂಭಿಸಿದರು. ಏನ್ರಿ, ಇಬ್ಬರು ಕಿತ್ತಾಡ್ತಿದ್ದೀರಾ? ಋತ್ವಿ ಮಗ ಅಂತ ಏನೇನೋ ಜಟಾಪಟಿ ಆಗ್ತಾ ಇದೆಯಾ? ಏನ್ ವಿಷಯ? ತೇಜಸ್ ಧ್ವನಿ ಗಂಭೀರವಾಗಿತ್ತು. ಏನಿಲ್ಲ ಇನ್ಸ್ಪೆಕ್ಟರ್, ಇವನು ನನ್ನ ಹಳೆ ಗೆಳೆಯ ರಘುರಾಮ ಅಂತ. ಪೊಲೀಸ್ ಯಾಕೆ ಬಂದಿದ್ದಾರೆ? ಏನಾಯ್ತು? ನನ್ನ ಮಗ ಎಲ್ಲಿ? ಋತ್ವಿ ಎಲ್ಲಿ? ಗಾಬರಿಯಿಂದ ರಘುರಾಮರು ಕೇಳಿದರು. ಅಂಕಲ್, ಋತ್ವಿ ಇಲ್ಲೇ. ರಚನಾ ಏನೇನೋ ಹೇಳುವಷ್ಟರಲ್ಲಿ ತೇಜಸ್ ತಡೆದು ತಾನು ಮಾತು ಮುಂದುವರಿಸಿ ರಚನಾನನ್ನ ನೋಡಿ ಸುಮ್ಮನಿರಲು ಸನ್ನೆ ಮಾಡಿದ. ನೋಡಿ ಸರ್, ಋತ್ವಿನ ಹುಡುಕಿ ಕೊಡುವುದು ನಮ್ಮ ಜವಾಬ್ದಾರಿ. ನೀವಿಬ್ಬರು ನನ್ನ ಮಗ ಅಂತ ಕಿತ್ತಾಡೋಕೆ ಏನು ಕಾರಣ ಅಂತ ನಿಜ ಹೇಳಿ. ಇನ್ಸ್ಪೆಕ್ಟರ್, ಇದು ನಮ್ಮ ವೈಯಕ್ತಿಕ ವಿಚಾರ, ಇದರ ಮಧ್ಯ ನೀವು ತಲೆ ಹಾಕಬೇಡಿ, ಅಚ್ಯುತರಾಯರು ಖಡಾಖಂಡಿತವಾಗಿ ಹೇಳದಂತಿತ್ತು. ಏನು ವೈಯಕ್ತಿಕ ವಿಚಾರ? ಇದರಿಂದಾನೇ ಇವಾಗ ಈ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಹಾಗೆ ಆಗಿದೆ. ತೇಜಸ್ ಗುಡುಗಿದ. ಸರ್, ಈ ಪಾಪಿನೇ ನನ್ನ ಮಗನ ಏನೋ ಮಾಡಿರ್ತಾನೆ. ದಯವಿಟ್ಟು ಋತ್ವಿನ ನನ್ನ ಜೊತೆ ಕಳುಹಿಸಿ ಕೊಡಿ ಅಂದ್ರೆ ಏನು ಅರ್ಥ? ಋತ್ವಿಗೂ ಅಚ್ಯುತರಿಗೂ ಏನು ಸಂಬಂಧ ಅಂತ ಹೇಳೇ ಇಲ್ಲ ಅಲ್ವಾ ಮಿಸ್ಟರ್ ರಘುರಾಮ್? ತೇಜಸ್ ನಾಟಕೀಯವಾಗಿ ಮಾತನಾಡಿದ. ಅದೇ ಕ್ಷಣದಲ್ಲಿ ಏನೋ ನಿಶ್ಚಯಿಸಿದವರಂತೆ ರಘುರಾಮರು ಕಣ್ಣೀರು ಒರೆಸಿಕೊಂಡು, ಹೇಳ್ತೀನಿ ಸರ್, ನಾನು ಹೇಳ್ತೀನಿ, ಅವತ್ತು ಏನು ನಡೆಯಿತು ಅಂತ ನಾನು ಹೇಳ್ತೀನಿ. ಈ ಪಾಪಿನ ಬಿಡಬೇಡಿ ಸರ್ ಎಂದು ಗಟ್ಟಿ ಮನಸ್ಸು ಮಾಡಿದರು.
ಒಂದು ಕಾಲದಲ್ಲಿ ನಾನು ಶ್ರಾವಣಿ ಅಂದ್ರೆ ಋತ್ವಿಯ ತಾಯಿ, ನನ್ನ ಕುಟುಂಬ ಇದೇ ನಂದನಗಿರಿಯಲ್ಲಿ ಇದ್ದವರು. ಸುಮಾರು 20 ವರ್ಷಗಳ ಇಂದಿನ ಘಟನೆ. ಅಂದು ಜುಲೈ ತಿಂಗಳ ಆರಂಭದ ದಿನಗಳವು. ಅರ್ಧ ನಕ್ಷತ್ರದಲ್ಲಿ ಬಿಡದೆ ಸುರಿಯುವ ಮಳೆಗಾಲದ ಸಮಯ. ಅಂದು ಸಂಜೆ ಆಗಿತ್ತು. 9 ತಿಂಗಳು ತುಂಬಿದ ಗರ್ಭಿಣಿ ಶ್ರಾವಣಿಗೆ ತಡೆಯಲಾರದ ಹೊಟ್ಟೆನೋವು ಶುರುವಾಯಿತು. ರಘುರಾಮರಿಗೂ ಏನು ಮಾಡುವುದು ಎಂದು ತೋಚಲಿಲ್ಲ. ಇದ್ದ 2 ಹೆಣ್ಣು ಮಕ್ಕಳನ್ನ ಸಂಬಂಧಿಕರ ಮನೆಯಲ್ಲಿ ನಿಲ್ಲಿಸಿ ತಕ್ಷಣವೇ ಹೆಂಡತಿಯನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು. ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಶ್ರಾವಣಿಯನ್ನು ಪರೀಕ್ಷಿಸುತ್ತಿದ್ದರೆ ರಘುರಾಮರು ಮನಸ್ಸಲ್ಲೇನೋ ದುಗುಡ. ಸ್ವಲ್ಪ ಹೊತ್ತು ಟೆಸ್ಟ್ ಮಾಡಿದ ಡಾಕ್ಟರ್, ಏನೂ ಭಯ ಪಡಬೇಕಾಗಿಲ್ಲ, ಹೊಟ್ಟೆಯೊಳಗೆ ಮಗುವಿನ ಚಲನೆಯಿಂದ ಈ ತರ ಆಗುತ್ತೆ, ಹೆರಿಗೆಯ ಡೇಟ್ ಇನ್ನೂ 2 ದಿನ ಇದೆ ಅಲ್ವಾ? ಹೌದು ಡಾಕ್ಟರ್, ಏನು ಅಂತ ಹೇಳಕ್ಕಾಗಲ್ಲ, ಇವತ್ತು ಒಂದು ದಿನ ಇಲ್ಲೇ ಇದ್ದು ಬಿಡಿ ಎಂದ ಡಾಕ್ಟರ್ ರಘುರಾಮರಿಗೆ ಧೈರ್ಯ ತುಂಬಿದ್ದಾರೆ. ನಂತರ ಶ್ರಾವಣಿಯನ್ನ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. ಶ್ರಾವಣಿಯನ್ನ ಬೆಡ್ಡಲ್ಲಿ ಮಲಗಿಸಿ ಅಲ್ಲೇ ಇದ್ದ ಸ್ಟೂಲ್ ಚೇರ್ ಅಲ್ಲಿ ಕುಳಿತವರಿಗೆ ಪಕ್ಕದ ಬೆಡ್ಡಲ್ಲಿದ್ದ ಹೆಂಗಸಿನ ಕಡೆ ಗಮನ ಹರಿಯಿತು. ತುಂಬು ಗರ್ಭಿಣಿ, ನಿದ್ದೆಗೆ ಜಾರಿತ್ತು. ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದರು. ಆ ವ್ಯಕ್ತಿಯ ಕಡೆಗೊಮ್ಮೆ ಕಿರುನಗೆ ಬೀರಿ ತನ್ನ ದೃಷ್ಟಿಯನ್ನ ಅತ್ತ ಬದಲಾಯಿಸಿದರು ರಘುರಾಮ. ಏನು ಹುಷಾರಿಲ್ವಾ? ಆ ವ್ಯಕ್ತಿ ಕೇಳಿದರು. ಹೌದು, ಹೊಟ್ಟೆ ನೋವು ಶುರುವಾಯಿತು ಅಂತ ಅಡ್ಮಿಟ್ ಮಾಡಿದ್ದು ಎಂದರು ರಘುರಾಮರು. ಇವಳಿಗೂ ಹಾಗೇ ಆಯ್ತು, ಹಾಗೆ ಸ್ವಲ್ಪ ಭಯ ಆಯ್ತು ನೋಡಿ, ಅದಕ್ಕೆ ಕರ್ಕೊಂಡು ಬಂದೆ ಎಂದರು ಆ ವ್ಯಕ್ತಿ. ಇವಾಗ ಹೇಗಿದ್ದಾರೆ? ಪರವಾಗಿಲ್ಲ, ಸ್ವಲ್ಪ ನಿದ್ದೆ ಬಂದಿದೆ ಅಷ್ಟೇ. ಅಂದ ಹಾಗೆ ನೀವು ಎಲ್ಲಿರೋದು? ರಘುರಾಮ ಅಂತ, ಇದೇ ಊರು. ನೀವು ಎಲ್ಲಿ? ನಾನು ಅಚ್ಯುತ ಅಂತ, ಗುತ್ತಿನ ಮನೆಯವನು ಹೇಳಿ ಶುಷ್ಕನಿಗೆ ಬೀರಿದನು ಅಚ್ಯುತ ರಾಯರು. ಹಾಗೆ ಮಾತನಾಡುತ್ತಾ ಇಬ್ಬರು ತಮ್ಮ ತಮ್ಮ ಪರಿಚಯ ಮಾಡಿಕೊಂಡರು. ಸ್ವಲ್ಪ ಹೊತ್ತಿನಲ್ಲಿ ಶ್ರಾವಣಿ ಕೂಡ ನಿದ್ದೆಗೆ ಜಾರಿದಳು. ರಾತ್ರಿ ಸಮಯ ಸರಿ ಸುಮಾರು 9 ಗಂಟೆ ಕಳೆದಿತ್ತು. ಅಚ್ಯುತರಾಯರು ಮತ್ತು ರಘುರಾಮ ಆಸ್ಪತ್ರೆಯ ವಾರ್ಡಿನ ಹೊರಗಡೆ ನಿಂತು ಮಾತನಾಡುತ್ತಿದ್ದರು. ಹೊರಗೆ ಮೆಲ್ಲಗೆ ಮಳೆ ಸುರಿಯುತ್ತಿತ್ತು. ಆಗೊಮ್ಮೆ ಈಗೊಮ್ಮೆ ಬೀರುವ ಮಿಂಚಿನ ಬೆಳಕಿಗೆ ಅವರಿಬ್ಬರ ನೆರಳು ಸ್ಪಷ್ಟವಾಗಿ ಗೋಡೆಗೆ ಹಚ್ಚುತ್ತಿತ್ತು. ಏನಾಯಿತು? ಏನೋ ಆಲೋಚನೆಯಲ್ಲಿರುವ ಹಾಗಿದೆ. ಅಚ್ಯುತರಾಯರು ರಘುವನ್ನೇ ನೋಡುತ್ತಾ ಕೇಳಿದರು. ಹಾಗೇನಿಲ್ಲ, ಹೇಳಿ. ಮಳೆ ನೀರಿಗೆ ನಿಮ್ಮ ಭಾವನೆಗಳು ಅರ್ಥ ಆಗಲ್ಲ. ಆಹಾ, ಅದು ನಿಜ. ಏನಿಲ್ಲ, ಇಬ್ಬರು ಹೆಣ್ಣು ಮಕ್ಕಳೇ, ಈ ಮಗುವಾದ್ರೂ ಗಂಡು ಮಗು ಆಗ್ಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ ಎಂದ ರಘುರಾಮರು ಅಚ್ಯುತರಾಯರನ್ನೊಮ್ಮೆ ನೋಡಿದರು. ಆಗ ಯಾಕೆ ಹೆಣ್ಣು ಮಕ್ಕಳು ಅಂದ್ರೆ ಇಷ್ಟ ಇಲ್ವಾ? ಹಾಗೇನಿಲ್ಲ, 2 ಹೆಣ್ಣು ಮಕ್ಕಳು ಇದ್ದಾರೆ, ಒಂದು ಗಂಡು ಮಗ ಇದ್ರೆ ಮುಂದೆ ಕುಟುಂಬ ನಡೆಸೋಕೆ ಆಗ್ತಾನೆ ಅಲ್ವಾ? ಅಚ್ಯುತರಾಯರು ಮೌನವಾಗಿದ್ದರು. ನಿಮಗೆ ಎಷ್ಟು ಮಕ್ಕಳು? ರಘುರಾಮ ಕೇಳಿದ. 1 ಹೆಣ್ಣು ಮಗು, 1 ಗಂಡು. ಒಳ್ಳೇದೇ ಆಯ್ತು ಅಲ್ವಾ? ಹಾಗೆ ಇಬ್ಬರು ಮಾತನಾಡುತ್ತಿದ್ದರೆ ಒಬ್ಬಳು ನರ್ಸ್ ಸಿರು ಬಿಡುತ್ತಾ ಓಡಿ ಬಂದು, ಏನ್ರಿ ನೀವಿಬ್ರು ಇಲ್ಲೇ ಹರಟೆ ಹೊಡ್ತಿದ್ದೀರಾ, ಬೇಗ ಒಳಗಡೆ ಬನ್ನಿ ಎಂದು ಅವಸರವಾಗಿ ಕರೆದೊಯ್ದಳು. ಒಳಗೆ ಹೋಗಿ ನೋಡಿದ ಅವರಿಬ್ಬರು ಆ ದೃಶ್ಯ ನೋಡಿ ಆಘಾತಕ್ಕೆ ಒಳಗಾದರು. ಶ್ರಾವಣಿ ಮತ್ತು ಸಾವಿತ್ರಮ್ಮ ಇಬ್ಬರು ಅಕ್ಕಪಕ್ಕದ ಬೆಡ್ ಅಲ್ಲಿ ನೋವಿನಿಂದ ನರಳುತ್ತಿದ್ದರು. ಅಚ್ಯುತರಾಯರು ತಕ್ಷಣ ನರ್ಸ್ ಕಡೆ ನೋಡಿ, ಏನಮ್ಮ ನೋಡ್ತಾ ಇದ್ದೀರಾ, ಡಾಕ್ಟರ್ನ ಕರೆಯಿರಿ. ಸರ್, ಡಾಕ್ಟರ್ ಡ್ಯೂಟಿ ಮುಗಿಸಿ ಹೋಗಿದ್ದಾರೆ, ಇಲ್ಲಿ ಇರೋದು ಬರೇ 4 ನರ್ಸುಗಳು ಮಾತ್ರ, ಏನಾದ್ರೂ ಮಾಡಿ ಅಮ್ಮ, ರಘುರಾಮರ ಆವೇಶದಲ್ಲಿ ಹೇಳಿದರು. ಕೂಡಲೇ ಇಬ್ಬರು ಹೆಂಗಸರನ್ನ ಡೆಲಿವರಿ ರೂಮ್ಗೆ ಕೊಂಡೊಯ್ಯಲಾಯಿತು. ಇತ್ತ ರಘುರಾಮ ಮತ್ತು ಅಚ್ಯುತರಾಯರು ಅತ್ತಿಂದಿತ್ತ ಹೆಜ್ಜೆ ಇಡುತ್ತಿದ್ದಾರೆ. ರಘು ಇದ್ದ ದೇವರಿಗೆಲ್ಲ ಮನಸ್ಸಿನಲ್ಲಿ ಕೈ ಮುಗಿಯುತ್ತಿದ್ದ. ಗುಡುಗು ಸಿಡಿಲಿನ ಆರ್ಭಟದ ಜೊತೆ ಮಳೆಯೂ ಜೋರಾಗಿತ್ತು. ಸುಮಾರು ಅರ್ಧ ಗಂಟೆಗಳ ನಂತರ ಒಳಗಿನಿಂದ ಮಗು ಅಳುತ್ತಿರುವ ಸದ್ದು ಕೇಳಿಸಿತು. ರಘುರಾಮ ಮತ್ತು ಅಚ್ಯುತರಾಯರ ಮುಖ ನೋಡಿಕೊಂಡರು. ನಗು ಮುಖವೋ ಗೊಂದಲವೋ ತಿಳಿಯದು. ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ನರ್ಸ್ ಮಗುನ ಎತ್ತಿಕೊಂಡು ಬಂದವಳೆ ಅಚ್ಯುತರಾಯರ ಕೈಗಿಟ್ಟು, ಕಂಗ್ರಾಸ್, ಗಂಡು ಮಗು ಎಂದಳು. ಮಗು ಕೆಂಪಾಗಿ ಒಳೆಯುತ್ತಿತ್ತು. ಮಗುವಿನ ಮುಖವನ್ನೊಮ್ಮೆ ನೋಡಿದ ಅಚ್ಯುತರಾಯರು, ಸಾವಿತ್ರಿ ಹೇಗಿದ್ದಾಳೆ ಕೇಳಿದರು. ರಘುರಾಮರು ಪೆಚ್ಚುಮೋರೆ ಹಾಕಿ ಅವರನ್ನೇ ನೋಡುತ್ತಿದ್ದರು. ತಾಯಿಗೆ ಪ್ರಜ್ಞೆ ಬಂದಿಲ್ಲ, ಹುಷಾರಾಗಿದ್ದಾರೆ ಎಂದು ವಾಪಸ್ ಕೈಗೆತ್ತಿಕೊಂಡ ನರ್ಸ್ ಇನ್ನೇನು ಒಳ ಹೋಗಬೇಕು ಅನ್ನುವಷ್ಟರಲ್ಲಿ ಇನ್ನೊಂದು ಮಗುವಿನ ಅಳು ಕೇಳಿಸಿತು. ರಘುರಾಮರ ಎದೆ ಬಡಿತ ತನಗೇನೆ ಕೇಳಿಸುವಷ್ಟು ವೇಗದಲ್ಲಿ ಉಳಿದುಕೊಳ್ಳುತ್ತಿದೆ. ಏನೋ ಒಂಥರ ತಳಮಳ. ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಬ್ಳು ನರ್ಸ್ ಡೆಲಿವರಿ ರೂಮಿನಿಂದ ಹೊರಬಂದು, ಕಂಗ್ರಾಟ್ಸ್, ಹೆಣ್ಣು ಮಗು ಎಂದು ರಘುರಾಮರ ಎದುರು ಬಂದು ನಿಂತಳು. ರಘುರಾಮರ ಹತಾಶೆಯಿಂದ ಮಗುವಿನ ಮುಖವನ್ನೊಮ್ಮೆ ನೋಡಿ ತಾಯಿ ಹೇಗಿದ್ದಾಳೆ ಕೇಳಿದಳು. ಅವರಿಗೆ ಪ್ರಜ್ಞೆ ಬಂದಿಲ್ಲ, ಪರವಾಗಿಲ್ಲ, ಹುಷಾರಿದ್ದಾರೆ, ಸ್ವಲ್ಪ ಹೊತ್ತಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಎಂದು ಒಳ ನಡೆದರು. ರಘುರಾಮರು ಭಾರವಾದ ಮನಸ್ಸಿನಿಂದ ಅಲ್ಲಿಯೇ ಇದ್ದ ಕಲ್ಲು ಬೆಂಚಿಗೆ ಹೊರಗಿದ್ದರು. ಹತ್ತಿರ ಬಂದ ಅಚ್ಯುತರಾಯರು, ಏನಾಯ್ತು, ಹೆಣ್ಣು ಮಗು ಅಂತ ಬೇಜಾರ ಎಂದು ಅವರ ಪಕ್ಕದಲ್ಲೇ ಕುಳಿತರು. ಏನು ಮಾಡಬೇಕಾಗುತ್ತೆ? ನಾವು ಅಂದುಕೊಂಡಂತೆ ಏನೂ ಆಗಲ್ಲ, ದೇವರು ಕೊಟ್ಟಿದ್ದನ್ನ ಸ್ವೀಕರಿಸಬೇಕು. ತುಸು ಹೊತ್ತು ಮೌನ ಆವರಿಸಿತು. ನೀವು ಮನಸ್ಸು ಮಾಡಿದ್ರೆ ನೀವು ಅಂದುಕೊಂಡಂತೆ ಮಾಡಬಹುದು. ಅಚ್ಯುತರಾಯರು ಮೆಲ್ಲಗೆ ನುಡಿದರು. ಅಚ್ಚರದಿಂದ ರಘುರಾಮ ಕತ್ತು ತಿರುಗಿಸಿ ಅಚ್ಯುತರಾಯರನ್ನ ನೋಡಿದರು. ಅಂದ್ರೆ ನನ್ನ ಗಂಡು ಮಗು ನಿಮಗೆ, ನಿಮ್ಮ ಹೆಣ್ಣು ಮಗು ನನಗೆ ಬದಲಾಯಿಸಿದರೆ ಆಯ್ತು. ಅಚ್ಯುತರಾಯರು ಪಿಸುಗುಟ್ಟಿದರು. ರಘುರಾಮರು ಉಗುಳು ನುಂಗಿಕೊಂಡು ಎದ್ದು ನಿಂತರು. ಸುರಿಯುವ ಮಳೆಯ ಜೊತೆ ಮಿಂಚಿನ ಪ್ರಕಾರತೆಗೆ ರಘುರಾಮರು ಮೆಲ್ಲಗೆ ನಡುಗುತ್ತಿರುವುದು ಕಾಣಿಸಿತು. ಅಚ್ಯುತರಾಯರ
ಆ ಒಂದು ಮಾತಿಗೆ ರಘುರಾಮರು ವಾಲಿದ್ದು ವಿಧಿಯಾಟವೇ ಆಗಿತ್ತು. ಉಳಿದವರಿಗೆ ಏನು ಅಂತ ಉತ್ತರ ಕೊಡುವುದು? ರಘುರಾಮರು ಕೇಳಿದರು. ಯಾರಿಗೂ ಗೊತ್ತಾಗಲ್ಲ, ನಮ್ಮಿಬ್ಬರಿಗೆ ಬಿಟ್ಟು. ದೃಢ ಮನಸ್ಸಿನಿಂದ ತಲೆ ಅಲ್ಲಾಡಿಸಿದರು ರಘುರಾಮರು. ಒಳ ಹೋದ ಅಚ್ಯುತರಾಯರು ಸ್ವಲ್ಪ ಹೊತ್ತಿನಲ್ಲಿ ಹೊರಬಂದು ನರ್ಸ್ ಹತ್ರ ಎಲ್ಲಾನು ಮಾತನಾಡಿದ್ದೀನಿ ಬನ್ನಿ ಎಂದು ಒಳ ಕರೆದೊಯ್ದರು. ಸಾವಿತ್ರಮ್ಮ ಮತ್ತು ಶ್ರಾವಣಿ ಅಮ್ಮ ಇಬ್ಬರಿಗೂ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಅಲ್ಲೇ ನಿಂತಿದ್ದ ಒಬ್ಬ ನರ್ಸ್ನನ್ನು ರಘುರಾಮರು ಒಮ್ಮೆ ನೋಡಿದರು. ಅಚ್ಯುತರಾಯರು ಏನು ಮೋಡಿ ಮಾಡಿದರೋ ರಘುರಾಮರಿಗೆ ತಿಳಿದಿಲ್ಲ. ರಘುರಾಮನ ಶ್ರಾವಣಿ ದಂಪತಿಗಳ ಹೆಣ್ಣು ಮಗುವನ್ನ ಅಚ್ಯುತರಾಯ ಸಾವಿತ್ರಮ್ಮ ದಂಪತಿಗಳ ಗಂಡು ಮಗುವಿನ ಜೊತೆ ಅದಲು ಬದಲು ಮಾಡಲಾಯಿತು. 20 ವರ್ಷಗಳ ಹಿಂದಿನ ಘಟನೆಯನ್ನ ಹೇಳಿ ಮುಗಿಸಿದ ರಘುರಾಮರು ಪಶ್ಚಾತ್ತಾಪದಿಂದ ಬಿಸಿ ಕಣ್ಣೀರು ಕೆನ್ನೆಯ ಮೂಲಕ ಜಾರಿ ನೆಲ ಸೇರಿತು. ಅವರು ನಿಂತಿದ್ದ ಜಾಗವೀಗ ನಿರಾವ ಮೌನ. ಹೊರಗಡೆ ನಿಂತು ಇದನ್ನೆಲ್ಲವನ್ನ ಕೇಳಿಸಿಕೊಳ್ಳುತ್ತಿದ್ದ ಋತ್ವಿ ನಿಧಾನವಾಗಿ ಗೋಡೆಗೆ ಹೊರಗಿ ಜಾರಿ ಕುಳಿತ. ಅಚ್ಯುತರಾಯರ ಗಂಡು ಮಗುವೆ ಇವಾಗ ನಿಮ್ಮ ಮಗನಾಗಿರೋ ಋತ್ವಿ. ಹಾಗಾದ್ರೆ ಅಚ್ಯುತರಾಯರಿಗೆ ಕೊಟ್ಟ ನಿಮ್ಮ ಹೆಣ್ಣು ಮಗು ಎಲ್ಲಿ? ತೇಜಸ್ ಕೇಳಿದ. ಅವಳೇ ಸರ್, ಅಪರ್ಣಿಕ. ಬರೇ ಹೆಸರು ಮಾತ್ರ ಜೀವಂತವಾಗಿದೆ. ರಘುರಾಮರು ಅಚ್ಯುತರಾಯರನ್ನ ನೋಡುತ್ತಾ ಹೇಳಿದರು. ಅಂದ್ರೆ ಸರ್, ಅಂದು ಆ ಗಂಡು ಮಗುವನ್ನ ಪಡೆದುಕೊಂಡ ನಾವು ಮರುದಿನ ಡಿಸ್ಚಾರ್ಜ್ ಮಾಡಿ ಮನೆಗೆ ಹೊರಟೇವಿ. 15 ದಿನ ಕಳೆದು ಆ ಮಗುವಿಗೆ ಋತ್ವಿ ಅಂತ ನಾಮಕರಣನೂ ನಡೆಯಿತು. ಆ ಹೆಣ್ಣು ಮಗುವಿಗೆ ಅಪರ್ಣಿಕ ಅಂತ ಗುತ್ತಿನ ಮನೆಯಲ್ಲಿ ನಾಮಕರಣ ಕೂಡ ಮಾಡಿದ್ರು. ಆದ್ರೆ ಅಪರ್ಣಿಕ ಎಂದು ಹೆಸರಿಟ್ಟ ಮರುದಿನ ಆ ಮಗು ತೊಟ್ಟಿಲಿನಿಂದ ನಾಪತ್ತೆಯಾಗಿತ್ತು. ಈ ವಿಷಯ ನನಗೂ ತಿಳಿಯಿತು. ಆದರೆ ನಾನು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಊರು ಇಡೀ ಹುಡುಕಿದರೂ ಆ ಮಗು ಪತ್ತೇನೇ ಇಲ್ಲ. ಮರುದಿನ ಸಂಜೆ ದಾರಿ ಮಧ್ಯ ನಡೆದು ಹೋಗುತ್ತಿರಬೇಕಾದ್ರೆ ಅಚ್ಯುತ ಎದುರಾದ. ಅವತ್ತು ಸ್ವಲ್ಪ ಜಾಸ್ತಿನೇ ಕುಡಿದಿದ್ದ ಅನ್ಸುತ್ತೆ. ನನ್ನನ್ನು ನೋಡಿದ ತಕ್ಷಣ ನನ್ನ ಮಗುವನ್ನ ನಂಗೆ ಕೊಟ್ಟು ಬಿಡು, ನಿನ್ನ ಹೆಣ್ಣು ಮಗು ಎಲ್ಲಿ ನಾಪತ್ತೆಯಾಗಿದೆ ಅಂತ ಗೊತ್ತಿಲ್ಲ ಎಂದು ಹೇಳಲಾರಂಭಿಸಿದ. ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅಡಕೊತ್ತಿನಲ್ಲಿ ಸಿಕ್ಕಿಕೊಂಡ ಅನುಭವ. ಅತ್ತ ಹೆಂಡತಿಗೆ ನಿಜ ಗೊತ್ತಾದರೆ ಅಯ್ಯೋ ಏನು ಮಾಡುವುದು? ಕಾಲರ್ ಪಟ್ಟಿ ಹಿಡಿದು ಅಲ್ಲಾಡಿಸುತ್ತಿದ್ದ ಅಚ್ಯುತ ನನ್ನು ದೂರ ತಳ್ಳಿ ಅಲ್ಲಿಂದ ಹೊರಟೆ. ಅವನು ಬಿದ್ದಲ್ಲಿಂದಲೇ ಕಿರುಚತೊಡಗಿದ. ಏ ರಘುರಾಮ, ನೀನು ಎಲ್ಲೇ ಹೋದ್ರು ನಾನು ನನ್ನ ಮಗನ ಪಡೆದೇ ಪಡಿತೀನಿ, ಬಿಡಲ್ಲ ಕಣು. ಅವನು ಅಂದು ಹೇಳಿದ ಮಾತು ಪದೇ ಪದೇ ಕಿವಿಯಲ್ಲಿ ಗೊಣಗಾಡುತ್ತಿತ್ತು. ಅಂದು ರಾತ್ರಿ ನಿದ್ದೆ ಕೂಡ ಬಂದಿರಲಿಲ್ಲ. ಏನು ಮಾಡುವುದು ಎಂದು ಯೋಚಿಸತೊಡಗಿದೆ. ಹೆಂಡತಿಯಿಂದ ಮುಚ್ಚಿಟ್ಟ ಸತ್ಯ ಎಂದಾದರೂ ಗೊತ್ತಾದರೆ ನನ್ನ ಮಗ ನನ್ನಿಂದ ಕೈ ತಪ್ಪಿ ಹೋದರೆ ಎಂಬ ಭಯ ಕಾಡಲಾರಂಭಿಸಿತು. ಅವತ್ತೇ ಒಂದು ನಿರ್ಧಾರಕ್ಕೆ ಬಂದೆ. ಮರುದಿನವೇ ಇಡೀ ಮನೆ ಖಾಲಿ ಮಾಡಿ ಕುಟುಂಬ ಸಮೇತ ಬೆಂಗಳೂರು ಕಡೆ ಹೊರಟೆ. ಇವತ್ತಿಗೆ 20 ವರ್ಷಗಳು ಕಳೆದರೂ ಅಚ್ಯುತರಾಯನ ಆ ಮಾತು ಕೇಳಿಸಿದಂತಾಗುತ್ತದೆ. ಎಲ್ಲಿ ನನ್ನ ಮಗ ನನ್ನಿಂದ ಕೈತಪ್ಪಿ ಹೋಗುವನೋ ಎಂಬ ಭಯದಿಂದ ಋತ್ವಿಯನ್ನ ಕಟ್ಟುನಿಟ್ಟಾಗಿ ಬೆಳೆಸಿದೆ. ಪ್ರತಿಯೊಂದಕ್ಕೂ ನಿಯಮಗಳನ್ನ ಹೇರಿ ಎಲ್ಲಿಗೂ ಹೋಗದಂತೆ ತಡೆದೆ. ಆದರೆ ಕೊನೆಗೂ ಈ ಪಾಪಿ ಹೇಳಿದಂತೆ ಮಾಡಿಬಿಟ್ಟ ಸರ್ ಎಂದು ಹೇಳಿದ ರಘುರಾಮರು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಹಾಗಾದ್ರೆ ಅಪರ್ಣಿಕ ಮತ್ತೆ ಸಿಗಲೇ ಇಲ್ಲವೇ? ಅಚ್ಯುತರಾಯರೇ ತೇಜಸ್ ಕೇಳಿದ. ಅವರತ್ರ ಕೇಳಿದ್ರೆ ಅವರು ಎಂತ ಹೇಳ್ತಾರೆ ಇನ್ಸ್ಪೆಕ್ಟರ್? ನಾನು ಹೇಳ್ತೀನಿ ಎಂಬ ಒಂದು ಧ್ವನಿ ಕೇಳಿಸಿತು. ಎಲ್ಲರೂ ಅತ್ತ ಕಡೆ ತಿರುಗಿಸಿದ್ದರು. ಹರ್ಷ ಮುಖಕ್ಕೆ ಮುಚ್ಚಿದ್ದ ಬಟ್ಟೆ ಪೂರ್ತಿ ತೆರೆದಿದ್ದ. ಸುಟ್ಟ ಮುಖ ವಿಚಿತ್ರವಾಗಿ ಕಾಣುತ್ತಿತ್ತು. ಮುಖದ ಮೇಲಿನ ಪಂಚೇಂದ್ರಿಯಗಳು ಯಾವುದು ಎಂದು ಪತ್ತೆ ಹಚ್ಚಲಾಗದಷ್ಟು. ಅವನು ಬರುತ್ತಿರುವುದನ್ನು ನೋಡಿದ ಅಚ್ಯುತರಾಯರಿಗೆ ಭಯ ಆವರಿಸಿತು. ಏನು ಹೇಳಿ ತೇಜಸ್ ಕೇಳಿದ. ಹೇಗಿದ್ದೀರಾ ಅಪ್ಪ? ಹರ್ಷ ಅಚ್ಯುತರಾಯರನ್ನ ನೋಡುತ್ತಾ ಕೇಳಿದ. ಅವರಿಂದ ಯಾವುದೇ ಉತ್ತರವಿಲ್ಲ. ಮುಂದೆ ಬಂದ ಹರ್ಷ ಮಾತು ಶುರು ಹಚ್ಚಿದ. ತೊಟ್ಟಿಲಲ್ಲಿದ್ದ ಆ ಅಪರ್ಣಿಕಳನ್ನ ಎತ್ತಿಕೊಂಡು ಹೋದವರು ಬೇರೆ ಯಾರೂ ಅಲ್ಲ, ಇದೇ ಅಚ್ಯುತರಾಯರು. ನಿಧಿಯ ಆಸೆಗೆ ಆ ಪುಟ್ಟ ಕಂದಮ್ಮನನ್ನೇ ಬಲಿ ಕೊಡಲು ಹೊರಟ ಗುತ್ತಿನ ಮನೆಯ ಯಜಮಾನ ಇವರೇ ಇನ್ಸ್ಪೆಕ್ಟರ್. ನನಗೆ ಹೇಗೆ ಗೊತ್ತಾಯ್ತು ಅಂತಾನ? ಆ ಸಮಯದಲ್ಲಿ ನನಗಿನ್ನು 5-6 ವರ್ಷವಿರಬಹುದು. ಜ್ಯೋತಿ ಅಕ್ಕ ನನಗಿಂತ 1 ವರ್ಷ ದೊಡ್ಡವಳು. ಆಟ ಆಡುವ ವಯಸ್ಸದು. ಬೇರೇನೂ ಗೊತ್ತಿರಲಿಲ್ಲ. ವರ್ಷಗಳು ಕಳೆದವು. ಜ್ಯೋತಿ ಅಕ್ಕನಿಗೆ ಮದುವೆಯೂ ಆಯ್ತು. ಆಗ ನಾನಿನ್ನು ಕಾಲೇಜು ಹೋಗುತ್ತಿದ್ದ ಸಮಯ. ಅಕ್ಕನ ಗಂಡ ಹೆಚ್ಚಾಗಿ ಇದೇ ಮನೆಯಲ್ಲಿ ಇರುತ್ತಿದ್ದರು. ಅವಾಗ ಅವರ ಅನುಭವಕ್ಕೆ ಬಂದದ್ದು. ಪದೇ ಪದೇ ಈ ಮನೆಗೆ ಬರುತ್ತಿದ್ದ ಆ ಮಂತ್ರವಾದಿ ತಿಂಗಳಿಗೊಮ್ಮೆಯಾದರೂ ತೋಟದ ಮನೆಯಲ್ಲಿ ಅಪ್ಪ ಮತ್ತು ಆ ಮಂತ್ರವಾದಿ ಭೇಟಿಯಾಗುತ್ತಿದ್ದುದನ್ನ ನೋಡಿದ್ದರು ಭಾವ. ಆತ ಒಬ್ಬ ಕ್ರೂರ ಮಂತ್ರವಾದಿ. ಎಷ್ಟೋ ಜನರ ಬಾಳು ಹಾಳು ಮಾಡಿದವ ಎಂಬುದು ತಿಳಿದಿತ್ತು. ಅವನಿಂದ ಈ ಮನೆಗೆ ಏನೋ ಕೇಡಾಗುತ್ತೆ ಅಂದುಕೊಂಡ ಭಾವ ಒಂದು ದಿನ ಆ ಮಂತ್ರವಾದಿನ ಅಡ್ಡ ಹಾಕಿ ನಿಜ ಏನೆಂದು ಬಾಯಿ ಬಿಡಿಸಿದ್ದರು. ಆತ ಹೇಳಿದ್ದೇನೆಂದರೆ, ಆ ಗದ್ದೆಯ ಎಡಭಾಗದಲ್ಲಿ ಇರೋ ಒಂದು ಜಾಗದಲ್ಲಿ ನಿಧಿ ಇದೆ. ಅದನ್ನ ಹೊರ ತೆಗೆಬೇಕೆಂದರೆ ಒಂದು ಬಲಿ ಬೇಕಿತ್ತು. ಅದಕ್ಕಾಗಿ ಅಚ್ಯುತರಾಯರು ಆ ಹೆಣ್ಣು ಮಗುವನ್ನ ತಂದು ಬಲಿ ಕೊಟ್ಟರು. ಆದರೆ ಅಂದು ನಡೆದ ಯಾವುದೋ ಅಚಾತುರ್ಯದಿಂದ ಹೋಮಕ್ಕೆ ವಿಘ್ನವಾಗಿ ಬಲಿ ಕೊಟ್ಟದ್ದು ಫಲಿಸಲಿಲ್ಲ. ಇದೇ ಸತ್ಯವನ್ನ ಭಾವ ನನಗೆ ಹೇಳ್ತೀನಿ ಅಂತ ಅಂದು ತೋಟದ ಮನೆಗೆ ಕರೆದ್ರು. ಕಾಲೇಜಿನಿಂದ ಬಂದು ನಾನು ತೋಟದ ಮನೆಗೆ ಹೋದೆ. ಭಾವ ಎಲ್ಲಾ ಸತ್ಯನ ನನ್ನ ಹತ್ರ ಹೇಳಿ ಮುಗಿಸುವಷ್ಟರಲ್ಲಿ ಮನೆ ಹೊತ್ತಿ ಉರಿಯತೊಡಗಿತು. ಯಾರೋ
ಬೆಂಕಿ ಕೊಟ್ಟು ಓಡುತ್ತಿರುವುದು ಕಿಟಕಿಯಿಂದ ಕಾಣಿಸಿತು. ಅದು ಬೇರೆಯರೂ ಅಲ್ಲ, ನನ್ನ ತಂದೆ ಅಚ್ಯುತರಾಯರು. ಆ ಮನೆಯ ಜೊತೆ ಭಾವನು ಒತ್ತಿ ಉರಿದೋದ್ರು. ನಾನು ಈ ಅವಸ್ಥೆಯಲ್ಲಿ ಇದ್ದೀನಿ. ಅಂದು ನಿಜ ಹೇಳೋಣ ಅಂತ ಎಷ್ಟು ಪ್ರಯತ್ನಿಸಿದರೂ ಯಾರೂ ನನ್ನ ಮಾತು ನಂಬಲೇ ಇಲ್ಲ. ಹುಚ್ಚ ಅಂತ ಪಟ್ಟ ಕಟ್ಟಿ ಬಿಟ್ಟರು ಎಂದು ಕತೆ ಹೇಳಿ ಮುಗಿಸಿದ ಹರ್ಷ. ಯಾರೂ ನಂಬಲಾಗದ ಸತ್ಯಗಳು ಒಂದೊಂದಾಗಿ ಹೊರ ಬಿದ್ದಾಗ ಅಕ್ಷರಾಂಶ ಎಲ್ಲರೂ ಬೆಚ್ಚಿಬಿದ್ದರು. ಅಚ್ಯುತರಾಯರ ಇನ್ನೊಂದು ಕೆಟ್ಟ ಮುಖ ಇಲ್ಲಿ ಅನಾವರಣ ಆಗಿತ್ತು. ತೇಜಸ್ ಮುಂದೆ ಬಂದು ಅಚ್ಯುತರಾಯರ ಕಡೆ ನೋಡಿ ಹೇಳಿದ, ಇಷ್ಟೆಲ್ಲ ಮಾಡಿದ ನೀವು ಇನ್ನು ಆ ನಿಧಿ ಆಸೆ ಬಿಟ್ಟಿರಲಿಲ್ಲ. ಆ ಮಂತ್ರವಾದಿ ಹೇಳಿದ ಅಂತ 20 ವರ್ಷಗಳ ಕಾಲ ಜಾತಕ ಪಕ್ಷಿಯಂತೆ ಕಾದು ಕುಳಿತ್ರಿ. ಆ ದಿನ ಬಂದೇ ಬಿಟ್ಟಿತ್ತು. ಅವತ್ತು ಕೂಡ ಆ ಮಂತ್ರವಾದಿಗೆ ಒಂದು ಬಲಿ ಬೇಕಿತ್ತು. ಅವಾಗ ನಿಮಗೆ ನೆನಪಾಗಿದ್ದು ನಿಮ್ಮ ಮೊಮ್ಮಗಳು ಅಲ್ಲವೇ ಯಜಮಾನ್ರೆ? ಯಾರಿಗೂ ತಿಳಿದಂತೆ ಮೊಮ್ಮಗುನ ಆ ಮಂತ್ರವಾದಿ ಜೊತೆ ಸೇರಿ ಅಪಹರಿಸಿದ್ರಿ. ಅಂದು ರಾತ್ರಿ ಎಲ್ಲ ಮಗುವಿನ ಹುಡುಕೋ ತನ್ನ ನಾಟಕ ಮಾಡಿ ಮರುದಿನ ಅಮಾವಾಸ್ಯೆ ರಾತ್ರಿಗೆ ನಿಮ್ಮ ಕಣ್ಣ ಮುಂದೆ ಆ ಮಗುವಿನ ಬಲಿ ಕೊಡಲಾಯಿತು. ಕೊನೆಗೆ ನಿಮಗೆ ಅರಿತದ್ದು ನಿಧಿ ತನ್ನ ಕೈ ಸೇರಲಿಲ್ಲ ಅಂತ. ಅದೇ ಕೋಪದಲ್ಲಿ ಅದೇ ಜಾಗದಲ್ಲಿ 4 ದಾಂಡಿಗರಿಗೆ ಹೇಳಿ ಮಂತ್ರವಾದಿನ ಕೊಲೆ ಮಾಡಿಸಿ ಯಾರೂ ಹೋಗದ ಜಾಗದಲ್ಲಿ ಮುಚ್ಚಿ ಹಾಕಿದ್ರಿ ಅಲ್ಲವಾ ಯಜಮಾನ್ರೆ? ಆದ್ರೆ ನೀವು ಮಾಡಿರೋ ದೊಡ್ಡ ಎಡವಟ್ಟು ಏನಂದ್ರೆ ಅದೇ ದಾಂಡಿಗರನ್ನ ರಚನಾ ಮತ್ತು ಋತ್ವಿ ಮೇಲೆ ಚೂ ಬಿಟ್ಟಿದ್ದು. ಎಲ್ಲಿ ಈ ಜರ್ನಲಿಸ್ಟ್ ಬಂದು ತನ್ನ ರಹಸ್ಯ ಬಯಲಿಗಿಳಿತಾಳೋ ಎಂಬ ಭಯದಿಂದ ಅವರನ್ನ ಅವತ್ತೇ ಬೆದರಿಸಿ ಹಿಂದಿರುಗುವಂತೆ ಮಾಡಲು ಆ 4 ದಾಂಡಿಗರನ್ನ ಅವರ ಮೇಲೆ ಆಕ್ರಮಣ ಮಾಡಲು ಸುಪಾರಿ ಕೊಟ್ಟಿದ್ದು ನೀವೇ ಅಂತ ಪೂರ್ತಿ ಬಾಯಿ ಬಿಟ್ಟಿದ್ದಾರೆ. ಹೀಗೆ ಕೆದಕುತ್ತಾ ಹೋದಂತೆ ಆ ಮಂತ್ರವಾದಿ ಕೊಲೆ ವಿಚಾರನು ಬಾಯಿ ಬಿಟ್ಟಿದ್ದಾರೆ ಅವರು ಯಜಮಾನ್ರೆ ಎಂದು ತೇಜಸ್ ವ್ಯಂಗ್ಯವಾಗಿ ಅಚ್ಯುತರಾಯರನ್ನ ನೋಡಿದ. ನಿಮಿಷಕ್ಕೊಂದರಂತೆ ತೂರಿ ಬರುತ್ತಿದ್ದ ಬಾಣಗಳು ಅಚ್ಯುತರಾಯರನ್ನ ನೇರವಾಗಿ ತಿವಿದಂತಾಗುತ್ತಿತ್ತು. ಮುಂದೆ ಮಾತನಾಡಲು ಪದಗಳಿರಲಿಲ್ಲ. ಮಾತನಾಡಿದರೂ ಆ ಕ್ಷಣಕ್ಕೆ ಅದು ವ್ಯಥ. ಏನು ಮಾಡಲಿ? ಇಷ್ಟೆಲ್ಲ ಮಾಡಿ ಈಗ ತಪ್ಪಿಸಿಕೊಳ್ಳುವುದಾದರೂ ಹೇಗೆ? ಅಚ್ಯುತರಾಯರ ಮನಸ್ಸು ವೇಗವಾಗಿ ಯೋಚಿಸುತ್ತಿದೆ. ಅಲ್ಲೇ ಬದಿಗೆ ಇಟ್ಟಿದ್ದ 2 ಫೀಟ್ ಉದ್ದದ ಕಂಚಿನ ದೀಪ ಕಾಣಿಸಿತು. ಇನ್ನೇನು ಅದನ್ನ ಕೈಗೆತ್ತಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಕೈಯ ಚಲನೆ ಆಗುತ್ತಿಲ್ಲ. ಏನಾಯ್ತು? ಅಚ್ಚರಿಯಿಂದ ನೋಡಿದರು. ತೇಜಸ್ ಕೈಯಲ್ಲಿದ್ದ ಬೇಡಿ ಅಚ್ಯುತರಾಯರ ಕೈಯನ್ನ ಲಾಕ್ ಮಾಡಿತ್ತು. ಎಲ್ಲಾ ಮುಗಿಯಿತು. ಅಚ್ಯುತರಾಯರು ಮೌನದಿಂದ ಅಲ್ಲಿದ್ದವರನ್ನೆಲ್ಲ ಒಮ್ಮೆ ದುರುಗುಟ್ಟಿ ನೋಡಿದರು. ಕಾನ್ಸ್ಟೇಬಲ್ ಅಚ್ಯುತರಾಯರನ್ನ ಇಳಿದೊಯ್ದು ಪೊಲೀಸ್ ಜೀಪಲ್ಲಿ ಕೂರಿಸಿದರು. ಅಪರ್ಣಿಕ ನಿಲಯದ ಪ್ರತಿಯೊಂದು ರಹಸ್ಯಗಳು ಬಯಲಾಗಿತ್ತು. ನಂದನಗಿರಿಯ ಮಕ್ಕಳ ಅಪಹರಣದ ಕೇಸ್ ಕೂಡ ಯಶಸ್ವಿಯಾಗಿ ಮುಗಿದಿತ್ತು. ಹೊರಗಡೆ ನಿಂತಿದ್ದ ಋತ್ವಿಯನ್ನು ರಘುರಾಮರು ಕರೆದರು. ಋತ್ವಿ ತಿರುಗಿ ನೋಡಿದ. ಅವನ ಕಣ್ಣು ಕೆಂಪಾಗಿ ಕಣ್ಣೀರು ಇನ್ನೂ ಬರುತ್ತಿತ್ತು. ಋತ್ವಿ, ನನ್ನನ್ನ ಕ್ಷಮಿಸು ಅಂತ ಹೇಳೋಕು ಯೋಗ್ಯನಲ್ಲ. ನೀನು ಇದೇ ಮನೆಯ ಮುಂದಿನ ವಾರಸುದಾರ. ನಿನ್ನ ಹೆತ್ತ ತಾಯಿ ಇಲ್ಲೇ ಇದ್ದಾಳೆ ಕಣು, ಸುಖವಾಗಿರು ಎಂದು ರಘುರಾಮರು ಹೋಗಲು ಹೆಜ್ಜೆ ಇಟ್ಟರು. ಅಪ್ಪ ಕರೆದ ಋತ್ವಿ, ನನ್ನ ಶ್ರಾವಣಿ ಅಮ್ಮ ನಂಗೋಸ್ಕರ ಕಾಯ್ತಾ ಇರ್ತಾಳೆ. ಈ ಸತ್ಯ ಇಲ್ಲೇ ಮನ್ನಾಗಲಿ. ನನ್ನ ಹೆತ್ತ 2 ತಾಯಂದಿರಿಗೂ ಸತ್ಯ ಗೊತ್ತಾಗದಿರಲಿ. ನಾನು ನಿನ್ನೆ ಜೊತೆ ಬರ್ತಿದ್ದೀನಿ ಎಂದ ಋತ್ವಿ ರಘುರಾಮನ ತಬ್ಬಿ ಹಿಡಿದ. ಎಷ್ಟೋ ವರ್ಷಗಳ ಕಾಲ ಜಡೆಗಟ್ಟಿ ನಿಂತಿದ್ದ ಪ್ರೀತಿ ವಾತ್ಸಲ್ಯ ಕಣ್ಣೀರಿನ ಕೋಡಿಯಾಗಿ ಅರಿಯಿತು. ಯಾರೋ ಹಿಂದಿನಿಂದ ಭುಜ ತಟ್ಟಿದಂತಾಯ್ತು. ತಿರುಗಿದ ಋತ್ವಿ. ಹಿಂದೆ ಹರ್ಷ ನಿಂತಿದ್ದ. ಅದೇ ಕ್ಷಣದಲ್ಲಿ ಋತ್ವಿಯನ್ನ ತಬ್ಬಿ ಹಿಡಿದ ಹರ್ಷನ ಧ್ವನಿ ಕ್ಷೀಣವಾಗಿತ್ತು. ಋತ್ವಿ, ನೀನು ಯಾವ ಕ್ಷಣಕ್ಕೂ ಈ ಮನೆಗೆ ಬಂದರೂ ಈ ಮನೆ ಮಗನಾಗಿ ನನ್ನ ತಮ್ಮನಾಗಿ ನಿನಗೆ ಇಲ್ಲಿ ಜಾಗವಿದೆ. ನಿನ್ಗೋಸ್ಕರ ಈ ಅಣ್ಣ ಕಾಯ್ತಾ ಇರ್ತಾನೆ ಕಣು. ಋತ್ವಿ, ಇನ್ಸ್ಪೆಕ್ಟರ್ ಹೇಳಿದ್ರು ಇವತ್ತು ಯಾರು ಕೂಡ ಹೋಗೋ ಆಗಿಲ್ಲ. ಎಲ್ಲಾ ಪ್ರೊಸೆಸ್ ಮುಗಿಸಿನೇ ಹೋಗಬೇಕಂತೆ ಎಂದಳು ರಚನಾ. ಋತ್ವಿ ಊಗುಟ್ಟಿದ. ಮರುದಿನ ವಿಷಯ ತಿಳಿದು ಚಿಕ್ಕಿ ಮನೆಯಿಂದ ಹಿಂತಿರುಗಿದ ಜ್ಯೋತಿ ಮತ್ತು ಸಾವಿತ್ರಮ್ಮ ಅಚ್ಯುತರಾಯರು ಅರೆಸ್ಟ್ ಆಗಿರುವುದನ್ನ ಕೇಳಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅರ್ವಿಯನ್ನ ನಿಧಿಯ ಆಸೆಗೆ ಬಲಿ ಕೊಟ್ಟದ್ದು ಅಚ್ಯುತರಾಯರೇ ಎಂದು ತಿಳಿದಾಗಲಂತೂ ಅರಗಿಸಿಕೊಳ್ಳಲಾರದಷ್ಟು ನೋವಾಗಿತ್ತು. ಅವರಿಬ್ಬರ ಪರಿಸ್ಥಿತಿ ಯಾರಿಗೂ ಬರೆದಿರಲಿ ಎಂಬಂತಿತ್ತು. ಹತ್ತು ಕಣ್ಣೀರು ಬತ್ತಿ ಹೋಗಿತ್ತು. ಸಾವಿತ್ರಮ್ಮ ಮತ್ತು ಜ್ಯೋತಿ ನಿಶ್ಚಲವಾಗಿ ಕುಳಿತಿದ್ದರು. ಅಚ್ಯುತರಾಯರು ಅರೆಸ್ಟ್ ಆಗಿರೋ ವಿಚಾರ ಊರಿಡೇ ಹಬ್ಬಿತ್ತು. ಜನರು ತಮಗೆ ಬೇಕಾದಂಗೆ ಮಾತನಾಡಿಕೊಂಡರು. ಅಪರ್ಣಿಕ ನಿಲಯ ಸ್ಮಶಾನ ಮೌನ ಆವರಿಸಿತ್ತು. ಋತ್ವಿ, ರಘುರಾಮ ಮತ್ತು ರಚನಾ ಊರಿಗೆ ಹಿಂತಿರುಗುವ ತಯಾರಿ ನಡೆಸುತ್ತಿದ್ದರು. ತೇಜಸ್ ಜೊತೆ ತುಂಬಾ ಹೊತ್ತು ಮಾತನಾಡಿದ ರಚನಾ, ತೇಜಸ್ ಮತ್ತೆ ಸಿಗೋಣ ಕಣ್ಣಲ್ಲೇ ಮಾತಾಡಿ ಬಾಯಿ ಎಂದ. ಆದರೆ ಮನೆಯವರನ್ನ ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಲು ರಚನಾಳಿಗೆ ಮನಸ್ಸು ಒಪ್ಪಲಿಲ್ಲ. ಋತ್ವಿಗೆ ತನ್ನ ನಿರ್ಧಾರ ತಿಳಿಸಿದಳು. ಅಕ್ಕ, ನೀನು 1-2 ದಿನ ಇಲ್ಲೇ ಇರು, ನಾನು ಹೊರಡ್ತೀನಿ ಎಂದ ಋತ್ವಿ. ರಚನಾ ಕೂಡ ಒತ್ತಾಯ ಮಾಡಲಿಲ್ಲ. ಸರಿ ಕಣು, 2 ದಿನ ಬಿಟ್ಟು ಬರ್ತೀನಿ ಎಂದು ಅಲ್ಲೇ ಉಳಿಯಲು ನಿರ್ಧಾರ ಮಾಡಿದಳು. ತೇಜಸ್ ಕಣ್ಣು ಒಳೆಯುತ್ತಿರುವುದು ಅವಳು ಗಮನಿಸಿದಿರಲಿಲ್ಲ. ಋತ್ವಿ ಸಾವಿತ್ರಮ್ಮನ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ಎಲ್ಲರಿಗೂ ಬಾಯಿ ಹೇಳಿ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ರಘುರಾಮರ ಜೊತೆ ಹೊರಟ. ಹೆದ್ದಾರಿಯಲ್ಲಿ ರಘುರಾಮ ಮತ್ತು ಋತ್ವಿ ಕುಳಿತ ಕಾರು ವೇಗವಾಗಿ ಚಲಿಸುತ್ತಿತ್ತು. ಹಿಂಬದಿಯ ಸೀಟಲ್ಲಿ ಕುಳಿತ ಋತ್ವಿ ಮೊಬೈಲ್ ತೆಗೆದು ನೋಡಿದ. ಮೊಬೈಲ್ ಪರದೆ ನೋಟಿಫಿಕೇಶನ್ ವಿಭಾಗದಲ್ಲಿ ಕಾಂತ್ಯಾಯಿನಿಯ ಸಂದೇಶ ಬಂದು ಕುಳಿತಿತ್ತು.
ತೋರು ಬೆರಳಿನಲ್ಲಿ ಸಂದೇಶವನ್ನ ಬದಿಗೆ ಸರಿಸಿದ ಋತ್ವಿ ಮೊಬೈಲ್ ಪಕ್ಕಕ್ಕಿಟ್ಟು ಕಿಟಕಿಗೆ ತಲೆ ಒರಗಿಸಿ ಕಳೆದು ಹೋಗುತ್ತಿರುವ ದಾರಿಯನ್ನೇ ನೋಡತೊಡಗಿದ. ಕತೆ ಇಲ್ಲಿಗೆ ಮುಗಿಯುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.